ಎಲ್ರಿಗೂ ನನ್ನ ನಮಸ್ಕಾರಗಳು. ಇದು ಟಾಕಾ ಪೂರ್ತಿ ಆಗದಿದ್ದರೂ 3 ದಿವಸ ಪೂರ್ತಿ ಆಗಬೇಕು. ನಿನ್ನೆ ದಿವಸ ಬಾಲಕಾಂಡವನ್ನು ನೋಡಿ ಅಲ್ಲಿಂದ ಬಂದು ರಾಮನ ಮದುವೆ ಆಗುವ ತನಕ, ಮದುವೆ ಆದ ಮೇಲೆ ಪರಶುರಾಮನನ್ನು ಎದುರುಗೊಂಡಾಗ ಒಂದು ಅವತಾರ ಮತ್ತೊಂದು ಅವತಾರಕ್ಕೆ ಬದಲಾಯಿಸೋದು. ಬಹುಶಃ ತಾವು 10 ಅವತಾರಗಳಲ್ಲಿ 2 ಅವತಾರ ಒಂದೇ ಕಡೆ ಬಂದದ್ದನ್ನು ನೋಡಿಲ್ಲ ನಾವು. ಇದು ಒಂದರಲ್ಲಿ ಮಾತ್ರ ಪರಶುರಾಮ ಮತ್ತು ರಾಮ ಮುಖಪದ ಭೇಟಿಯಾಗಿ ಇದು ಹ್ಯಾಂಡಿಂಗ್ ಓವರ್ ಚಾರ್ಜ್ ಅಂದಾಗ, ಈಗ ನಮ್ಮ ಅವತಾರ ಪುರುಷ ಪರಶುರಾಮರಾಗಿದ್ದು ಇನ್ನು ಮೇಲೆ ಅವತಾರ ಪುರುಷ ರಾಮ ಆಗಬೇಕು ಅನ್ನೋದನ್ನು ಸ್ಥಾಪನೆ ಮಾಡಿದವರು ವಿಶ್ವಾಮಿತ್ರರು. ಎಷ್ಟು ಆಕಸ್ಮಿಕವಾಗಿ ರಾಮಾಯಣದಲ್ಲಿ ಬರ್ತಾರೋ ಅಷ್ಟೇ ಆಕಸ್ಮಿಕವಾಗಿ ಹೋಗಿಬಿಡ್ತಾರೆ. ಪರಶುರಾಮ ಆ ಕಡೆ ಹೋದ ಮೇಲೆ ವಿಶ್ವಾಮಿತ್ರರು ಹೋದವರು ಒಟ್ಟು ಬರೋಲ್ಲ. ಯಾವುದೋ ಒಂದು ಸ್ಪಷ್ಟ ಕೆಲಸಕ್ಕೋಸ್ಕರ ಬಂದಂಥವ್ರು. ನನಗಿದು ಭಾಳ ತೊಂದರೆ ಇತ್ತು. ಮೊದಲು ವಿಶ್ವಾಮಿತ್ರರ ಬಗ್ಗೆ ನಾನು ಏನೇನೋ ಕಥೆಗಳನ್ನು ಕೇಳ್ತೀವಿ. ಅಯ್ಯೋ ಕೋಪಿಷ್ಠ, ವಶಿಷ್ಠರ ಮಕ್ಕಳನ್ನೆಲ್ಲ ಕೊಂದು ಹಾಕಿದರು, ಆಮೇಲೆ ಊರ್ವಶಿಯನ್ನ ಮೇನಕೆಯನ್ನು ಮದುವೆ ಆದರು, ಆ ತ್ರಿಶಂಕುಗೋಸ್ಕರ ತಪಸ್ಸು ಹಾಳು ಮಾಡಿಕೊಂಡ್ರು, ಕೋಪಿಷ್ಠ ಅಂತೆಲ್ಲ ಹೀಗೆ ಕೇಳ್ತಾ ಇರ್ತೀವಿ. ಬಹಳಷ್ಟು ಒಳ್ಳೆಯ ಮಾತುಗಳನ್ನು ಕೇಳಿಲ್ಲ ವಿಶ್ವಾಮಿತ್ರರ ಬಗ್ಗೆ. ನನಗೆ ಒಂದು ಸ್ವಲ್ಪ ದಾಖಲಾಟ ಇತ್ತು. ನಮ್ಮ ಸನ್ಯಾಸಿ ಪರಂಪರೆ ಅಂತ ಏನಿದೆ, ಬಿಡಿ ಸನ್ಯಾಸಿ ಎಂದು ಹಿಡಿದು ಪೀಠಾಧಿಪತಿಗಳಿಂದ ಹಿಡಿದು ಮುಂದೆ ಸನ್ಯಾಸಿಗಳವರೆಗೂ ತೊಗೊಂಡು ಹೋದರೆ ಬ್ರಹ್ಮರ್ಷಿಗಳು ದೊಡ್ಡವರು. ಅದಾದ ನಂತರ ಅತ್ಯಂತ ಎತ್ತರದ ಸ್ಥಾನ ಭಾರತೀಯ ನಮ್ಮ ಸನಾತನ ಧರ್ಮದಲ್ಲಿ ಸಿಕ್ಕಿದ್ದು ಅಂದರೆ ಮೇಲಿರುವಂಥ ಅತ್ಯಂತ ಸಪ್ತರ್ಷಿಗಳು ಅಂತ ಅತ್ಯಂತ ದೊಡ್ಡ ಪದವಿ ಇದು. ಸಪ್ತರ್ಷಿಗಳ ಮೇಲೆ ಪದವಿ ಇಲ್ಲ. ಆದರೆ ವಿಶ್ವಾಮಿತ್ರರು ಸಪ್ತರ್ಷಿಗಳಾಗಿದ್ದಾರೆ. ಹಾಗೆಲ್ಲ ದೋಷ ಇದೆ. ಸಪ್ತರ್ಷಿಗಳಾಗಿ ಹೇಗಿರ್ತಾರೆ ಅವರು? ಓದಬೇಕು ಅಂತ ಶುರು ಮಾಡಿ ಒಂದು ಅಧ್ಯಯನ ಮಾಡಿದೆ. ಸರ್ ಹೇಳ್ತೀನಿ, ಮುಂದಿನ ವರ್ಷ ಬರೋದಾದರೆ ವಿಶ್ವಾಮಿತ್ರರ ಬಗ್ಗೆ ಮಾಡಬೇಕು. ಬಹಳ ತಪ್ಪು ಕಲ್ಪನೆಗಳಿದ್ದಾವೆ ವಿಶ್ವಾಮಿತ್ರರ ಬಗ್ಗೆ ನನಗೆ. ಅದನ್ನು ಎಷ್ಟು ಚಂದ ಅಂದರೆ ಓದ್ತಾ ಹೋದಾಗ ಒಬ್ಬ ಮಹಾ ವ್ಯಕ್ತಿ ಕೂಡ ಹೇಗೆ ವಿಧಿ ಕೈಯಲ್ಲಿ ಸಿಕ್ಕು ಒಂದು ಸೂತ್ರ ಆಗಿಬಿಡ್ತಾನೆ ಅಂತ ಅದ್ಭುತ ಅನಿಸುತ್ತೆ. ಆತ ಮೇನಕೆಯನ್ನು ಮದುವೆ ಆಗಬೇಕಾದದ್ದು ಒಂದು ಅವಶ್ಯಕತೆ, ಅದು ಐತಿಹಾಸಿಕ ಅವಶ್ಯಕತೆ. ಅದು ಮುಂದೆ ಭರತ ವಂಶ ಬರಬೇಕಾಗಿತ್ತು. ಮೇನಕೆ ಮಗ ಭಾರತ ಆಗಬೇಕು, ದುಷ್ಯಂತ ಬರಬೇಕು, ಶಕುಂತಲೆ ಬರಬೇಕು, ಆ ಭರತ ವಂಶ ನಡಿಬೇಕು. ಅದಕ್ಕೆ ಕಾರಣ ಆಗಬೇಕಾಗಿತ್ತು ವಿಶ್ವಾಮಿತ್ರರು. ಇದೆಲ್ಲ ಕಾರಣಗಳಿತ್ತು. ಅದಕ್ಕೆ ನಾನು ರಾಮಾಯಣದ ಬಾಲಕಾಂಡದಲ್ಲೇ ವಿಶ್ವಾಮಿತ್ರನ ಜೀವನ ಚರಿತ್ರೆ ಸಾಕಷ್ಟು ಸಿಗುವಂಥದ್ದು ನಮಗೆಲ್ಲ. ಅದನ್ನೆಲ್ಲ ನೋಡಿದ್ವಿ. ಆ ನಂತರ ಈ ಅಯೋಧ್ಯೆಗೆ ಬರ್ತಾರೆ. ಸಂಭ್ರಮನೇ ಸಂಭ್ರಮ ದಶರಥನಿಗೆ. 4 ಜನ ಗಂಡು ಮಕ್ಕಳದ್ದು ಮದುವೆ ಆಗಿದೆ, 4 ಜನ ಸೊಸೆಂದರು ಬಂದಿದ್ದಾರೆ ಮನೆಗೆ. ಮನೆ ತುಂಬಿದೆ. ಆದರೆ ಒಂದು ಯಾವಾಗಲೂ ಒಂದು ವಿಚಿತ್ರ ಸನ್ನಿವೇಶ ದಶರಥಂದು. ಅವನು 4 ಮಕ್ಕಳು ಎಂದೂ ಕೂಡಿಲ್ಲ. ಅದೊಂದು ಸ್ಪ್ಲಿಟ್ ಫ್ಯಾಮಿಲಿ ಇದ್ದ ಹಾಗೆ. ಭರತ ಮತ್ತು ಶತ್ರುಘ್ನ ಅವರಿಬ್ಬರು ಜೊತೆಗೆ ಆಗಿರುವಂಥವ್ರು, ರಾಮ ಲಕ್ಷ್ಮಣರು ಜೊತೆಯಾಗಿರುವಂಥವ್ರು. ಭರತ ಶತ್ರುಘ್ನರಿದ್ದರು, ಸೋದರ ಮಾವ ಕರೆದ ಅಂತ ಹೋಗ್ಬಿಟ್ರು. ಹೋಗಿ ಅಲ್ಲೇ ಇದ್ದುಬಿಟ್ರು ಅವರು. ಇದ್ಮೇಲೆ ಅವ್ರು ಹೆಂಡಂದ್ರು ಅವ್ರ ಜೊತೆಗೆ ಹೋದರು ಅಂತ ನಂಬಬೇಕು. ಯಾಕಂದರೆ ವಾಲ್ಮೀಕಿಗಳು ಯಾಕೋ ಒಂಥರ ನನಗೆ ಕಿರಿಕಿರಿ ಆಗೋದಂದರೆ ಹೆಣ್ಮಕ್ಳ ಬಗ್ಗೆ ಅಷ್ಟು ಕರುಣೆ ಇಲ್ಲ ಅನ್ನಿಸ್ತಿತ್ತು ವಾಲ್ಮೀಕಿಗಳ ಬಗ್ಗೆ. ಊರ್ಮಿಳೆ ಬಗ್ಗೆ ಆಗಲಿ, ನಿನ್ನೆ ಮಾಂಡವಿ ಮರ್ತಿದ್ದೆ ನಾನು. ಊರ್ಮಿಳೆ ಬಗ್ಗೆ ಆಗಲಿ, ಮಾಂಡವಿ ಬಗ್ಗೆ ಆಗಲಿ, ಶ್ರುತಕೀರ್ತಿ ಬಗ್ಗೆ ಆಗಲಿ ಏನೇನೂ ಬರೆಯೋಲ್ಲ, ಒಂದು ಸೆಂಟೆನ್ಸ್ ಬರೋಲ್ಲ. ಭರತ ಹೋದ, ಭರತನಿಂದ ಶತ್ರುಘ್ನ ಹೋದ ಸೋದರ ಮಾವನ ಮನೆಗೆ ಅಂತ ಹೇಳ್ತಾರೆ. ಮಾಂಡವಿ ಶ್ರುತಕೀರ್ತಿ ಹೋದರು ಅಂತ ಹೇಳಲ್ಲ, ನಂಬ್ಕೋಬೇಕು ಅವ್ರು ಹೋದರು ಅಂತ ಅನ್ಕೋಬೇಕಷ್ಟೇ ನಾವು. ಇಲ್ಲಿಂದ ಶುರು ಆಗ್ತದೆ ಭಾಳ ಅದ್ಭುತವಾದಂಥ ಇದು ಕಾಂಡ. ಇದು ಅಯೋಧ್ಯಾಕಾಂಡ ಅನ್ನೋದು ರಾಮಾಯಣದ ಹೃದಯ ಭಾಗ ಅಂತ ಕರೀತಾರೆ. ಏನೆಲ್ಲ ಆಗಬೇಕು ಮನುಷ್ಯ ಜೀವನದ ಭಾವನೆಗಳ ತಾಕಲಾಟ ಇಲ್ಲಾಗತ್ತೆ. ಈ ಕಥೆ ಶುರು ಆಗೋದು ಶ್ರೀರಾಮನಿಗೆ ಪಟ್ಟಾಭಿಷೇಕ ಅನ್ನೋ ಸುದ್ದಿಯಿಂದ ಶುರುವಾಗಿ ರಾಮ ವನವಾಸಕ್ಕೆ ಹೋಗೋ ತನಕನೂ ಈ ಅಯೋಧ್ಯಾಕಾಂಡ ಆಗುವಂಥದ್ದು. ಇದರಲ್ಲಿ ಬರುವಂಥ ಮನುಷ್ಯ ಜೀವನದ ಭಾವನೆಗಳ ತಾಕಲಾಟ ಅದ್ಭುತ ಇದು ಬರುತ್ತೆ. ಆವಾಗ ರಾಮ ಹೇಗೆ ನಡ್ಕೊಂಡ ಅನ್ನೋದು ಭಾಳ ಮುಖ್ಯ ನನಗೆ. ನಾವು ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಅಂತ ಹೇಳ್ತೀವಲ್ಲ, ತನ್ನ ಮರ್ಯಾದೆಯನ್ನು ಎಲ್ಲೂ ಬಿಡದೆ ತನ್ನ ನಿಷ್ಠೆಯನ್ನು ಹೇಗೆ ಕಾಪಾಡಿಕೊಂಡು ಬಂದ ಈ ದ್ವಂದ್ವದೊಳಗೆ ಅಂತ ಅನ್ನೋದು ಭಾಳ ಮುಖ್ಯ.
ಈ ಅಯೋಧ್ಯಾಕಾಂಡ ಪ್ರಾರಂಭ ಆಗೋದೇ ಒಂದು ಚಿಂತೆಯಿಂದ, ಯೋಚನೆಯಿಂದ ಶುರು ಆಗ್ತದೆ. ವಿಚಿತ್ರ ಚಿಂತೆ ಅದು. ದಶರಥ ಚಡಪಡಿಸ್ತಾನೆ, ತುಂಬ ಚಡಪಡಿಸ್ತಾನೆ. ಆದಷ್ಟು ಬೇಗ ರಾಮನಿಗೆ ಪಟ್ಟಾಭಿಷೇಕ ಮಾಡಿಬಿಡ್ಬೇಕು. ಈಗಾಗಲೇ ದಯವಿಟ್ಟು ಗಮನಿಸಬೇಕು, ಮದುವೆ ಆಗಿ ಬಂದು 12 ವರ್ಷ ಆಗಿದೆ. ಅಂದರೆ 12 ವರ್ಷ ಬಂದು ಮರುದಿವಸ ಏನಾಗಿಲ್ಲ ಘಟನೆ ಇದು. 12 ವರ್ಷ ರಾಮ ಸೀತೆ ಚೆನ್ನಾಗೇ ಇದ್ದರು ಅಯೋಧ್ಯೆಯಲ್ಲಿ. 12 ವರ್ಷ ಆದಮೇಲೆ ಒಂದು ಸಲ ದಶರಥನ ತಲೆಗೆ ಬರುತ್ತೆ, ರಾಮ ಪಟ್ಟಾಭಿಷೇಕ ಮಾಡಿಬಿಡ್ಬೇಕು, ಯುವರಾಜ ಪಟ್ಟಾಭಿಷೇಕ ಮಾಡಿಬಿಡಬೇಕು, ಆದಷ್ಟು ಬೇಗ ಮಾಡಬೇಕು ಅಂತಾನೆ. ಅವನು ಸಂಕಟ ಅರ್ಥ ಆಗೋಲ್ಲ ನಮಗೆ. ಸಂಕಟ ಪಡ್ತಾನೆ. ಸಂಕಟ ಪಡೋದೇನಿತ್ತು, ಮಾಡಿಬಿಡ್ಬೇಕಾಗಿತ್ತಲ್ಲ. ಅವನು ಏನೇನು ಹೇಳ್ತಾನೆ ಅನ್ನೋದು ಗಮನಿಸಿ. ಅವನ ಮನಸ್ಸಲ್ಲಿ ಏನು ತಾಕಲಾಟ ಇತ್ತು ಅಂತ ಹೇಳ್ತಾನೆ. ಅದು ನಾಟಕ ಮಾಡ್ತಾನೆ. ತಾನೇ ಮನದೊಳಗೆ ತೀರ್ಮಾನ ಮಾಡ್ತಾನೆ ಪಟ್ಟಾಭಿಷೇಕ ಮಾಡಬೇಕು ಅಂತ. ಅದಕ್ಕೊಂದು ಹೊಸ ಸಿಸ್ಟಮ್ ಮಾಡ್ತಾನೆ. ಪ್ರಜಾಪ್ರತಿನಿಧಿಗಳ ಅನುಮೋದನೆ ತಗೋಬೇಕು ಅಂತ. ಅದೆಂದೂ ಇರಲಿಲ್ಲ ಮನೆತನದಲ್ಲಿ. ರಾಜನ ಜ್ಯೇಷ್ಠ ಪುತ್ರ ರಾಜ ಆಗೋದು ಅಂತ ಇತ್ತು ತೀರ್ಮಾನ. ಎಲ್ರಿಗೂ ಗೊತ್ತು ರಾಮ ಪಟ್ಟಾಭಿಷೇಕ ಆಗ್ತದೆ ಅಂತ. ಇವನೇನು ಮಾಡ್ತಾನೆ, ರಾಮನ ಮಾಡಬಹುದಾ ಅಂತ ಕೇಳಬೇಕು ಅಂತ ಹೇಳಿ ಒಂದು ಸಭೆ ಕರೀತಾನೆ. ಎಷ್ಟು ಅವಸರದಲ್ಲಿ ಕರೀತಾನೆ ಸಭೆನ. ಕರೆದು ತೀರ್ಮಾನ ಏನು ಮಾಡ್ತಾನೆ ಅಂದರೆ, ಯಾರ್ಯಾರನ್ನ ಕರೀತಾನೆ, ಎಲ್ಲರನ್ನೂ ಕರೀತಾನೆ. ದೂರದಲ್ಲಿದ್ದಂಥ ಈ ಸಣ್ಣ ಸಣ್ಣ ಬೇಡರ ಕಮ್ಯುನಿಟಿಯವರು, ಸಣ್ಣ ಸಣ್ಣ ರಾಜರು, ಸಾಮಂತ ರಾಜರು ಎಲ್ಲರನ್ನೂ ಕರೀತಾನೆ. ಸಭೆಗೆ ಬನ್ನಿ, ಚರ್ಚೆ ಮಾಡಬೇಕು ದೇಶದ ಬಗ್ಗೆ, ಮುಂದೆ ಯಾರನ್ನು ಮಾಡಬೇಕು ರಾಜ ಅಂತ ಹೇಳಿ ಚರ್ಚೆ ಮಾಡ್ತಾನೆ. ತಪ್ಪೇನಿಲ್ಲ, ಕರೆದ. ರಾಜ್ಯಸಭೆಗೆ ಕರೆದು ಒಂದೇ ಐಟಮಲ್ಲಿ ಎಜೆಂಡಾ, ರಾಮನನ್ನು ನಾನು ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ನಿಮ್ಮ ಅಭಿಪ್ರಾಯ ಏನು ಅಂತ. ಒಂದು ಸಲ ಗಾಬರಿ ಆಗುತ್ತೆ ಅವನಿಗೆ. ಸಭೆಯಲ್ಲಿ ಹೇಳಿದಾಗ ಗಾಬರಿ ಆಗುತ್ತೆ. ಎಲ್ಲರೂ ಭಾಳ ಒಳ್ಳೆಯ ಚಿಂತೆ ಮಾಡಿ, ದಯವಿಟ್ಟು ಮಾಡಿ ಅಂತಾರೆ. ಇದೊಂದು ಸಲ ತೊಂದರೆ ಕೆಲಸ ಇದು. ಆಫೀಸರ್ ರಿಟೈರ್ ಆಗ್ತಾ ಇರ್ತಾರೆ. ನನ್ನ ನಂತರ ಇವ್ರು ಬರ್ತಾರೆ ಅಂತ ಪರಿಚಯ ಮಾಡಬೇಕು. ಜನ ಭಾಳ ಸಂತೋಷ ಸರ್, ಅವ್ರು ಬಂದರೆ ಭಾಳ ಸಂತೋಷ, ನೀವು ಹೋದ್ರೆ ಸಾಕು ಅಂದಂಗೆ ಆಯ್ತಲ್ಲ. ಒಬ್ಬರು ಕೂಡ ಯಾಕೆ ಅವಸರ ಮಾಡ್ತೀರಿ, ಇನ್ನೊಂದು ದಿವಸ ಇರಿ ರಾಜರು ದಶರಥ ನೀವು ಅಂತ ಅನ್ನಲಿಲ್ಲ ಒಬ್ಬರು. ಅಯ್ಯೋ ರಾಮನ್ ಮಾಡೋದಾದ್ರೆ ನಾಳೆನೇ ಮಾಡಿಬಿಡಿ, ಬೇಗ ಮಾಡಿಬಿಡಿ ಅಂದರು. ಇವೊಂಥರ ಮುಖಭಂಗ ಆದಂಗೆ, ಇಷ್ಟು ವರ್ಷ ಮಾಡಿದ್ದೇನು ಬೇಜಾರ ಇವರಿಗೆ ಅಂತ. ಆದರೂ ಅವನೇನು ಮಾಡ್ತಾನೆ, ತೀರ್ಮಾನ ಸಭೆಯದ್ದು ಅಂತ ಹೇಳ್ತಾನೆ. ಭಾಳ ಸೂಕ್ಷ್ಮ ಇದೆ ಇದರೊಳಗೆ, ಭಾಳ ಸೂಕ್ಷ್ಮ ಇದೆ. ಎಲ್ಲರನ್ನೂ ಕರೆದಂಥವನು ದಶರಥ ಇಬ್ಬರನ್ನ ಕರೆಯೋಲ್ಲ. ಯಾರನ್ನು ಕರೆಯಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ ಕರೆಯಲ್ಲ. ರಾಮನ ಮಾವ, ರಾಮ ಪಟ್ಟಾಭಿಷೇಕ ಆಗಬೇಕಲ್ವ, ರಾಮನ ಮಾವ ಜನಕನ ಕರೆಯೋಲ್ಲ. ತನ್ನ ಸ್ವಂತ ಮಾವ ಕೈಕೇಯಿ ಗಪ್ಪ ಅವನು ಕರೆಯಲ್ಲ. ವಿಚಿತ್ರ ಅನ್ಸಲ್ವಾ ಇದು? ರಾಮನ ಪಟ್ಟಾಭಿಷೇಕ ಆಗಬೇಕು. ಮತ್ತು ಅದು ಅಲ್ಲದೆ ಭರತ ಶತ್ರುಘ್ನರು ಖಾಸ ತಮ್ಮಂದರು, ಸೋದರ ಮಾವನ, ಅವ್ರು ಕರೆಸ್ಬೇಕಲ್ಲ ಪಟ್ಟಾಭಿಷೇಕಕ್ಕೆ, ಅವ್ರನ್ನ ಯಾರೂ ಕರೆಯಲ್ಲ. ಮತ್ತು ಒಂದೇ ಸಮ ಚಡಪಡಿಸ್ತಾನೆ. ರಾಮನಿಗೆ ಹೇಳ್ತಾನೆ, ನೋಡು ರಾಮ, ನಿನಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಪ್ಪ, ಹೇಗಿದ್ದರೂ ಭರತ ಊರಲ್ಲಿ ಇಲ್ಲಲ್ಲ, ಇದೇ ಸರಿಯಾದ ಸಮಯ ಅಂತಾನೆ. ವಿಚಿತ್ರ ಅಲ್ವಾ ಇದು? ಹೇಗೂ ಭರತ ಇಲ್ಲ, ಈಗೇ ಸಮಯ ನೀನು ಪಟ್ಟಾಭಿಷೇಕ ಮಾಡಬೇಕು. ಭರತ ಇಲ್ಲದೇ ಇರೋದಕ್ಕೂ ಇದು ಪಟ್ಟಾಭಿಷೇಕಕ್ಕೆ ಏನು ಸಂಬಂಧ? ಅವನಿಗೊಬ್ಬನಿಗೆ ಗೊತ್ತು ಯಾಕೆ ತಳಮಳ ಆಗಿದೆ ಅಂತ. ಭಾಳ ಚೆಂದ ಇದು ನನಗೆ ಎಷ್ಟು ಚಿಂತೆ ಅಂದರೆ, ಅವನಿಗೆ 2 ಚಿಂತೆ ಭಾಳ ತೀವ್ರ ಬಂದಿದೆ. ಸಭೆ ಕರೆದು ತೀರ್ಮಾನ ಮಾಡ್ತಾನಲ್ಲ, ಗೊತ್ತು ಅವನಿಗೆ ಎಲ್ಲರೂ ಒಪ್ಕೋತಾರೆ ಅಂತ. ಅದಕ್ಕೆ ಇದು ಕೆಲವೊಂದು ಸಲ ಭಾಳ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಆದರೆ ಕ್ಯಾಬಿನೆಟ್ಟಲ್ಲಿ ಯಾರೂ ಮಾತಾಡೋದಿಲ್ಲ. ಅವ್ರು ಏನು ಹೇಳ್ತಾರೆ ಒಪ್ಕೊಂಡ್ಬಿಡ್ತಾರೆ, ವಿರುದ್ಧ ಯಾರೂ ಮಾತಾಡೋಲ್ಲ. ಅದಕ್ಕೆ ತಮಾಷೆ ಮಾಡ್ತಾರೆ, ಇಫ್ ದ ಲೀಡರ್ ಈಸ್ ಪವರ್ಫುಲ್ ಹಿ ಕ್ಯಾನ್ ರೈಟ್ ದಿ ಪ್ರೊಸೀಡಿಂಗ್ಸ್ ಆಫ್ ದ ಮೀಟಿಂಗ್ ಬಿಫೋರ್ ದ ಮೀಟಿಂಗ್ ಹ್ಯಾಪನ್ಸ್ ಅಂತ ಬರದೇ ಬಿಡ್ಬೋದು. ಹಿಂಗಾಯ್ತು ಗೊತ್ತಿದ್ದು ಅವ್ರು ಏನು ಹೇಳ್ತಾರೋ ತೀರ್ಮಾನ ಆಗುತ್ತೆ, ವಿರುದ್ಧವಾಗಿ ಯಾರೂ ಮಾತಾಡೋದಿಲ್ಲ. ಅದು ಗೊತ್ತಿದ್ದು ಕೂಡ ಸಭೆ ಕರೀತಾನೆ, ಇವರಿಬ್ಬರನ್ನೂ ಕರೆಯೋಲ್ಲ. ಅದು ಹೇಳ್ತಾನೆ, ನತು ಕೇಕೆಯ ರಾಜಾನಂ ಜನಕಂ ವಾ ನರಾಧಿಪ ತ್ವರೆಯ ಜಾನಮಾಸಾದ ಪಾಶ್ಚಾತ್ಯ ಶೋಷತ ಪ್ರಿಯಂ ಅಂತ. ಅಂದ್ರೇನು, ಅವರಿಬ್ಬರನ್ನ ಕರೀಲಿಲ್ಲ, ಕೇಕೆಯ ರಾಜನ ಜನಕ ರಾಜನ ಕರೀಲಿಲ್ಲ. ಯಾಕಂದರೆ ಹೆಂಗಿದ್ರು ಆಮೇಲೆ ಸಂತೋಷ ಪಡ್ತಾರಲ್ಲ ಅವರು, ಅದನ್ನು ಹೆಂಗೆ ಸಂತೋಷ ಪಡ್ತಾರಲ್ಲ, ಸಂತೋಷ ಪಡಲಿರಿ. ಮೀಟಿಂಗ್ ಕರೆಯೋಕೆ ಅಂತಂದರೆ ಇವ್ರದ್ದು ಯಾರ್ಯಾರನ್ನೂ ಕರೆದಿದ್ದಾನೆ. ಮತ್ತು ಲಾಸ್ಟ್ ಮಿನಿಟ್ ಕರೆದದ್ದು ಕರೆಯೋಕ್ಕಾಗಲಿಲ್ಲ, ನೆವ ಏನಿಲ್ಲ. ದೂರದಿಂದೆಲ್ಲ ಬಂದಿದ್ದಾರೆ, ಏಕಾಏಕಿ ಮಾಡಿದ್ದಲ್ಲ. ಮೊದಲು ಎಲ್ರಿಗೂ ಮೆಸೇಜ್ ಹೋಗಿ ಬರಬೇಕು ಅಂತ ಆಮಂತ್ರಣ ಕೊಟ್ಟು ಕರೆಸ್ಕೊಂಡಿದ್ದಾನೆ. ಇವರಿಬ್ಬರನ್ನ ಯಾಕೆ ಕರೀಲಿಲ್ಲ? ಭರತ ಶತ್ರುಘ್ನರನ್ನು ಕರೀಲಿಲ್ಲ. ಮತ್ತು ತಿರುಗಿ ಮುರುಗಿ ಮಾತೇನು ಹೇಳ್ತಾನೆ, ಭರತ ಒಳ್ಳೆಯವನೆಪ್ಪ, ಮನಸ್ಸು ಒಳ್ಳೆಯದು,
ಅಂತಃಕರಣ ಇದೆ ಅವನಿಗೆ, ಆದರೂ ಹೇಳೋಕ್ಕಾಗಲ್ಲ ಒಂದೊಂದು ಸಲ. ಭರತನ ಬಗ್ಗೆನೇ ಸಂಶಯ ತೋರಿಸ್ತಾನೆ. ಒಳ್ಳೆ ಹುಡುಗ, ನನ್ನ ಮಾತು ಮೀರೋಲ್ಲ, ಆದರೂ ರಾಜ್ಯದ ವಿಷಯ ಬಂದಾಗ ಏನಾಗೋಲ್ಲ, ಹೇಗಿದ್ರು ಅವನಿಲ್ಲಲ್ಲ, ನೀನು ಪಟ್ಟಾಭಿಷೇಕ ಮಾಡಿಬಿಡ್ತೇನೆ. ಇನ್ನೊಂದು ಯಾಕೆ ಚಿಂತೆ ಬಂತು ಅಂದರೆ ಅವನಿಗೆ 2 ಕಾರಣಗಳಿದ್ದಾವೆ ಅಂತ ರಾಮಾಯಣ ಹೇಳುತ್ತೆ. ಮೊದಲನೇ ಕಾರಣ, ಅವನಿಗೆ ಶ್ರವಣಕುಮಾರನ ತಂದೆ ತಾಯಿ ಕೊಟ್ಟು ಶಾಪ ನೆನಪಿದೆ. ತಮಗೆಲ್ಲ ಗೊತ್ತಿದೆ, ಶ್ರವಣಕುಮಾರ್ ಕಥೆ ಹೇಳೋ ಕಾರಣ ಇಲ್ಲ. ಆ ಶಾಪ ಗೊತ್ತಿದೆ ಅವನಿಗೆ, ಆದರೆ ಎಷ್ಟರ ಮಟ್ಟಿಗೆ ಇಟ್ಕೊಂಡಿದ್ದಾನೆ ಕಾನ್ಫಿಡೆನ್ಷಿಯಲಿಯಾಗಿ ಅಂದರೆ ಕೌಶಲ್ಯಗೂ ಹೇಳಿಲ್ಲ, ರಾಮನಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಅವನಿಗೊಬ್ಬರಿಗೆ ಗೊತ್ತದು. ಆ ಶ್ರವಣಕುಮಾರನ ತಂದೆ ತಾಯಿದ್ರು ಶಾಪ ಕೊಟ್ಟಿರ್ತಾರೆ, ಹೇಗೆ ನಾವು ಪುತ್ರ ಶೋಕದಿಂದ ಸಾಯ್ತಾ ಇದ್ದೇವೋ ನೀನು ಹಾಗೆ ಪುತ್ರ ಶೋಕದಿಂದ ಸಾಯ್ತೀಯ ಅಂತ ಶಾಪ ಕೊಟ್ಟಿದ್ದಾರೆ. ಒಳಗೆ ಕೊರಿತಾ ಇದೆ ಅವನಿಗೆ. ಪುತ್ರ ಶೋಕ ಅಂದರೆ ಯಾರಿಂದ ಆಗ್ಬೋದು? ಅದು ರಾಮ ಆದರೂ ಅಂತ ಬದುಕೋಕ್ಕೆ ಸಾಧ್ಯವೇ ಇಲ್ಲ. ರಾಮನಿಗೆ ದುಃಖ ಆಗಬಾರ್ದು, ಅವನು ಹೋಗಬಾರ್ದು, ಅವನ ಪ್ರಾಣ ಹೋಗಬಾರ್ದು, ಅವನಿಗೆ ಸಾಯಬಾರ್ದು. ಭರತ ಶತ್ರುಘ್ನರು ಅವರು ಆಗಬಾರ್ದು, ಏನೂ ಆಗಬಾರ್ದು. ಆದರೆ ನಾನು ಇರುವಾಗ ಆಗಬಾರ್ದು, ಅದು ಅದಕ್ಕೆ ಬೇಗ ಮಾಡಿಬಿಡೋಣ, ನನ್ನ ನಂತರ ರಾಜ ಯಾರಾಗ್ತಾರಾಗಲಿ, ಇದೆಲ್ಲ ವಿಚಾರ ಒಂದು. ಅವನಿಗೆ ರಾಮ ವಿರಹವನ್ನು ತಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ, ಇದು ಒಂದು. ಎರಡನೇದು 2 ಭಯ ಅಂತ ಹೇಳಿದ್ದಾರೆ. ಎರಡನೇದು ಕೈಕೇಯಿ ಭಯ ಇದೆ ಅವನಿಗೆ, ವಿಪರೀತ ಭಯ ಕೈಕೇಯಿದೆ ಅವನಿಗೆ, ದಶರಥನಿಗೆ. ಕೈಕೇಯಿ ಹೆದರೋದಕ್ಕೆ ಮತ್ತೆ 2 ಕಾರಣ. ಒಂದು ವೈಯಕ್ತಿಕವಾದದ್ದು, ಇನ್ನೊಂದು ರಾಜಕೀಯಕ್ಕೆ ಸಂಬಂಧಪಟ್ಟದ್ದು. ವೈಯಕ್ತಿಕ ಕಾರಣ ಅಂದರೆ ಕೈಕೇಯಿ ಮೇಲೆ ಇದ್ದಂಥ ಅಪಾರವಾದಂಥ ಕಾಮ, ಪ್ರೀತಿ ಅಂದರೆ ತಪ್ಪಾಗುತ್ತೆ. ಇವನಿಗಾಗಲೇ ವಯಸ್ಸಾಗಿದೆ, 60-65 ವರ್ಷ ಆಗಿದೆ ಅವನಿಗೆ. ಕೈಕೇಯಿ ಸಣ್ಣ ವಯಸ್ಸಿನ ಹುಡುಗಿ, ತಾರುಣ್ಯ ಇದೆ, ತುಂಬ ಚಂದದ ಹುಡುಗಿ. ಆದ್ದರಿಂದ ಆಕೆಯನ್ನು ಬಿಟ್ಟಿರೋಕ್ಕಾಗಲ್ಲ ಇವನಿಗೆ. ಎಷ್ಟರ ಮಟ್ಟಿಗೆ ವಾಲ್ಮೀಕಿಗಳು ಒರಟಾಗಿ ಬರೀತಾರೆ ಅಂದರೆ ದಶರಥ ಕಾಮೀಹಿ ಅಂತ ಬರೀತಾರೆ. ಕಾಮಿ ಅವನು, ಕೌಶಲ್ಯ ಇದಕ್ಕಿನ್ನ ಕೈಕೇಯನ್ನು ಬಿಟ್ಟಿರೋಕ್ಕಾಗೋದಿಲ್ಲ. ಆಕೆ ಮದುವೆಯಾಗಿ ಬಂದಿದ್ದಾಳೆ, ಈ ಮುದುಕದ ಜೊತೆಗಿದ್ದಾಳೆ. ಆದ್ದರಿಂದ ಋಣ ಸಂದಾಯಕ್ಕೋಸ್ಕರನೂ ಆಕೆ ದುಃಖ ಮಾಡಬಾರ್ದು, ಆಕೆ ಸಂತೋಷವಾಗಿಡಬೇಕು. ಎಷ್ಟರ ಮಟ್ಟಿಗೆ ಆಕೆಯನ್ನು ಸಂತೋಷವಾಗಿಡೋಕೆ ಹೋಗಿದ್ದ ಅಂದರೆ ಕೌಶಲ್ಯ ಸೌಮಿತ್ರಿಯರು ಆಕೆ ಆಳಾದಂಗೆ ಆಗಿದ್ದರು, ಏನೇನೂ ಸುಖ ಇರಲಿಲ್ಲ. ಮುಂದೆ ಮಾತು ಬರ್ತದೆ, ಕೌಶಲ್ಯ ಹೇಳ್ತಾಳೆ, ಅಪ್ಪ ರಾಮ, ನೀನು ಕಾಡಿಗೆ ಹೋಗ್ಬಿಟ್ರೆ ಕೌಶಲ್ಯ ನಾನು ಹೊರ ತಿಂದುಬಿಡ್ತಾಳಪ್ಪ, ನೀವಿದ್ದಾಗಲೇ ಹೆಂಗೆ ಮಾಡ್ತಾಳೆ, ಹೋದಾಗ ಏನು ಮಾಡ್ತಾಳೆ ಆಕೆ ಅಂತ. ಅಷ್ಟರ ಮಟ್ಟಿಗೆ ಕೌಶಲ್ಯ ಸೌಮಿತ್ರಿಯರು ಅವ್ರಿಗೆ ಸಹಾಯಕರಾಗಿ ನಿಂತಿದ್ದರು. ಅಸಹಾಯಕರಾಗಿದ್ದರು, ಅವ್ರು ಕಂಟ್ರೋಲ್ ಮಾಡ್ತಿದ್ದು ಕೈಕೇಯಿ. ಆ ಹೆದರಿಕೆ ಒಂದಿತ್ತಲ್ಲ, ಕಾಮ ಒಂದಿದೆ. ಇನ್ನೊಂದು ದೊಡ್ಡದೊಂದು ಹೆದರಿಕೆ ಇದೆ ಅವನಿಗೆ, ಅದು ಮದುವೆ ಸಮಯದ ಕೆಲಸ. ಇದು ರಾಮಾಯಣ ಎಷ್ಟು ಸೂಕ್ಷ್ಮವಾಗಿ ಹೇಳುತ್ತೆ ಕೆಲಸ ಇದೆ, ನಮ್ಮ ಭಾಳ ಜನಕ್ಕೆ ಗೊತ್ತಿರಲ್ಲ. ದಶರಥನ ಕೈಕೇಯಿ ಮದುವೆ ಆಗಬೇಕಾದ್ರೆ ಇವನಿಗಾಗಲೇ 60 ವರ್ಷ ಆಗಿತ್ತು ಆವಾಗ. ಕೈಕೇಯಿನ ಮದುವೆ ಮಾಡಿಕೊಡು ಅಂತ ಕೇಕೇಯಿ ರಾಜನ ಕೇಳ್ತಾನೆ. ಅವನೊಂದು ಕಂಡೀಷನ್ ಹಾಕ್ತಾನೆ, ಇದು ಮಹಾಭಾರತ ನೆನಪಾಗಬೇಕು. ಮತ್ತೆ ನನ್ನ ಮಗಳ ಮಗ ರಾಜ ಆಗಬೇಕು, ನನ್ನ ಮಗಳ ಕೈಕೇಯಿನ ಮದುವೆ ಮಾಡಿಕೊಡ್ತೀವಿ ನಿಮಗೆ, ಆಕೆ ಮಗ ರಾಜ ಆಗಬೇಕು, ಮಾತು ಕೊಡಿ ಅಂತ ಆರಾಮಾಗಿ ಮಾತು ಕೊಡ್ತಾನೆ ದಶರಥ. ಯಾಕೆ ಕೊಡ್ತಾನೆ ಅಂದರೆ ಒಂದು ಕಾರಣ ಇದೆ. ಈಗಾಗಲೇ ಅವನ ಮದುವೆ ಆಗಿದೆ, ಕೌಶಲ್ಯ ಸುಮಿತ್ರೆಯರಿದ್ದಾರೆ, ಅವರಿಂದ ಮಕ್ಕಳಾಗಿಲ್ಲ, ಈಗ ಆಗೋ ಸಂಭವನೂ ಇಲ್ಲ. ಈಕೆ ಹೇಗಿದ್ರು ಕೈಕೇಯಿ ಸಣ್ಣ ವಯಸ್ಸಿನವಳು, ಆಕೆಗೆ ಮಗು ಆಗಿಬಿಟ್ರೆ ತೊಂದರೆನೇ ಇಲ್ಲಲ್ಲ, ಆಕೆ ಒಬ್ಬನೇ ಗಂಡು ಮಗ, ಅದರಿಂದ ರಾಜ ಆಗಿಬಿಡ್ತಾನೆ. ಅವನಿಗೆ ಆಗ ಮುಂದೆ ಪುತ್ರ ಕಾಮೇಷ್ಟಿ ಯಾಗ ಮಾಡ್ತೀನಿ, ಪಾಯಸ ಬರ್ತದೆ ಅಂತ ಕಲ್ಪನೆ ಇಲ್ಲ ಅವನಿಗೆ. ತಕ್ಷಣ ಹೇಳಿದ, ಆಯಿತು ಮಾಡೋಣ, ಹಾಗೆ ಮಾಡೋಣ ಅಂತ ಮಾತು ಕೊಟ್ಟಿದ್ದಾನೆ. ಈಗೆಲ್ಲ ಆಯ್ತಲ್ಲ, ಇದು ಪಾಯಸ ಪ್ರಸಂಗ ಬಂದು 4 ಜನ ಮಕ್ಕಳಾದರು. ಅದರಲ್ಲಿ ರಾಮನೇ ಹಿರಿಯ ಮಗ ಆದ. ಅವನು ಹಿರಿಯ ಮಗ ಆಗದಿದ್ದರೆ ತಕರಾರು ಇರಲಿಲ್ಲ ಅವನಿಗೆ. ಅವನು ಮಾತು ಹೇಳ್ತಾನೆ ರಾಮನಿಗೆ, ಎಷ್ಟು ಸಂಕಟದಲ್ಲಿ ಹೇಳ್ತಾನೆ ಅಂದರೆ, ಜ್ಯೇಷ್ಠ ಯಾಮಸೀಮೆ ಪತ್ನ್ಯಾಂ ಸದೃಶ ಸುತಃ ಉತ್ಪನ್ನಸ್ವಂ ಗುಣಶ್ರೇಷ್ಠೋ ಮಮ ರಾಮಾತ್ಮಜ ಪ್ರಿಯ. ಶಬ್ದಾರ್ಥ ನೋಡಿದರೆ, ರಾಮ ನನಗೆ ಅತ್ಯಂತ ಪ್ರಿಯಳಾದಂಥ ಜ್ಯೇಷ್ಠ ಪತ್ನಿಯಲ್ಲಿ ಜ್ಯೇಷ್ಠ ಪುತ್ರನಾಗಿ ಹುಟ್ಟಿದವನು. ಪದ್ಧತಿ ಏನಿತ್ತು ಅವಾಗ, ಜ್ಯೇಷ್ಠ ಪತ್ನಿಯಲ್ಲಿ ಹುಟ್ಟಿದಂಥ ಜ್ಯೇಷ್ಠ ಪುತ್ರನಿಗೆ ರಾಜ ಸಿಗಬೇಕು ಅಂತ ಇತ್ತು. ರಾಮ ನನಗೆ ಜ್ಯೇಷ್ಠ ಪತ್ನಿಯಲ್ಲಿ ಜ್ಯೇಷ್ಠ ಪುತ್ರನಾಗಿ ಹುಟ್ಟಿದಂಥವನು, ಅತ್ಯಂತ ಅನುರೂಪನಾಗಿರುವಂಥವನು. ಅಯ್ಯ ರಾಮ, ತುಂಬ ಗುಣವಂತ ಆಗಿದ್ದೀಯಪ್ಪ ನೀನು, ಸರ್ವರಿಗೂ ಪ್ರಿಯವಾಗಿದ್ದೀಯಾ ನೀನು ಅಂತ. ಮೇಲ್ನೋಟಕ್ಕೆ ಹೊಗಳಿದ ಮಾತಲ್ವ ಇದು, ರಾಮನ ಹೊಗಳಿದ ಮಾತಲ್ವ ಇದು, ಒಳಗಡೆ ಸಂಕಟದ ಮಾತಿದೆ ಅದು. ಮಹಾರಾಯಾನಿ ಹಿಂಗಾದದ್ದು ಫಜಿತ ಆಯಿತು ನನಗೆ. ನೀನೇನಾದರೂ ಕೈಕೇಯಿ ಮಗ ಆಗಿ ಹುಟ್ಟಿದರೆ ನನಗೇನು ತೊಂದರೆ ಇಲ್ಲ, ಜ್ಯೇಷ್ಠ ಪುತ್ರ ಮಗ ಅಲ್ಲ ಅಂತ ಹೇಳಿಬಿಡ್ತಿದ್ದೆ.
ಅಥವಾ ನೀವು ಗುಣಶೀಲ ಆಗಿಲ್ಲದೆ ಹೋಗಿದ್ದರೆ ರಾಮ ಜ್ಯೇಷ್ಠ ಪುತ್ರ ಬಟ್ ಗುಣ ಸರಿ ಇಲ್ಲ, ಅದನ್ನು ಭರತನ ಮಾಡೋಣ ಅನ್ಬೋದಾಗಿತ್ತು ನಾನು. ಯಾವುದೂ ಮಾಡೋಕ್ಕೆ ಬರಲ್ಲಲ್ಲೋ ಮಾರಾಯ. ನೀನು ಜ್ಯೇಷ್ಠ ಪುತ್ರ ಆಗಿದ್ದೀಯಾ, ಒಳ್ಳೆಯವನು ಆಗಿದ್ದೀಯಾ, ಜನಪ್ರಿಯ ಆಗಿದ್ದೀಯಾ, ನೀನು ಬಿಡೋಕ್ಕಾಗಲ್ಲ ನನಗೆ. ಆದ್ರೆ ಮಾತು ಕೊಟ್ಟಿದ್ದೀನಲ್ಲ ಆಕೆಗೆ, ಕೈಕೇಯಿ ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ, ಕೈಕೇಯಿ ಮಗನ ರಾಜ ಮಾಡ್ತೀನಿ ಅಂತ. ಭರತನ ಹೇಗಪ್ಪ ಮಾಡಲಿ ನೀನು? ಅದಕ್ಕೆ ಭರತ ಇಲ್ಲ ಅಂತ ಸಂತೋಷ ಪಡೋದು. ಭರತ ಹೇಗೂ ಇಲ್ಲ, ಬೇಗ ಮಾಡಿಬಿಡೋಣ, ಪಟ್ಟಾಭಿಷೇಕ ಮಾಡಿಬಿಡೋಣ ಅಂತ ಹೇಳ್ತಾನೆ. ಭರತ ಇದ್ರೇನು ಕೇಳೋಲ್ಲ, ಅದು ನನಗೆ ಗಿಲ್ಟಿ ಫೀಲಿಂಗ್. ಅದು ಏನು ಮಾಡೋದು, ಬೇಡ ಅಂತ. ಈ ಮಾತು ನಡೆದಾಗ ಯಾರ್ಯಾರಿದ್ದರು ಸಾಕ್ಷಿಯಾಗಿ? ಅದಕ್ಕೆ ಈ ಒಪ್ಪಂದದ ಮಾತಿದೆಯಲ್ಲ, ಕೈಕೇಯಿ ಮಗ ರಾಜ ಆಗಬೇಕು ಅಂತ ಕೇಕೆಯ ರಾಜ ಕೇಳ್ಕೊಂಡಾಗ ಅಲ್ಲಿದ್ದಂಥವರು 4 ಜನ. ಕೇಕೆಯ ರಾಜ ಇದ್ದ, ಜನಕ ರಾಜ ಇದ್ದ, ಮುಖ್ಯವಂದ್ರೆ ಅಶ್ವಪತಿ ರಾಜ, ಅವನು ಕೈಕೇಯಿ ಅಪ್ಪ ದಶರಥ ಮತ್ತು ಸುಮಂತ್ರ. ಸುಮಂತ್ರ ದಶರಥನ ಮಂತ್ರಿ ಮಾತ್ರ ಅಲ್ಲ, ಅತ್ಯಂತ ಆತ್ಮಸಖ. ಆಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಹೇಗಿರ್ತಿದ್ರು ಅಂದರೆ ಅವರು ರಾಜನ ಪ್ರತಿಯೊಂದು ನಡವಳಿಕೆ ಗೊತ್ತಿರ್ತಿತ್ತು, ಅವ್ರಿಗೆ ವಿಷಯ ಗೊತ್ತಿರೋದು. ಸುಮಂತ್ರ ಕೂಡ ಸಾಕ್ಷಿಯಾಗಿದ್ದ. ಅಂದರೆ ವಿಷಯ ತಿಳಿದವ್ರು ಇವರೇ 4 ಜನ. ಇವನಿಗೆ ಹೆದರಿಕೆ ಏನು? ಸುಮಂತ್ರನಂತೂ ಬಿಡೋಕ್ಕಾಗಲ್ಲ, ಅಲ್ಲೇ ಇರ್ತಾನೆ, ಅವ್ನು ಜಬರಿಸಿ ಇಟ್ಕೋಬೋದು, ಸುಮ್ಮನೆ ಕೂಡ ಹೇಳ್ಬೇಡ ನೀನು ಅಂತ ಹೇಳ್ಬೋದು. ಜನಕ ರಾಜ ಹೇಳೋಕ್ಕಾಗತ್ತಾ? ರಾಜರ್ಷಿ ಅವನು ಮದುವೆ ಕರೆದು ಬಿಟ್ಟರೆ ರಾಮನ ಮಾಡಬೇಕು ಅಂದಾಗ, ಅಲ್ಲಪ್ಪ ನೀನು ಮಾತು ಕೊಟ್ಟಿದ್ಯಲ್ಲ ಅಲ್ಲಿ ಅಶ್ವಪತಿ ರಾಜನಿಗೆ, ಕೈಕೇಯಿ ಮಗನ ಮಾಡಬೇಕಲ್ವಾ ಅಂತ ಕೇಳಿಬಿಟ್ರೆ ಏನು ಮಾಡೋದು? ಅದಕ್ಕೆ ಅವನು ಬರೋದೇ ಬೇಡ, ಅಶ್ವಪತಿ ರಾಜನಿಗೆ ಹೇಳೋದೇ ಬೇಡ. ಈ ಹೆದರಿಕೆ ಅವನ ಒಳಗಡೆ, ಇದು ರಾಜಕಾರಣ. ಅಂತೂ ಹೀಗೆ ಮಾಡಿ ಕೊನೆಗೆ ತೀರ್ಮಾನ ಮಾಡ್ತಾನೆ, ಅವ್ನು ಮಾಡಬೇಕು ಅಂತ ತೀರ್ಮಾನ. ಹೊಗಳ್ತಾನೆ, ಮೆಚ್ಚುಗೆ ಮಾತು ಅನ್ನಂಗೆ ಅನಿಸುತ್ತೆ, ಆದರೆ ಮೆಚ್ಚುಗೆ ಮಾತಲ್ಲ ಅದು. ಒಂದು ಹಾದಿ ಹುಡ್ಕೊಂಡ. ಕೊನೆಗೆ ಯಾಕಪ್ಪ ಹೆಂಗೆ ಮಾಡಿದೆ ಅಂತ ಕೇಳಿದರೆ, ಕೇಕೆಯ ರಾಜ ಮತ್ತು ಜನಕ ರಾಜ ಕೇಳಿದಾಗ, ನಾನೇನು ಮಾಡಲಿ ಸ್ವಾಮಿ, ಪ್ರಜಾಪ್ರತಿನಿಧಿ ಸಭೆಯೊಳಗೆ ತೀರ್ಮಾನ ಆಯಿತು, ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಹೇಳಬೇಕು. ತನ್ನ ಭಾರವನ್ನು ಮತ್ತೊಬ್ಬರ ಮೇಲೆ ಹಾಕಿ ಪಾರಾಗಬೇಕು. ಇದು ಪ್ಲ್ಯಾನ್ ಮಾಡ್ಕೊಂಡಿದ್ದ ಅವನು. ಈ ಮಾಡ್ಕೊಂಡಿರೋ ಹೊತ್ತಲ್ಲಿ ಕರಿತಾನೆ ಅವನ್ನ. ತೀರ್ಮಾನ ಆಯ್ತಲ್ಲಪ್ಪ, ಸಭೆಗೆಲ್ಲ ನಗರಕ್ಕೆ ತಿಳಿಸ್ತಾನೆ, ನಾಳೆ ಪಟ್ಟಾಭಿಷೇಕ. ಟೈಮ್ ಇಲ್ಲ ಜಾಸ್ತಿ, ನಾಳೆ ಮಾಡಿಬಿಡ್ಬೇಕು. ಈಗ ನಾಡಿದ್ದೇನಾಗುತ್ತೋ ಗೊತ್ತಿಲ್ಲ. ಅವನು ಹೇಳ್ತಾನೆ, ನನ್ನ ಮನಸ್ಸು ಚಂಚಲವಾದದ್ದು, ನಾಳೆ ಮತ್ತೆ ಬದಲಾಗಿಬಿಟ್ರೆ ಅದಕ್ಕೆ ನಾಳೆನೇ ನಿನಗೆ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಎಷ್ಟು ಒದ್ದಾಟ ಇದೆ ಗೊತ್ತಾ ಅದು. ಇದು ಸುಳ್ಳು ಹೇಳೋದು ಭಾಳ ಕಷ್ಟ, ಸತ್ಯ ಹೇಳೋದು ಭಾಳ ಸುಲಭ. ಸುಳ್ಳು ಹೇಳಿದ್ರೆ ಅಸಾಧ್ಯ ಮೆಮರಿ ಇರಬೇಕು. ಅವ್ರಿಗೇನು ಹೇಳಿದೆ, ಇವ್ರಿಗೇನು ಹೇಳಿದೆ ನೆನ್ಪಿಟ್ಕೋಬೇಕು, ಕರೆಕ್ಟಾಗಿ ಅವ್ರಿಗೆ ಉತ್ತರ ಕೊಡಬೇಕು. ಸತ್ಯ ಹೇಳ್ಬೇಕಾದ್ರೆ ಒಂದೇ ಮೆಮರಿ ಸಾಕಾಗ್ತದೆ. ಇವನೇನು ಮಾಡಿದ್ದಾನೆ, ಯಾರಿಗೂ ಹೇಳ್ದಂಗೆ ಮಚಾರ ಮಾಡಿ ಪಟ್ಟಾಭಿಷೇಕಕ್ಕೆ ಕೇಕೆಯ ರಾಜ ಜನಕ ರಾಜ ಬರಲಾರ್ದಂಗೆ ವ್ಯವಸ್ಥೆ ಮಾಡಿದ್ದಾನೆ. ರಾಮನ ಕರೆದು, ಬಾರಪ್ಪ ರಾಮ, ನಾಳೆ ನಿನಗೆ ಪಟ್ಟಾಭಿಷೇಕ ಮಾಡ್ತೀನಿ, ಸಂತೋಷ ಸುದ್ದಿ ಅಂತಾನೆ. ರಾಮ ಯಾವ ಮುಖಭಾವವನ್ನು ತೋರಿಸೋದಿಲ್ಲ, ಸಂತೋಷವಾದಂಗೂ ತೋರಿಸಲ್ಲ. ಹೋಗಿ ತನ್ನ ಅರಮನೆಗೆ ಹೋಗ್ತಾನೆ. ತಾಯಿಗೆಲ್ಲ ಸುತ್ತಿ ಮುತ್ತಿಬಿಟ್ಟಿರ್ತಾಗಲೇ ಹುಡುಗರು ಹೋಗಲೇ ಇರ್ತಾರೆ, ನಾಳೆ ರಾಮನಿಗೆ ಪಟ್ಟಾಭಿಷೇಕ ಆಗ್ತದೆ ಅಂತ. ಕೌಸಲ್ಯಕ್ಕೆ ಸಂಭ್ರಮ. ಎಷ್ಟು ವಿಚಿತ್ರ ಇದೆ ನೋಡಿ ಮನಸ್ಸು. ಇದು ಸೈಕಾಲಜಿ ಎಕ್ಸ್ಪರಿಮೆಂಟ್ ಇದು. ರಾಮ ಇಷ್ಟೆಲ್ಲ ಹಾಗೆ ತನ್ನ ಅರಮನೆ ಕೂತಿದ್ದಾನೆ ತನ್ನ ಮನೆಗೆ. 5 ನಿಮಿಷಕ್ಕೆ ಮತ್ತೆ ಕರೆಸ್ತಾನೆ ಸುಮಂತ್ರನ, ಕರೆಸೋನ ರಾಮನ ಕರೆಸು. ಮತ್ತೆ ರಾಮ ಇವಂತ ಈಗ ಬಂದಿದ್ದನಲ್ಲ, ಮತ್ತೆ ಯಾಕೆ ಹೋಗಬೇಕು? ಇಲ್ಲ, ಕರೀತಾರೆ ಮಹಾರಾಜರು, ಹೋಗಿ ನಿಂತ್ಕೋತಾನೆ. ಅಪ್ಪ ಏನು ಅಂತಾನೆ. ನೋಡಪ್ಪ, ನಿನಗೆ ಹೇಳಬೇಕು ಮುಖ್ಯವಾದ ವಿಷಯ, ನಾಳೆ ಪಟ್ಟಾಭಿಷೇಕ ನಿನಗೆ ಹೇಳಿದ್ದಾನೆ, 5 ನಿಮಿಷದಿಂದ ಹೇಳಿದ್ದಾನೆ. ಮತ್ತು ನಿನ್ನ ಪಟ್ಟಾಭಿಷೇಕ ನಾಳೆನೇ, ನೆನಪಿದೆಯಾ? ಸಂತೋಷವಾಗಿರಬೇಕು. ನೀನು ಸೀತೆ ಇವತ್ತು ರಾತ್ರಿಯೆಲ್ಲ ಉಪವಾಸ ಮಾಡಿ ಆ ವ್ರತಗಳನ್ನೆಲ್ಲ ಪಾಲಿಸಬೇಕು. ನಾಳೆ ಬೆಳಗ್ಗೆ ಪಟ್ಟಾಭಿಷೇಕ. ಯಾಕೆ ಗೊತ್ತಾ? ನನ್ನ ಭಯ ಇದೆ ಕಣೋ, ನನಗೆ ಭಯ ಇದೆ. ದಶರಥನ ಮಾತು ಆಗಲೇ ಹೇಳಿ ಕಳಿಸಿದಾನೆ ಪಟ್ಟಾಭಿಷೇಕ, ಮತ್ತು 5 ನಿಮಿಷಕ್ಕೆ ಕರೆಸ್ತಾನೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಗಾಬರಿ ಇದ್ದಾಗ ವಿ ಸ್ಟಾರ್ಟ್ ಓವರ್ ರಿಯಾಕ್ಟಿಂಗ್. ಕರೆಸ್ಬಿಟ್ಟು, ನಾನು ನೋಡು ನನ್ನ ಮನಸ್ಸಿಗೆ ಭಯ ಆಗ್ತಾಯಿದೆ ಕಣೋ, ಯಾಕಂದರೆ ಹೇಳೋಕ್ಕೆ ಬರಲ್ಲ. ಭರತ ಒಳ್ಳೆಯವನೇ, ಭರತ ಒಳ್ಳೆಯವನೇ, ದೂರ ಇದ್ದ ನಿಜ, ಆದರೂ ಹೇಳೋಕ್ಕೆ ಬರಲ್ಲ, ಏನೇನು ತೊಂದರೆ ಬರ್ತದೆ. ಒಂದು ಕೆಲಸ ಮಾಡು. ಎಂಥ ವಿಚಿತ್ರ ಮಾತು ಗೊತ್ತಾ? ನೀನು ಸುತ್ತಮುತ್ತಲ ಒಂದು 4 ಜನ ಗಟ್ಟಿಯಾದ ಸೇವಕರನ್ನ ಇಟ್ಕೋ. ರಾಮನಿಗೆ ಹೇಳೋದು, ಗಟ್ಟಿ ಸೇವಕರನ್ನ ಇಟ್ಕೋ ನೀನು. ಯಾಕಂದರೆ ಯಾರೋ ಬಂದು ನಿನ್ನ ಕಿವಿಯಲ್ಲೇನೋ ಓದ್ಬಿಡ್ತಾರೆ, ಅಂದರೆ ರಾಮನಿಗೇನು ಸುದ್ದಿ ಹೋಗುತ್ತೋ ಅಂತ ಹೆದರಿಕೆ. ಇದು ವಾಲ್ಮೀಕಿಗಳು ಬಾಯಿ ಬಿಟ್ಟು ಹೇಳಲ್ಲ, ಅವರು ಶ್ಲೋಕದಲ್ಲೇ ಬರುತ್ತೆ, ಅಷ್ಟು ಅದ್ಭುತವಾಗಿ ಬರುತ್ತೆ. ನೀನು ಸತ್ವ ಒಂದು 4-10 ಜನ ಗಟ್ಟಿಯಾದ ಸೇವಕರು ಇಟ್ಕೋ. ನೀನು ಯಾರನ್ನೂ ಹತ್ತಿರ ಬೆರ್ಕೊಳ್ಬೇಡ, ರಕ್ಷಣೆ ಮಾಡ್ಕೊ. ನೀನು ಯಾರೋ ಕಿವಿ ಓದ್ಬಿಡ್ತಾರೆ, ಸುದ್ದಿ ಹೇಳಿಬಿಡ್ತಾರೆ ನಿನಗೆ, ನಂಬೇಡ ನೀನು ಅಂತ ಹೇಳ್ತಾನೆ. ವಿಜೇತ ಅಪ್ಪ ಮಗ ರಾಮ ಅಂತಾನೆ, ಯಾಕೆ ಹಿಂಗೆ ಮಾಡ್ತಾರಪ್ಪ? ಆಯ್ತಪ್ಪ, ನಾನು ಮಾಡ್ಕೋತೀನಿ ಬಿಡು, ನಾಳೆ ಮಾಡ್ತೀನಿ. ಮತ್ತೆ ಹೇಳ್ತಾನೆ, ನೋಡೋ ನಾನು ಮುದುಕಾಗ್ಬಿಟ್ಟೆ, ಈಗ ಎಷ್ಟು ದಿವಸ ಬದುಕ್ತೀನಿ ಗೊತ್ತಿಲ್ಲ, ನಾಳೆ ಬೆಳಗ್ಗೆನೇ ಇರಲಿಕ್ಕಿಲ್ಲ ನಾನು, ಅದಕ್ಕೆ ಬೇಗ ಮುಗಿಸ್ಬಿಡೋದು ನಿನ್ನ ಪಟ್ಟಾಭಿಷೇಕ. ರಿಪೀಟಾಗಿ ಅದನ್ನೇ ಹೇಳ್ತಾನೆ. ರಾಮ ಅಂತ ನನಗೆ ಅಪ್ಪನಿಗೆ ಟೆನ್ಷನ್ ಆಗಿರಬೇಕು ಅಂತ. ಅಂದರೆ ಭಯ ಏನು ಅವನಿಗೆ?
ಏನೋ ವಿಘ್ನ ಬಂದು ಪಟ್ಟಾಭಿಷೇಕ ತಡೀತದೆ ಅಂತ ಅನಿಸ್ಬಿಟ್ಟಿದೆ ಅವನಿಗೆ. ಈ ಪ್ರಿಮಾನಿಷನ್ ಅಂತೀವಿ ನೋಡಿ, ಕೆಲವೊಂದು ಸಲ ನಮಗೆ ಅನಿಸ್ಬಿಡುತ್ತದೆ ಹೀಗಾಗ್ಬೋದು ಅಂತ. ಕೆಲವು ಸಲ ಹಂಗೆ ಆಗಲ್ವಾ, ಯಾಕೋ ಏನೋ ತೊಂದರೆ ಆದಂಗೆ ಕಾಣಿಸ್ತದೆ, ಆಗೋಂಗೆ ಕಾಣಿಸ್ತದೆ, ಏನೋ ತೊಂದರೆ ಆಗ್ತದೆ. ಹಾಗೆ ದಶರಥನಿಗಾಗಿದೆ, ಇದು ನಡೆಯೋಲ್ಲ, ಪಟ್ಟಾಭಿಷೇಕ ತೊಂದರೆ ಆಗ್ಬೋದು ಅಂತ ಅನಿಸಿದೆ. ಮನೆಗೆ ಬರ್ತಾನೆ ರಾಮ, ಕೂತ್ಕೋತಾನೆ. ಊರಲ್ಲಿ ಸಡಗರ ಮಿತಿ ಮೀರಿ ಬಿಟ್ಟಿದೆ. ಮುಂದಿನ ಪ್ರಸಂಗ ಹೇಳೋಲ್ಲ ನಾನು. ಮಂಥರೆ ಮೇಲೆ ಹೋಗಿ ನೋಡ್ತಾಳೆ, ಏನು ಗದ್ದಲ ಅಂಥೇಳಿ ನೋಡ್ತಾಳೆ. ಊರೆಲ್ಲ ಬೆಳದಿಂಗಳಾದಂಗೆ ಆಗಿದೆ, ಬೆಳಕು ಹಾಕಿದ್ದಾರೆ, ದೀಪ ಹಾಕಿದ್ದಾರೆ, ಇದೆಲ್ಲ ರಂಗೋಲಿ ಹಾಕ್ತಾ ಇದ್ದಾರೆ, ಅಲಂಕಾರ ಮಾಡ್ತಿದ್ದಾರೆ, ಏನು ನಡೆದಿದೆ ಅಂತ. ಮತ್ತೊಬ್ಬ ಸೇವಕ್ಕೆ ಹೇಳ್ತಾಳೆ, ಗೊತ್ತಿಲ್ವ ನಿನಗೆ ನಾಳೆ ರಾಮನ ಪಟ್ಟಾಭಿಷೇಕ ಅಂತ. ಇಲ್ಲಿ ದಯವಿಟ್ಟು ನೋಡಿ, ಮಂಥರೆಯನ್ನು ಬೈತೀವಿ ನಾವು, ಆಕೆಯಿಂದಾನೇ ರಾಮಾಯಣ ಕೆಟ್ಟು ಹೋಯ್ತು, ಆಕೆಯಿಂದ ರಾಮ ಹೋದ ಅಂತ. ನಾವು ಒಂದು ಕ್ಷಣ ಆಕೆ ಜಾಗದಲ್ಲಿದ್ದು ವಿಚಾರ ಮಾಡೋಣ. ಅದನ್ನು ವಾಲ್ಮೀಕಿಗಳು ಮಾಡ್ತಾರೆ. ಆಕೆ ಗೂನಿ, ದೇಹ ಸರಿಯಿಲ್ಲ ಆಕೆದು. ಆದರೆ ಕೈಕೇಯಿಯನ್ನು ಎತ್ತಿ ಆಡಿಸಿದಂಥವಳು, ದಾಸಿಯಾಗಿ ಬಂದವಳು. ತಾನು ಎತ್ತಿ ಆಡಿಸಿದ ಮಗು ಕೈಕೇಯಿ ಈಗ ರಾಣಿಯಾಗಿದ್ದಾಳೆ. ಆಕೆ ಮಗನಿಗೆ ರಾಜ್ಯ ಸಿಗಬೇಕು. ಅದು ತಪ್ಪಿ ರಾಮನಿಗೆ ಸಿಕ್ಕಿಬಿಟ್ರೆ ನನ್ನ ಭರತ ಯಾವತ್ತೂ ರಾಜ ಆಗಲ್ಲ. ಆಕೆ ಜಗತ್ತಷ್ಟೇ ಅದು, ಇನ್ನು ಆಕೆ ಜಗತ್ತಷ್ಟೇ. ಆಕೆ ಜಗತ್ತು ಕೈಕೇಯಿ ಭರತ, ಕೈಕೇಯಿ ಭರತ ಅಷ್ಟೇ. ಅವ್ರು ಒಳ್ಳೇದಾಗಬೇಕು. ಈಗ ರಾಮ ಚಕ್ರವರ್ತಿ ಆಗಿಬಿಟ್ರೆ ಭರತ ಯಾವಾಗಲೂ ಹಿಂದೆ ಹೋಗ್ಬಿಡ್ತಾನಲ್ಲ, ಆಗಬಾರ್ದು ಅಂತ ಹೇಳಿ ಆ ತುಡಿತದಿಂದ ಹೋಗಿ ಕೈಕೇಯಿಗೆ ಹೇಳ್ತಾಳೆ. ಆ ಕೈಕೇಯಿಗಂತೂ ರಾಮನ ಮೇಲೆ ಅಸಾಧ್ಯ ಪ್ರೀತಿ, ಭರತನಿಗಿಂತ ಹೆಚ್ಚು ಪ್ರೀತಿ ರಾಮನ ಮೇಲೆ ಈಕೆ ಓಡಿ ಹೋಗಿ ಹೇಳ್ತಾಳೆ. ನನಗನ್ಸೋ ಮಟ್ಟಿಗೆ ಮನುಷ್ಯ ಸ್ವಭಾವದವನ್ನು ವಾಲ್ಮೀಕಿ ಚಿತ್ರಿಸಿದ ಹಾಗೆ ಬಹುತೇಕ ಯಾವ ಮಹಾಕಾವ್ಯನೂ ಸೃಷ್ಟಿಸಿಲ್ಲ ಅನಿಸುತ್ತೆ. ವ್ಯಾಸರು ಒಂದು ಸಲ ಹೊರಟಾಗಿ ಹೇಳ್ತಾರೆ, ಆದರೆ ಅಷ್ಟು ನವರಾಗಿ ಕುಸರಿ ಕೆಲಸ ವಾಲ್ಮೀಕಿಗಳದ್ದು. ಹೋಗು ತಯಾರು ಮಾಡ್ಕೋ ಎಲ್ಲ ಅಂತ ಹೇಳ್ತಾನೆ. ಆ ಪುರೋಹಿತರಿಗೆ ಹೇಳ್ತಾನೆ, ಎಲ್ಲ ನದಿಗಳ ನೀರನ್ನು ತರಿಸಿ, ಪವಿತ್ರ ನದಿಗಳ ನೀರು ತರಿಸಿ ನಾಳೆ ಬೆಳಗ್ಗೆನೇ ಯಜ್ಞ ಆಗಬೇಕು ಅಂದರೆ ಮೊದಲೇ ತಯಾರು ಮಾಡಿದ್ದಾನೆ. ದೂರ ದೂರ ನೀರು ಮರುದಿವಸ ಹೆಂಗೆ ಬರುತ್ತೆ ಅದು ಅಂದರೆ ಎಲ್ಲ ಪ್ಲ್ಯಾನ್ ಮಾಡಿ ತರಿಸಿ ಇಟ್ಟಿದ್ದಾನೆ ನಾಳೆ ಮಾಡೋದು ಅಂಥೇಳಿ. ಆದ ನಂತರ ರಾಮನಿಗೆ ಹೇಳ್ತಾನೆ, ಉಪವಾಸ ಮಾಡಪ್ಪ ಅಂತ ಹೇಳ್ತಾನೆ. ಅಲ್ಲಿ ಹೋದ್ಮೇಲೆ ಅಮ್ಮನಿಗೂ ಗೊತ್ತಾಗುತ್ತೆ. ಅಮ್ಮ ಹೇಳ್ತಾಳೆ, ಅದೇ ಇಲ್ಲಪ್ಪ, ಇನ್ಮೇಲೆ ನೀ ರಾಜ ಆದರೆ ಕೈಕೇಯಿ ಕಡೆಯಿಂದ ಪಾರಾಗ್ತೀನಿ, ನಾನು ರಾಜಮಾತಾ ಅಂತ ಆಗ್ತೀನಿ ನಾನು. ಆ ಮೊದಲಿನ ಕಷ್ಟ ಇರಲಿಕ್ಕಿಲ್ಲ ನನಗೆ, ಆಕೆ ಸಂತೋಷ ಅದು, ಪಾರಾಗ್ತೀನಿ ಅಂತ. ಮಂಥರೆ ಹೋಗಿ ಕೈಕೇಯಿ ಮನಸ್ಸು ಕೆಡಿಸ್ತಾಳೆ. ಆಕೆ ಒಂದೇ ಒಂದು ಬಾಣ ಬಿಡ್ತಾಳೆ. ಮೊದಲು ರಾಮ ಆಗಿಬಿಟ್ರೆ ನೀನು ಭರತನಿಗೇನು ಗತಿ ಅಂತ. ಎಂಥ ಚಂದದ ಮಾತು ಕೈಕೇಯಿ ಹೇಳ್ತಾಳೆ ನೋಡ್ರಿ. ಕೈಕೇಯಿ ಹೇಳುವಂಥ ಮಾತು, ಯಥಾ ಮೇ ಭರತೋ ಮಾನ್ಯಸ್ಥತ ಭೂಯೋಪಿ ರಾಘವ ಕೌಸಲಾತೋತಿರಿಕ್ತಂ ಶುಶ್ರೂಚತೆ ಹಿ ಮಮಾಂ. ನನ್ನ ರಾಮ ಇದ್ದಾನಲ್ಲ, ಅವನು ಎಷ್ಟು ದೊಡ್ಡವನು ಅಂದರೆ ನನ್ನ ಭರತನಿಗಿಂತ ಹೆಚ್ಚು ಪ್ರಿಯನಾದವನು. ಅವನಿದ್ರೆ ನನ್ನ ಚಿಂತೆ ಇಲ್ಲ, ರಾಜ ಆದರೆ ಏನು ಚಿಂತೆ ಇಲ್ಲ ಅಂತಾಳೆ. ಇನ್ನೊಂದು ಮಾತು ಮುಂದೆ ಹೇಳ್ತಾಳೆ, ರಾಜ್ಯಂ ಚ ಯದಿ ರಾಮಸ್ಯ ಭರತಸ್ಯಾಪಿ ತತ್ರದ. ಅದು ರಾಮನ ರಾಜ್ಯ ಆದರೆ ಭರತನ ರಾಜ್ಯ ಇದ್ದಂಗೆ ಅಲ್ವಾ. ರಾಮನಿಗೆ ಭರತನಿಗೆ ಏನು ವ್ಯತ್ಯಾಸ ಇದೆ. ಮನ್ಯತೆ ಹಿ ಯಥಾತ್ಮಾನಂ ತಥಾ ಭ್ರಾಂದಂಶ ರಾಘವ. ರಾಮ ತಮ್ಮ ತಮ್ಮಂದಿರನ್ನ ಅತ್ಯಂತ ಪ್ರೀತಿಯಿಂದ ಕಾಪಾಡ್ಕೋತಾನೆ, ಅವ್ರಿಗೇನು ತೊಂದರೆ ಆಗಲ್ಲ, ಆಗಲಿ ಬಿಡಿ ಅವನು ರಾಜ ಆಗಲಿ ಅಂತ. ಯಾವ ಬಾಣನೂ ಆಟ ಅಲ್ಲ ಅಂದಾಗ ಮಂಥರೆ ಒಂದು ಕೊನೆಯ ಬಾಣ ಬಿಡ್ತಾಳೆ. ಅದು ಅತ್ಯಂತ ಪವರ್ಫುಲ್ ಬಾಣ, ಎಸ್ಪೆಷಲಿ ಸೌತ್ ಏರಿಯಾ ಇರುವಂಥಲ್ಲಿ ಭಾಳ ಒಳ್ಳೆಯ ಬಾಣ. ಇದು ಸೈಕಾಲಜಿ ಹೆಂಗಿದೆ ನೋಡಿ. ನೀ ಹುಚ್ಚಿದ್ದಿ, ರಾಮ ಆಗಲಿ ಏನು ತೊಂದರೆ ಇಲ್ಲ, ರಾಮ ರಾಜ ಆದರೆ ಕೌಶಲ್ಯ ಮೇರೆ ಏರು ಕೂತ್ಕೋತಾಳೆ. ಇದುವರೆಗೂ ನೀನು ಹೇಗೆ ಆಕೆನ ಅರ್ದು ಹಾಕಿದ್ದೀಯೋ ಹಂಗೆ ಅರಿತಾಳೆ ನಿನ್ನಾಕೆ. ಇದು ಸೌತಿ ಬಾಣ, ಭಾಳ ಸ್ಟ್ರಾಂಗ್ ಬಾಣ ಇದು. ಆಕೆ ಜೋರಾಗ್ಬಿಟ್ರೆ ನೀನು ದಾಸಿಯಾಗಿ ಕೂತ್ಕೋಬೇಕು, ಹಾಗಾದ್ರೆ ಏನು ಮಾಡಬೇಕು ಅಂತಾಳೆ. ಎಷ್ಟು ಒಳ್ಳೆ ಮನಸ್ಸು ಕೈಕೇಯಿದು. ನಾವು ಸುಮ್ಮನೆ ಕೈಕೇಯನ್ನು ಬೈದು ಹಾಕ್ತೀವಿ. ಆಕೆಗೆ ಪಾಪ ಹಿಂದಿನ ವರ ಗೊತ್ತದಲ್ಲ, 2 ವರ ಕೊಟ್ಟಿರ್ತಾನೆ ದಶರಥ, ನಿನಗೇನು ಬೇಕಾದ ವರ, ಯುದ್ಧದಲ್ಲಿ ಪಾರು ಮಾಡಿರ್ತಾಳೆ ಆಕೆ ಅವನ್ನ, ನಿನಗೇನು ಬೇಕು ಕೇಳ್ಕೊ 2 ವರ ಅಂತ. ಈಗೇನು ಬೇಡ ಆಮೇಲೆ ಕೇಳಿ, ಆಕೆ ಮರ್ತೇ ಬಿಟ್ಟಿದ್ದಾಳೆ ಅದನ್ನು. ಅದು ನೆನಪಿದ್ರೆ ಜಗಳ ಬೇಕೇ ಆಗಿರಲಿಲ್ಲ. ನನಗೆ 2 ವರ ಕೊಟ್ಟಿದ್ದೆಲ್ಲಪ್ಪ ಕೊಡು ಅಂತ ಕೇಳಬೇಕು. ಮಂಥರೆ ನೆನಪಿಟ್ಕೊಂಡಿದ್ದಾಳೆ ನೋಡಿ ಆ ವರ. ನಾನು ಹೆಂಗೆ ಕೇಳಿ, ಅಯ್ಯೋ ನಿನಗೆ ವರ ಇದೆಯಲ್ಲಮ್ಮ ಕೇಳೋದನ್ನು ಅಂತಾಳೆ. ಆಕೆ ಆ್ಯಸ್ ಯೂಶ್ವಲ್ ಅಲ್ಲೊಂದು ಕೋಪಗ್ರಹ ಅಂತಿರುತ್ತೆ, ಚೆಂದ ಹಂಗಿರೋದು. ರಾಜರ ಮನೆಯಲ್ಲಿ ಹೆಂಡಂದ್ರೆ ಜಗಳ ಆಡಿದು ಊರಿಗೆಲ್ಲ ಗೊತ್ತಾಗಬಾರ್ದು ಅಂತ ಒಂದು ದೂರದಲ್ಲಿ ಕೋಪಗ್ರಹ ಕಟ್ಟಿದ್ದಾರೆ. ಅಲ್ಲಿ ಕೋಪಗ್ರಹಕ್ಕೆ ಹೋಗಿ ತನ್ನ ಆಭರಣಗಳನ್ನ ಬಿಸಾಕ್ಬಿಟ್ಟು ನೆಲದ ಮೇಲೆ ಹೊದ್ದು ಬಿಕ್ಕೋತಾಳೆ. ಇವನು ಹೋಗ್ತಾನೆ ದಶರಥ, ಅಲ್ಲಿ ಎಲ್ಲಿದ್ದಾಳೆ ಅಂತ ಹೋಗ್ತಾನೆ. ಅವನು ಕಾಮಿ, ಬೇಸಿಕಲಿ ಕಾಮಿ. ಅವನು ಕಾಮಿಸಿ ಹೋಗ್ತಾನೆ. ಹೋದಾಗ ಆಕೆ ನೋಡ್ತಾನೆ, ಅಯ್ಯೋಯ್ಯೋ ವಜ್ರದಂಥ ನನ್ನ ಹೆಂಡತಿ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದಾಳಲ್ಲ, ಏನಾಯಿತು ನಿನಗೆ? ಒಂದು ಸಲ ಈ ಸ್ತ್ರೀ ಮೋಹಕ್ಕೆ ಬಿದ್ದಂಥ ಮನುಷ್ಯ
ಹೆಂಗೆ ಹುಚ್ಚುಚ್ಚಾರ ಆಡ್ತಾನೆ ಅನ್ನೋದಕ್ಕೆ ದಶರಥ ಕ್ಲಾಸಿಕ್ ಎಕ್ಸಾಂಪಲ್. ಹುಚ್ಚುಚ್ಚಾರ ಮಾತಾಡ್ತಾನೆ. ನಾನು ಗಂಭೀರವಾಗಿ ಹೇಳ್ತಾನೆ, ಹುಚ್ಚುಚ್ಚಾರ ಅಂತ ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ಬುದ್ಧಿ ಇದ್ದಂಥ ರಾಜ ಯಾರೂ ಮಾತಾಡಬಾರ್ದು. ಅವನು ಹೇಳ್ತಾನೆ, ನಿನಗೇನು ಬೇಕು ಹೇಳು. ಒಬ್ಬ ಬಡವ ಬ್ರಾಹ್ಮಣನ ಕರೆಸಿ ರಾಜ ಮಾಡು ಅಂದರೆ ಮಾಡಿಬಿಡ್ತೇನೆ. ಮಹಾಪ್ರಚಂಡ ಕಳ್ಳ ದರೋಡೆ ಮಾಡಿದ್ದಾನೆ, ಖೂನಿ ಮಾಡಿದ್ದಾನೆ ಅಂತ ಕಳ್ಳನನ್ನು ಬಿಡುಗಡೆ ಮಾಡಿಬಿಡ್ತೀನಿ. ಒಬ್ಬ ಸಾತ್ವಿಕ ಮನುಷ್ಯನ ಬೇಕಾದ್ರೆ ಗಲ್ಲಿಗೆ ಏರಿಸು ಅಂದರೆ ಏರಿಸಿಬಿಡ್ತೀನಿ. ಇದು ಮಾತು ದಶರಥಂದು. ನೀನು ಬೇಜಾರು ಮಾಡ್ಕೋಬೇಡ. ಆಕೆ ಕೊನೆಗೆ ಕೇಳೇ ಬಿಡ್ತಾಳೆ, ನನಗೆ 2 ವರ ಕೊಟ್ಟಿದ್ದೆಲ್ಲ, ವರ ಕೊಡು, ಏನು ಬೇಕು ಹೇಳು, ನೀನು ರಾಜ್ಯ ಬೇಕಾ ಕೊಟ್ಬಿಡ್ತೀವಿ ಎಲ್ಲ ಹೇಳ್ತಾನೆ. ಅದೆಲ್ಲ ಬೇಡ, ನನಗೆ ಬೇಕಾದ 2. ಮೊದಲನೇದ್ದು ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಯಾಕೆ ಅಂತ ಕೇಳ್ತಾನೆ ಅವನು. ಆಕೆಗೆ ಮಾತು ಕೊಟ್ಟದ್ದು ಗೊತ್ತಿಲ್ಲ ತಮ್ಮ ಅಪ್ಪನಿಗೆ. ಇವನು ಚುಚ್ಚಿದೆ ಅದು. ನಿನಗೆ ಗೊತ್ತಾಯ್ತಾ ಅಂತ ಕೇಳ್ತಾನೆ. ನನಗೇನು ಗೊತ್ತಿಲ್ಲ, ನನಗೆ ಗೊತ್ತಿದ್ದು 2 ವರ. ಅಪ್ಪ ಮಾತು ಕೊಟ್ಟದ್ದು ನನಗೇನು ಗೊತ್ತಿಲ್ಲ. 1 ವರ ಭರತ ರಾಜ ಆಗಬೇಕು. 2ನೇದ್ದು ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು. ಇದು ಭಾಳ ಚೆನ್ನಾಗಿದೆ. ಅದು 14 ವರ್ಷ ಯಾಕೆ ಹೋಗಬೇಕು ವನವಾಸಕ್ಕೆ? ಮಗ ರಾಜ ಆದರೆ ಸಾಕಲ್ವಾ? ಆದರೆ ಆಕೆ ಎಷ್ಟು ಸೈಕಾಲಜಿ ಹೇಳ್ತೀನಿ. ಅತ್ಯಂತ ಪ್ರಚಂಡನಾದಂಥ ಮನುಷ್ಯ, ಪ್ರಭಾವಶಾಲಿಯಾದಂಥ ಮನುಷ್ಯ ರಾಜ್ಯದಲ್ಲಿದ್ದರೆ ಜನ ಅವನ ಕಡೆಗೆ ಹೋಗ್ತಾರೆ. ಇದು ನೋಡಿದ್ದೀವಿ ನಾವು. ಅಳುಬುರ್ಕ ಚೀಫ್ ಮಿನಿಸ್ಟರ್ ಆಗಿದ್ದರೆ, ಪವರ್ಫುಲ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದರೆ ಜನ ಡೆಪ್ಟಿ ಚೀಫ್ ಮಿನಿಸ್ಟರ್ ಕಡೆನೇ ಹೋಗ್ತಾರೆ. ಅವ್ರು ಇರೋ ತನಕ ನಿದ್ದೆ ಮಾಡೋಕ್ಕಾಗಲ್ಲ ಚೀಫ್ ಮಿನಿಸ್ಟ್ರಿಗೆ. ಅದಕ್ಕೆ ಅದು ಇರೋಕ್ಕಾಗಲ್ಲ. ಅದು ರಾಮ ಅದೇ ಊರಲ್ಲಿದ್ದರೆ ಜನ ಎಲ್ಲ ಅವನ ಕಡೆ ಹೋಗ್ತಾರೆ. ರಾಮ ದೊಡ್ಡವನು ಅಂತ ಹೋಗ್ತಾರೆ. ಅವನು ಇರೋ ತನಕ ಭರತ ತನ್ನ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಅವನ ಕಣ್ಣಿಂದ ದೂರ ಇರಬೇಕು. 1-2 ವರ್ಷ ಇದ್ದರಲ್ಲ, 14 ವರ್ಷ ಜನ ಮರೆತು ಹೋಗ್ತಾರೆ. ಆಗೊಂದು ಥಿಯರಿ ಇತ್ತು, ನಿಮಗೆಲ್ಲ ಗೊತ್ತಿದೆ. ಯಾರನ್ನಾದರೂ 12 ವರ್ಷದ ನಂತರ ನೋಡಿದರೆ ಅವರೊಂದು ದೇವಸ್ಥಾನದಲ್ಲಿ ನೋಡಬೇಕು, ಎಣ್ಣೆಯಲ್ಲಿ ನೋಡಬೇಕು ಅಂತ ಇತ್ತು. ಯಾಕೆ? 12 ವರ್ಷದ ನಂತರ ಯಾವ ಮನುಷ್ಯನ ನೋಡ್ತಿರೋ 12 ವರ್ಷದ ಹಿಂದೆ ಅವನ ದೇಹದಲ್ಲಿ ಆ ಒಂದೂ ಸೆಲ್ ಇರಲಿಲ್ಲ, ಎಲ್ಲ ಸೆಲ್ ಬದಲಾಯಿಸಿದ. ಮನುಷ್ಯ ದೇಹದ ರಚನೆ ಇರೋದೇ ಹಾಗೆ. ನಮ್ಮ ದೇಹದಲ್ಲಿ ಪ್ರತಿ ಕ್ಷಣ ಸೆಲ್ ಸಾಯ್ತವೆ, ಹೊಸ ಸೆಲ್ ಹುಟ್ಟುತ್ತವೆ. 12 ವರ್ಷಕ್ಕೊಮ್ಮೆ ಪೂರ್ತಿ ಚೇಂಜ್ ಆಗಿಬಿಡ್ತವೆ. ಅಂದರೆ ನಾನು ಹಿಂದೆ ನೋಡಿದಂಥ ಮನುಷ್ಯನ ಆ ಜೀವಕೋಶದಲ್ಲಿ ಒಂದೂ ಜೀವಕೋಶ ಇಲ್ಲ, ಅದು ಹೊಸ ಮನುಷ್ಯ ಆದಂಗೆ ಅಂತ. ಅಂದರೆ 2 ವರ್ಷ ಸೇರಿಸ್ತಾಳೆ ಗ್ರೇಸಕ್ಕೆ ಇರಲಿ ಅಂತ. 14 ವರ್ಷ ಹೊರಗೆ ಹೋಗ್ಬಿಡಲಿ, ಬರೋದು ಜನ ಮರೆತಿರ್ತಾರೆ, ಅಷ್ಟರ ಬರೋದಾಗ ಸೆಟ್ಟಾಗಿರ್ತಾನೆ ಅಂತ ಈ ವರ ಕೇಳ್ತಾಳೆ. ಇದು ಬಹಳ ಪ್ರಸಿದ್ಧವಾದಂಥದ್ದು. ಹೋಗಿ ಹೇಳಿದಂಥವನು ಬೇಡ್ಕೋತಾನೆ, ಅಸಾಧ್ಯ ಬೇಡ್ಕೋತಾನು. ಅವನು ನೋಡ್ಕೋಬೇಕಪ್ಪ, ದೀನತನ ನೋಡಿದಾಗ ಅಸಹ್ಯ ಅನಿಸ್ಬಿಡ್ತು ಒಂದು ಸಲ. ಏನು ಬೇಕಾದರೂ ಹೇಳು, ಹಂಗೆ ಮಾಡು, ರಾಮನ ಬಿಡಬೇಡ, ನಾನು ಪ್ರಾಣ ಹೋಗ್ತದೆ ಅಂತಾನೆ. ಆಕೆ ಹೋದ್ರೆ ಹೋಗಲಿ ಅಂತಾಳೆ. ಹೋದ್ರೆ ಹೋಗಲಿ, ರಾಮ ಇರೋಂಗಿಲ್ಲ ಇಲ್ಲಿ, ವರ ಕೊಡು, ಮಾತು ಕೊಡು. ಹಂಗಾರೆ ಕರೆಸು ರಾಮನ್ನ, ಹೇಳು, ರಾಮನ ನೀನೇ ಹೇಳು ಅಂತಾಳೆ ಗಂಡನಿಗೆ. ಅವನು ಹೇಳೋಕ್ಕಾಗಲ್ಲ, ಒದ್ದಾಡ್ತಾನೆ, ಎಚ್ಚರ ತಪ್ಪಿ ಬೀಳ್ತಿರ್ತಾನೆ. ಒಬ್ಬರು ಸುಮಂತ್ರ ಬರ್ತಾನೆ ಅಲ್ಲಿ. ಎಷ್ಟು ಬೈತಾನೆ ದಶರಥ. ಕೊನೆಗೆ ಆಕೆ ಬೇಡ್ಕೋತಾನೆ ಮೊದಲು, ಆಮೇಲೆ ಬೈತಾನೆ. ಏನೇನೋ ಬೈತಾನೆ ಆಕೆಗೆ. ಇಲ್ಲೊಂದು ತಮಾಷೆ ಸೂಕ್ಷ್ಮ ಇದೆ, ಅದು ಹೇಳಬೇಕು ನಿಮಗೆ. ಅದು ಕೇರ್ಫುಲ್ಲಾಗಿ ಓದಿದರೆ ಗೊತ್ತಾಯ್ತು. ಸುಮಂತ್ರ ಇದ್ದಾನಲ್ಲ, ಇವನ ಕೆಲಸ ಏನು, ಮಂತ್ರಿ ತಾನೇ ಇವನು. ಅವನು ಹಿಗ್ಗಮುಗ್ಗ ಬೈತಾನೆ ಕೈಕೇಯನ್ನು. ಬೈಯೋಕ್ಕಾಗತ್ತೇನು ರೀ? ಮಂತ್ರಿ ಆಗಿದ್ದವನು ರಾಣಿನ ಬೈಯೋಕ್ಕಾಗತ್ತಾ? ಎಲ್ಲಿವರೆಗೂ ಬೈತಾನೆ ಅಂದರೆ, ನಿನ್ನಂಥ ಹೆಣ್ಣಿನ ತಂದಾಗಲೇ ಗೊತ್ತಿತ್ತು ನನಗೆ ದೇಶ ಹಾಳು ಮಾಡ್ತೀವಿ ಒಂದು ದಿವಸ ನೀನು ಅಂತ. ನೀನು ನಿಮ್ಮ ಅಮ್ಮ ಇದ್ದಂಗೆ. ಅಲ್ಲಿ ನೋಡಿ ಕತೆ. ನೀನು ನಮ್ಮಮ್ಮನಂಗೆ, ಆಕೆನ ಹೆಂಗೆ ಮೊಂಡಿದ್ದೀಯಾ, ಹಠಮಾರಿ ಇದೆಯಾ, ಜಗತ್ತಿಗೆ ಹಾನಿ ಮಾಡ್ತೀಯಾ, ನಿಮ್ಮ ಅಮ್ಮನೇ ಹೋತಿದ್ಯಾ ನೀನು ಅಂತಾನೆ. ಅಮ್ಮನ ಕತೆ ಯಾರಿಗೂ ಗೊತ್ತಿಲ್ಲ ನಮಗೆ. ಅವ ಇದ್ದಾನಲ್ಲ, ಕೈಕೇಯಿ ರಾಜ ಇದ್ದಾನಲ್ಲ, ಅವನು ಒಬ್ಬಳೇ ಮಗಳಿಕೆ. ಅವನಿಗೊಂದು ಹವ್ಯಾಸ, ಸನ್ಯಾಸಿಗಳ ಹತ್ರ ಓಡಾಡಿ ಬೇರೆ ಬೇರೆ ಜ್ಞಾನ ಪಡ್ಕೋಬೇಕು ಅಂತ. ಒಬ್ಬ ಸನ್ಯಾಸಿ ಕಡೆ ಹೋಗಿ ನನಗೆ ಪಕ್ಷಿ ಪ್ರಾಣಿಗಳ ಮಾತು ಅರ್ಥ ಆಗುವಂಗೆ ಕಲಿಸ್ಕೊಡಿ ಅಂತ ಕೇಳಿದಂತೆ. ಅವ್ರು ಕಲಿಸಿದ್ರು. ಅವನಿಗೆ ಸಣ್ಣ ಸಣ್ಣ ಜಿರ್ಲೆ, ನೊಣ ಇವು ಮಾತಾಡೋದು ಅಂತ ಹಿಡಿದು ಪಕ್ಷಿ ಮಾತಾಡಿ ಕಲಿಸ್ಕೊಟ್ಟ. ಅವ್ನಿಗೆ ಅರ್ಥ ಆಗ್ತಿತ್ತು ಮಾತೆಲ್ಲ. ಒಂದು ದಿವಸ ಮಲ್ಕೊಂಡಿದ್ದಾನೆ, ಹಾಸಿಗೆಯಲ್ಲಿ ಕೂತಿದ್ದಾನೆ. ಆಗ ಬಂದು ತಮಾಷೆದ ವಾಲ್ಮೀಕಿಗಳು ಅವನ ಹೆಂಡತಿ ಹೆಸರು ಬರೆಯೋದೇ ಇಲ್ಲ ಎಲ್ಲೂ, ನಾಟ್ ವರ್ತ್ ಅಂತ ಬಿಟ್ಬಿಟ್ಟಿದ್ದಾರೆ ಅವರು. ಬಂದು ಕೂಡ್ತಾಳಕ್ಕೆ. ಕೂತಾಗ ಇವನು ನಗಕ್ಕೆ ಶುರು ಮಾಡ್ತಾನೆ. ಇವನು ಅಶ್ವಪತಿ ರಾಜ. ಯಾಕೆ ನಗ್ತೀಯಾ ಅಂತ ಕೇಳ್ತಾಳೆ. ಏನಿಲ್ಲ ಅಂತಾನೆ. ಯಾಕೆ ನಗ್ತಾನೆ ಅಂದರೆ, ಹಿಂದೆ 2 ಹುಳುಗಳು, ಕ್ರಿಮಿಗಳು ಮಾತಾಡ್ತಿರ್ತವೆ. ಅವೇನೋ ಪ್ರೀತಿಯಿಂದ ಮಾತಾಡ್ತವೆ, ಗಂಡ ಹೆಂಡತಿ 2. ಅದು ನೋಡಿ ನಗೆ ಬರುತ್ತೆ ಇವನಿಗೆ. ಕೇಳಿಕೊಂಡು ನಗ್ತಾನೆ. ಯಾಕೆ ನಕ್ಕಿ ಅಂತ ಕೇಳ್ತಾಳೆ. ಏನು ಹೇಳಬೇಕು ಅವನು? ಆ ಕ್ರಿಮಿಗಳು ಮಾತಾಡ್ತವೆ ಅಂದರೆ ನಿನಗೆ ಅರ್ಥ ಆಗತ್ತಾ ಅಂತ ಕೇಳ್ತಾಳೆ ಆಕೆ.
ಅವನು ಋಷಿ ಏನು ಕಲಿಸಿದ್ದಾನೆ, ಇವಾಗ ಭಾಷೆ ಕಲಿಸಿದ್ದಾನೆ, ಕ್ರಿಮಿಕೀಟಗಳ ಮಾತು ಕಲಿಸಿದ್ದಾನೆ. ಅವನು ಹೇಳಿದ್ದಾನೆ, ಇದು ನನಗೆ ಗೊತ್ತಿದೆ ಅಂತ ನೀ ಹೇಳಿದರೆ ನಿನ್ನ ತಲೆ ಸಹಸ್ರ ಹೋಳಾಗ್ತದೆ ಅಂತ ಹೇಳಿದ್ದಾನೆ. ಕಥೆಗಳೇ ಚೆಂದ ಅವು. ಹೇಳಿದ ತಲೆ ಹೋಳಾಗ್ತದೆ ಅಂತ. ಈಗ ಅವ್ನಿಗೆ ಎರಡೇ ಹಾದಿ ಇರೋದು, ತಲೆ ಹೋಳು ಮಾಡ್ಕೊಡೋದು, ಹೇಳದೇ ಇರೋದು. ಏನಾಗಿಲ್ಲ ಆಕೆ ಮಂಡಂದು ಅಸಾಧ್ಯ ಮಾಡಿ ಹೇಳಬೇಕು ನೀನು ಅಂತಾಳೆ. ಒಂದು ದಿವಸ ಟೈಮ್ ಕೊಡು, ನಾನು ಗುರುಗಳನ್ನ ಕೇಳ್ಕೊಂಬರ್ತೀನಿ ಅಂತಾನೆ. ಮರುದಿವಸ ಗುರುಗಳ ಕಡೆ ಹೋಗ್ತಾನೆ. ನನ್ನ ಹೆಂಡತಿ ಭಾಳ ಕಾಡ್ತಾಳೆ, ಅದು ಹೇಳು ಅಂತಾಳೆ, ಹೇಳಿಬಿಡ್ಲ ಆಕೆಗೆ, ನನಗೆ ಪಕ್ಷಿಗಳ ಪ್ರಾಣಿಗಳ ಮಾತು ಗೊತ್ತಿದೆ ಅಂತ ಹೇಳ ಅಂತ. ಅವ್ನು ಹೇಳ್ದ, ಬೇಡಕ್ಕೆ ಹೋಗಬೇಡ, ಹಂಗೆ ಮಂಡು ಹಿಡಿದ್ರೆ ಆಕೆನ ಮನೆಯಿಂದ ಹೊರಗೆ ಹಾಕಿಬಿಡಕೇನು, ಅದು ಹೊರಗೆ ಇಟ್ಕೋಬೇಡ ಅಂತ. ಅವತ್ತು ಹೆಂಡ್ತಿನ ಹೊರಗೆ ಹಾಕಿಬಿಡ್ತಾನೆ ಮನೆಯಿಂದ. ಅವನು ಮನೆ ಹೊರಗೆ ಹಾಕಿ ಮುಂದೆ ಆಕೆ ರಾಜ್ಯಕ್ಕೆ ಬರಲ್ಲ. ಇದು ಕತೆ. ಅದನ್ನು ಸುಮಂತ್ರ ಹೇಳ್ತಾನೆ, ನೀನು ಇಂಥವಳು, ನಿಮ್ಮಮ್ಮ ಹೆಂಗೆ ಇದ್ಲು, ಮಂಡ್ತನ ಮನೆ ಹೊರಗೆ ಹಾಕಿದ್ನಲ್ಲ ನಿಮ್ಮಪ್ಪ, ಹಾಗೆ ನಿನ್ನೂ ಹೊರಗೆ ಹಾಕಬೇಕಾಗ್ತದೆ ಅಂತ ಹೇಳ್ತಾನೆ. ಒಂದು ಸಲ ಉದ್ದಾಡ್ತಾನೆ ಅನ್ಸಲ್ವಾ, ಮಂತ್ರಿ ರಾಣಿಗೆ ಮಾತಾಡೋದು ಉಂಟಾ ಅಂದರೆ, ದಶರಥ ಸುಮಂತ್ರನು ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದ ಮನಸ್ಸಲ್ಲಿ ಅಂದರೆ, ಬರೀ ಅವನು ಮಂತ್ರಿ ಆಫೀಷಿಯಲ್ ಅಲ್ಲ, ಆತ್ಮ ಸಖ ಆಗಿದ್ದ. ಇವೊಂದೆಲ್ಲ ಸೀಕ್ರೆಟ್ ಅವನಿಗೆ ಗೊತ್ತಿತ್ತು ಅಂತ. ಇನ್ನೊಂದು ಮುಂದೆ ಭಾಳ ಇಂಪಾರ್ಟೆಂಟ್ ಸೀಕ್ರೆಟ್ ಹೇಳಬೇಕು ನಾನು ನಿಮಗೆ. ಈಗಾದಮೇಲೆ ಕೊಡಬೇಕು ಅಂತಾಯಿತು, ರಾಮನ ಕರೆಸು ಅಂತಾನೆ. ಸುಮಂತ್ರ ಅಲ್ಲಿ ಬರ್ತಾನೆ, ಕೈ ಹೇಳ್ತಾಳೆ, ಸುಮಂತ್ರ ಹೋಗಿ ರಾಮನ ಕರ್ಕೊಂಬಾ ಅಂತಾಳೆ. ಸುಮಂತ್ರ ಹೋಗಲ್ಲ. ನಾ ಏನು ಹೇಳಿದೆ ನಿನಗಂತಾಳೆ. ನೀ ಹೇಳಬೇಡ, ರಾಜ ಹೇಳಬೇಕು ನನಗೆ, ನೀ ಹೇಳಿದ್ರೆ ಹೋಗಲ್ಲ ಅಂತಾನೆ. ದಶರಥ ಕರೀಪ ಅವನ, ರಾಮನ ಕರಿ ಅಂತಾನೆ. ರಾಮನ್ ಕರೀತಾರೆ. ಈಗ ದಯವಿಟ್ಟು ಗಮನಿಸಿ, ಒಂದು ತಾಸಿನ ಹಿಂದೆ ನೀ ನಾಳೆ ಪಟ್ಟಾಭಿಷೇಕ ಕೂಡಬೇಕು ಅಂತ ಹೇಳಿದಂಥ ದಶರಥ ಕಳಿಸ್ತಾನಲ್ಲ, ಮತ್ತೆ ಕರೆದ 5 ನಿಮಿಷಕ್ಕೊಮ್ಮೆ ಕರೆದಿದ್ನಲ್ಲ ಆಗಲೇ. ಹೋಗ್ತಾನೆ ರಾಮ. ಹೋದಾಗ ಎಷ್ಟು ತಪ್ಪಿ ಬೀಳ್ತಿರ್ತಾನೆ ದಶರಥ. ಮಾತಾಡ್ತಾನೆ. ಅವನು ಎಷ್ಟು ಹಣೆ ಬಾರ ಅವ್ನು ಹೆಂಗಾಗಿದೆ ಅಂದರೆ ಮಾತಾಡೋಕ್ಕಾಗಲ್ಲ. ಒಂದು ತೋರಿಸ್ತಾರೋ ಒಂದು ಹೆಂಗಾಗಿದೆ ಅಂತ. ರಾಮೇ ಇತ್ಯುಕ್ತ್ವಾಚ ವಚನಂ ಭಾಷ್ಪ ಪರ್ಯಾಕುಲೇಕ್ಷಣಂ ಶಶಾಕ ನಪದೀರ್ದೀರ್ದವನು ನೇಕ್ಷಿತಂ ನಾಭಿಭಾಷಿತಂ. ಮಾತಾಡೋಕ್ಕಾಗಲ್ಲ. ಕಣ್ಣಲ್ಲಿ ನೀರು ಸುರಿಸ್ತಾನೆ. ರಾಮ ಅಂತಾನೆ ಕುಸಿದು ಬೀಳ್ತಾನೆ, ರಾಮ ಅಂತಾನೆ ಕುಸಿದು ಬೀಳ್ತಾನೆ. ನೀವು ಕೇಳ್ತಾನೆ, ಅಮ್ಮ ಏನಾಯ್ತು ನಮ್ಮ ಅಪ್ಪನಿಗೆ, ಏನು ತೊಂದರೆ ಇದೆಯಾ, ಆರೋಗ್ಯ ತೊಂದರೆ ಆಯಿತಾ, ಅಥವಾ ನನ್ನಿಂದ ಏನಾದ್ರು ತೊಂದರೆ ಆಯಿತಾ ಅಂತ ಕೇಳ್ತಾನೆ. ಏನಿಲ್ಲಪ್ಪ, ತೊಂದರೆ ಏನಿಲ್ಲ ಅಂತ ಹೇಳ್ತಾಳೆ. ಮತ್ತೇನಾಯಿತು, ಅವ್ನು ಮಾತಾಡೋಕ್ಕಾಗ್ತಾ ಇಲ್ಲ. ಏನು ಹೇಳಬೇಕಂತಾರಪ್ಪ, ಅವ್ರು ಹೇಳೋಕ್ಕಾಗಲ್ಲ, ನಾನೇ ಹೇಳ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಪ್ಪನಿಗೆ ಕೋಪ ಬಂದಿದೆಯಾ, ಏನಾದರೂ ಚಿಂತೆ ಆಗಿದೆಯಾ ಅಂತ ಕೇಳಿದಾಗ ಉತ್ತರ ಎಷ್ಟು ಚೆನ್ನಾಗಿದೆ. ನ ರಾಜ ಕುಪಿತೋ ರಾಮ ವ್ಯಸನಂ ನಾಶ್ಯ ಕಿಂಚನಃ ಕಿಂಚಿನ್ ಮನೋಗತಂ ತ್ವಸ್ಯ ತದ್ ಭಯಾನ್ನ ಅಭಿಭಾಷತೆ. ನಿನ್ನ ಮೇಲೆ ಹೆದರ್ಕೊಂಡು ಹೇಳೋಕ್ಕೆ ಹೇಳೋಕ್ಕಾಗುತ್ತಿಲ್ಲ, ಒದ್ದಾಡ್ತಾ ಇದ್ದಾನೆ ಅವನು. ನಿನ್ನ ಅಂಜಿಕೊಂಡು ಹೇಳ್ತಾ ಇಲ್ಲ. ಕ್ರೌರ್ಯ ಕೋಪ ಏನಿಲ್ಲ, ಹೆದರಿದಾನೆ ನಿನಗೆ. ನನಗೆ ಹೆದರ್ತಾನಪ್ಪ, ಹೆದರುವಂಥದ್ದು ಏನಾಯಿತು, ಏನು ಮಾತು ಹೇಳು. ಆಕೆ ಹೇಳ್ತಾಳೆ, ನೋಡಪ್ಪ, ಯದಿ ಸತ್ಯ ಪ್ರತಿಜ್ಞಂ ತ್ವಂ ಪಿತರಂ ಕರ್ತುಮಿಚ್ಛಸಿ ಆತ್ಮಾನಂಚ ನರಶ್ರೇಷ್ಠ ಮಮ್ಮ ವಾಕ್ಯವಿದಂ ನಿಮ್ಮ ಅಪ್ಪನನ್ನು ಸತ್ಯ ಪ್ರತಿಷ್ಠಾ ಅಂತ ಮಾಡಬೇಕಾದ್ರೆ, ನಿಮ್ಮಪ್ಪ ಸುಳ್ಳು ಹೇಳೋನು ಅಲ್ಲ ಅಂತ ನೀ ಪ್ರೂವ್ ಮಾಡೋದಾದರೆ ಅವನ ಮಾತನ್ನು ನಡೆಸ್ಬೇಕು. ನೀನು ನಡೆಸ್ಬೇಕು. ನಡೆಸ್ತೀಯಾ? ನಡೆಸದೆ ಹೋದರೆ ನಿಮ್ಮಪ್ಪ ಸತ್ಯ ಪ್ರತಿಷ್ಠಾ ಅಲ್ಲ ಅಂತ ಆಗ್ತದೆ ಅಂತ. ಆಗ ರಾಮ ಹೇಳುವಂಥ ಮಾತು ಅದ್ಭುತ ಮಾತು. ಅದು ಭರತವಾಕ್ಯ ಇದ್ದಂಗೆ ರಾಮಾಯಣದಲ್ಲಿ. ತದ್ಬ್ರೂಹಿ ವಚನಂ ದೇವಿ ರಾಜ್ಞೋದ್ ಅಭಿಕಾಂಕ್ಷಿತಂ ಕರಿಷ್ಯೆ ಪ್ರತಿಜಾನೇತ ರಾಮೋ ದ್ವಿರ್ನಾಭಿಭಾಷತೆ. ಕಡೆ ಸಾಲು ಬಹಳ ಪ್ರಸಿದ್ಧವಾದಂಥದ್ದು. ರಾಮನಿಗೆ 2 ಮಾತು ಅಂತ ಇಲ್ಲ, ರಾಮೋ ದ್ವಿರ್ನಾಭಿಭಾಷತೆ. ರಾಮನಿಗೆ ಒಂದೇ ಮಾತು, ಒಂದೇ ಬಾಣ ಇರೋದು, 2ನೇ ಮಾತಿಲ್ಲ. ಹೇಳಮ್ಮ, ನೀ ಏನು ಹೇಳಿದ್ರು ನಡೆಸ್ತೀನಿ ಅಂತಾಳೆ. ಆಕೆ ಹೇಳ್ತಾಳೆ, ಹಂಗೆ ಮಾಡೋದಿದ್ದರೆ ಆಕೆ ವರ ಕೇಳಿದ್ ನೋಡಿ. ರಾಮನಿಗೆ ಹೇಳ್ತಾಳೆ, ಸಪ್ತ ಚ ವರ್ಷಾಣಿ ದಂಡಕಾರಣ್ಯಮಾಶ್ರಿತಃ. ಸಪ್ತ ವರ್ಷ ಅಂದರೆ 2 ಸಲ ಹೇಳೋದು 14 ವರ್ಷ. 14 ವರ್ಷ ದಂಡಕಾರಣ್ಯದಲ್ಲಿ ಇರಬೇಕು ನೀನು. ಅಷ್ಟೇ ಅಲ್ಲ, ಹೊಟ್ಟೆ ಉರಿಸೋದಕ್ಕೆ ಅಭಿಷೇಕ ಮಿವಂ ತ್ಯಕ್ತ್ವ ಜಟಾ ಚೀರ ಧರೋ ವಸಃ. ನೀನು ಬರೀ ಸಾಮ್ರಾಜ್ಯ ತೊಗೊಂಡು ಹೋಗೋದಲ್ಲ, ಜಟಾ ಜೀರ ಹಿಡ್ಕೊಂಡು ಹೋಗಬೇಕು. ಕಾಷಾಯ ವಸ್ತ್ರಗಳನ್ನು ಇಟ್ಕೊಂಡು ಅದಕ್ಕೆ ಅವು ಬೇರೆ ನೂಲು ಬರ್ತದೆ, ಅದು ಅಂಬರ ಅಂತ ಕರೀತಾರೆ, ಚೀನಾಂಬರ ಅಂತ. ಚೀನಾಂಬರ ಉಟ್ಕೊಂಡು ಹೋಗ್ಬೇಕು ನೀನು, ಜಡೆ ಬಿಟ್ಕೊಂಡು ಹೋಗಬೇಕು, ಸನ್ಯಾಸಿಗಳಂಗೆ ಬದುಕಬೇಕು. ಇನ್ನೇನು ಮಾಡಬೇಕು? ಭರತ ಕೋಸಲೆ ಪುರೇ ಪ್ರಶಾಸ್ತು ವಸುಧಾಮಿ ಮಾಂ ನಾನಾ ರತ್ನ ಸಮಾಕೀರ್ಣಂ ಸವಾಜಿರಥ ಕುಂಜರಾಮ್. ಆನೆ ಕುದುರೆ ಎಲ್ಲ ವಜ್ರ ವೈಢೂರ್ಯಗಳಿಂದ ಸಂಭ್ರಮವಾದಂಥ ಕೌಶಲ್ಯನ್ನು ಭರತ ಆಳಬೇಕು. 2 ಆಗಬೇಕು. ರಾಮ ಏನು ಮಾಡಬೇಕು? ಆದರೆ ಬರ್ಯಾದ ಪುರುಷೋತ್ತಮ ರಾಮ ಅಂತ ಹೇಳ್ತೀವಲ್ಲ, ಇದನ್ನು ಕೇಳಿದ ಮೇಲೆ ಕೂಡ ಅಪ್ಪ ನಿನಗೆ ನಾಳೆ ರಾಜ್ಯ ಪಟ್ಟಾಭಿಷೇಕ ಅಂದಾಗ ಮುಖ ಹೇಗಿತ್ತೋ ಹಾಗೆ ಯಾವ ಅಸಮಾಧಾನದ ಗೆರೆ ಕೂಡ ರಾಮನ ಮುಖದ ಮೇಲೆ ಬರಲಿಲ್ಲ ಅಂತ ಎಷ್ಟು ಚಂದ ಹೇಳ್ತಾರವರು. ಇತೀವ ತಸ್ಯ ಪುರುಷಂ ವದಂತ್ಯಾಂ ನ ಚೈವ ರಾಮ್ ಪ್ರವಿವೇಶ ಶೋಕಂ.
ಮುಖದ ಮೇಲೆ ಒಂದು ಶೋಕದ್ದಾಗಲಿ ಬೇಸರದಾಗಲಿ ಗೆರೆ ಕೂಡ ಬರಲಿಲ್ಲ. ಆಗಲಿ ಅಮ್ಮ, ಹಾಗೆ ಆಗಲಿ. ಒಂದು ಮಾತು ಹೇಳ್ತಾನೆ, ಅಪ್ಪನೇ ಹೇಳಿದರೆ ಚೆನ್ನಾಗಿತ್ತು, ಅದು ನೀನು ಹೇಳಿದೆಯಲ್ಲ, ಅಪ್ಪ ಹೇಳ್ದಂಗೆ ಆಯಿತು, ಆಯಿತು ಹೋಗ್ತೀನಿ ಅಂತ ಹೊರಡ್ತಾನೆ. ಇದು ಮಾತನ್ನು ಒಂದು ಘಟನೆ ಇದೆ, ಇದು ಬಹುಶಃ ಭಾಳ ಜನ ಗಮನಿಸಿರೋಲ್ಲ ಇದನ್ನು ರಾಮಾಯಣದಲ್ಲಿ. ಸ್ವಲ್ಪ ಜಾಗ್ರಫಿ ಹೇಳಬೇಕು ನಾನು ಅದನ್ನು ಹೇಳಬೇಕಾದ್ರೆ. ವಾಲ್ಮೀಕಿಗಳು ಭಾಳ ವಿಸ್ತಾರ ಮಾಡಲ್ಲ. ರಾಮ ಕೋಪಗ್ರಹದಿಂದ ಹೊರಟ, ಲಕ್ಷ್ಮಣ ಬಾಗಿಲಲ್ಲಿ ನಿಂತಿದ್ದಾನೆ. ಅವನಿಗೆ ಗೊತ್ತಾಯಿತು ಕೈಕೇಯಿ ನನ್ನ ದೇಶ ಬಿಟ್ಟು ಹೊರಗೆ ಕಳಿಸ್ತಾ ಇದ್ದಾಳೆ 14 ವರ್ಷ ಅಂತ. ಅಣ್ಣನ, ತನಗೇನು ದುಃಖ ಇಲ್ಲ ಅವನಿಗೆ, ಅಣ್ಣ ವನವಾಸಕ್ಕೆ ಹೋಗೋದ. ತಕ್ಷಣ ಹೇಳ್ತಾನೆ, ಆಕೆನ ಹೊಡೆದು ಹಾಕ್ಬಿಡ್ತೀನಿ ಆಕೆನ. ಲಕ್ಷ್ಮಣ ಒಂದೇ ಸ್ಟೈಲ್ ಅವನು, ಹೊಡೆದು ಹಾಕ್ಬಿಡ್ತೇನೆ ಅವನು. ಆ ಮುದುಕ ಕಾಮದಲ್ಲಿ ಬಿದ್ದುಕೊಂಡು ಹಿಂಗೆ ಮಾಡ್ತಾ ಇದ್ದಾನೆ, ಅವನು ಹೊಡೆದು ಹಾಕ್ಬಿಡೋಣ. ಸುಮ್ಮನೆ ಇರಪ್ಪ ನೀನು ಅಂತ ಹೇಳ್ತಾನೆ ರಾಮ. ನಿಮಗೆ ಒಂದು ಚಿತ್ರ ಕೊಡಬೇಕು. ಆ ಕೋಪಗ್ರಹ ಅನ್ನೋ ಸ್ವಲ್ಪ ದೂರ ಇರಬೇಕಲ್ಲ, ಈಗ ಗೊತ್ತಾಗಬಾರ್ದಲ್ಲ ಉಳಿದವರಿಗೆ. ಕೋಪಗ್ರಹ ಇಲ್ಲಿದೆ ಅಂತ ಇಟ್ಕೊಳ್ಳೋಣ. ದಶರಥ ಮತ್ತು ಕೈಕೇಯಿ ಇರುವಂಥ ಅರಮನೆ ಇಲ್ಲಿ. ದಶರಥ ಕೈಕೇಯಿ ಮನೆಯಲ್ಲೇ ಇರ್ತಿದ್ದ, ಕೌಶಲ್ಯ ಮನೆ ಇರಲಿಲ್ಲ. ಕೌಶಲ್ಯ ಅರಮನೆ ಇಲ್ಲಿ, ಸೌಮಿತ್ರಿ ಅರಮನೆ ಇಲ್ಲಿ, ರಾಮನವನ ಇಲ್ಲಿ. ಈ ಮಧ್ಯದಲ್ಲಿ ಒಂದು ದರ್ಬಾರ್ ಹಾಲ್ ಅಂತ ಇರ್ತದೆ, ರಾಜಗೃಹ ಅಂತ. ಎಲ್ಲ ಪಟ್ಟಾಭಿಷೇಕ ನಡೆಯೋದು ಅಲ್ಲಿ, ಸಂಭ್ರಮ ನಡೆಯೋದು ಅಲ್ಲಿ. ಈಗಾಗಲೇ ಎಲ್ಲ ಋತ್ವಿಕರು ಬಂದಿದ್ದಾರೆ, ಬೇರೆ ಬೇರೆ ನದಿಗಳು ನೀರನ್ನು ತಂದಿದ್ದಾರೆ, ಎಲ್ಲ ರೆಡಿ ಮಾಡಿದ್ದು, ಸಾಂಬಾರ ಪದಾರ್ಥ ರೆಡಿಯಾಗಿದ್ದಾವೆಲ್ಲ. ಈಗ ರಾಮ ಎಲ್ಲಿಗೆ ಹೋಗಬೇಕು ಅವನು? ಇದನ್ನು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರಪ್ಪ, ನನಗೆ ಆಶ್ಚರ್ಯ ಅನಿಸಿದ್ದು. ವಾಲ್ಮೀಕಿಗಳನ್ನವರು ಅಲ್ಲಿಂದ ಹೊರಟಂಥ ರಾಮ ತನ್ನ ಮನೆಗೆ ಹೋಗ್ಬೇಕಲ್ವ, ಇಲ್ಲಿಂದ ಹಿಂಗೆ ಹೋಗ್ಬೇಕಲ್ವ. ಅವನೇನು ಮಾಡ್ತಾನೆ ಗೊತ್ತಾ? ಇದನ್ನು ಎಷ್ಟು ಸುಲಭವಾಗಿ ಚೆಂದಾಗಿ ಹೇಳ್ತಾರೆ ಅಂದರೆ, ಅದು ಮಾತನ್ನು ಗೋವಿಂದರಾಜ ಸ್ವಾಮಿಗಳ ವ್ಯಾಖ್ಯಾನ ಕೇಳಬೇಕು, ಅದ್ಭುತವಾದಂಥ ವ್ಯಾಖ್ಯಾನ ಅದು. ಅಲ್ಲಿಂದ ಹೊರಟು ರಾಜಗೃಹಕ್ಕೆ ಬರ್ತಾನೆ. ಬರೋ ಕಾರಣ ಇಲ್ಲ ಅಲ್ಲಿ, ಅರ್ಥ ಆಯ್ತಲ್ಲ. ಇಲ್ಲಿ ಕೋಪಗ್ರಹದಲ್ಲಿಂದ ಹೋಗಿ ತನ್ನ ಮನೆಗೆ ಹೋಗೋವನು ಬಿಟ್ಟು ಅಲ್ಲಿಂದ ರಾಜಗೃಹಕ್ಕೆ ಬರ್ತಾನೆ. ಆ ರಾಜಗೃಹದಲ್ಲಿ ದರ್ಬಾರ್ ಹಾಲಲ್ಲೇ ರೆಡಿ ಮಾಡಿದ್ದಾರೆ, ಯಜ್ಞಕ್ಕೆಲ್ಲ ರೆಡಿ ಮಾಡಿದ್ದಾರೆ, ಹೋಮಕುಂಡ ರೆಡಿ ಮಾಡ್ತಾ ಇದ್ದಾರೆ. ಅವ್ರಿಗೇನು ಗೊತ್ತಿಲ್ಲ ವಿಷಯ ಏನಾಗಿದೆ ಅಂತ ಹೇಳಿ. ಎಲ್ಲರೂ ಮಾಡಿ ಸಾಂಬಾರ ಪದಾರ್ಥ ಇಟ್ಟಿದ್ದಾರೆ, ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ, ಅಲಂಕಾರ ಮಾಡ್ತಾ ಇದ್ದಾರೆ. ರಾಮ ಏನು ಮಾಡ್ದ ಅಂದರೆ, ಅತ್ಯಂತ ಮಾತು ಚೆನ್ನಾಗಿದೆ, ಅತ್ಯಂತ ನಿಧಾನವಾಗಿ ಸಾಪೇಕ್ಷ ಅಂತ ಒಂದು ಮಾತು ಬರ್ತದೆ. ಸಿದಾ ನಡ್ಕೊಂಬಂದು ಆ ಸಾಂಬಾರ ಪದಾರ್ಥ ಇಟ್ಟಿರ್ತಾರಲ್ಲ ಯಜ್ಞಕುಂಡ, ಹಿಂಗೆ ಸುತ್ತ ಪ್ರದಕ್ಷಿಣೆ ಹಾಕ್ತಾನೆ. ಅಲ್ಲಿಂದ ಬಂದು ಈ ಕಡೆ ಹೋಗೋಲ್ಲ, ಸುತ್ತ ಪ್ರದಕ್ಷಿಣೆ ಹಾಕಿ ಇದೇನು ಅಮ್ಮನ ಕಡೆ ಹೋಗ್ತಾನೆ. ಅಲ್ಲಿವರೆಗೂ ಮುಖದ ಮೇಲೆ ಏನೂ ಬದಲಾವಣೆ ಇಲ್ಲ. ಈ ಪ್ರಶ್ನೆ ಬಂದದ್ದು, ಅಲ್ಲಿ ಯಾಕೆ ಹೋದ ಅವನು? ವಾಲ್ಮೀಕಿ ಕಥೆಯಲ್ಲಿ ಓದಿದ್ರೆ ಗೊತ್ತಾಗೋದೇ ಇಲ್ಲ ಅದು. ಇಲ್ಲಿಂದ ಸೀದಾ ಅಲ್ಲಿಗೆ ಹೋಗಬೇಕಾಗಿತ್ತಲ್ಲ, ಇಲ್ಲಿ ಯಾಕೆ ಹೋದ ಅವನು? ಕಾರಣ ಇಷ್ಟೇ, ಆ ಜಾಗದಲ್ಲೇ ಪಟ್ಟಾಭಿಷೇಕ ಆಗಬೇಕಾಗಿದ್ದಿದ್ದು ಅವನಿಗೆ. ಅವನ ಪಟ್ಟಾಭಿಷೇಕಕ್ಕೋಸ್ಕರ ಇಷ್ಟೊಂದು ಜನ ಋತ್ವಿಕರು ಬಂದಿದ್ದಾರೆ, ಬೇರೆ ಬೇರೆ ನದಿ ನೀರು ತಂದಿದ್ದಾರೆ, ಪವಿತ್ರ ವಸ್ತ್ರಗಳು ಬಂದಿದ್ದಾವೆ. ನಾನು ಹಾಗೆ ಹೋದರೆ ಅವಕ್ಕೆ ಅಪಚಾರ ಮಾಡ್ದಂಗೆ ಆಗತ್ತೆ. ನನಗೋಸ್ಕರ ತಂದಂಥ ವಸ್ತುಗಳು ನನ್ನ ಭಾಗ್ಯದಲ್ಲಿ ಇಲ್ಲ ಅದು, ಆದರೆ ಅವಕ್ಕೆ ಗೌರವ ಕೊಡಬೇಕು ನಾನು ಅಂತ ಹೇಳಿ ಆ ಸುತ್ತಲೂ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಾನೆ ಅವಕ್ಕೆ. ಅದೊಂದು ಭಾವನೆ. ಇನ್ನೊಂದು, ನನಗೆ ದಕ್ಕಲಾರದ್ದು ನಾನು ಭರತನಿಗಾದರೂ ದಕ್ಕಲಿ, ಅವನಿಗಾದರೂ ಆಗಲಿ. ಇನ್ನೊಂದು ಗೋವಿಂದರಾಜ ಸ್ವಾಮಿ ಹೇಳುವಂಥದ್ದು, ರಾಮ ವಿಷ್ಣು ಆದ್ದರಿಂದ ಗೊತ್ತಿತ್ತು ಅವನಿಗೆ, ನಾನು ಇರ್ತೇನೋ ಇಲ್ಲೋ ನಾನೇ ರಾಜ ಆಗೋದು. ಭರತ ರಾಮನ ಪಾದಕೆಗಳನ್ನಿಟ್ಟೆ 14 ವರ್ಷ ನಡೆಸಿದ, ಆಮೇಲೆ ರಾಮನೇ ಬಂದು ನಡೆಸಿದ. ಅದರಿಂದ ನನ್ನ ಪಾದಕೆಗಳನ್ನು ಸುತ್ತ ಹಾಕ್ಕೊಂಡು ಹೋಗೋಣ ಅಂತ ಹೀಗೆ ಬಂದ. ಅಲ್ಲಿಂದ ಹೋಗ್ತಾನೆ ನೋಡಿ, ಬ್ಯೂಟಿಫುಲ್ ಸೈಕಾಲಜಿಯಲ್ಲಿ. ಅಲ್ಲಿ ಹೋದವನು ಸೀದಾ ಅಮ್ಮನ ಮನೆಗೆ ಹೋಗ್ತಾನೆ. ಅಮ್ಮನಿಗಿನ್ನೂ ಸುದ್ದಿ ಮುಟ್ಟಿಲ್ಲ ಇನ್ನು ಕಾಡಿಗೆ ಹೋಗ್ತಾನೆ ಅಂತ. ಆಕೆ ಸಂಭ್ರಮದಲ್ಲಿದ್ದಾಳೆ, ನಾಳೆ ರಾಜ ಆಗೋವನು ಅಂಥೇಳಿ, ಬಾ ಮಗು ಕೂತ್ಕೋ ಬಾ ಅಂಥೇಳಿ ಒಂದು ಬಂಗಾರದ ಮಣೆಯನ್ನು ತಳ್ತಾರೆ. ಬಂಗಾರದ ಮಣೆ ಕೊಟ್ಟು ಕೂಡು, ಮಣೆ ಮೇಲೆ ಕೂಡಪ್ಪ, ನೀ ರಾಜ ಆಗೋವನು, ಬಂಗಾರದ ಮಣೆ ಮೇಲೆ ಕೂಡು ಅಂತ. ರಾಮ ಏನು ಮಾಡ್ತಾನೆ, ಎಷ್ಟು ನಯವಾಗಿ ಮಣೆ ಕೊಟ್ಟಿದ್ಲೋ ಅದು ನಿಧಾನಕ್ಕೆ ಸರಿಸ್ಬಿಟ್ಟು ನೆಲದ ಮೇಲೆ ಕೂತ್ಕೊಂಡು, ಅಮ್ಮ ಇದಕ್ಕೆ ಅಭ್ಯಾಸ ಮಾಡ್ಕೋಬೇಕು ನಾನು ಅಂತಾನೆ. ಗಾಡಿಗೆ ಹೋಗ್ತೀನಿ ಅನ್ನಲ್ಲ, ಆ ಬಂಗಾರದ ಮಣೆ ಸರಿಸ್ಬಿಟ್ಟು ನೆಲದ ಮೇಲೆ ಕೂತ್ಕೊಂಡು, ಅಮ್ಮ ಇದಕ್ಕೆ ಅಭ್ಯಾಸ ಮಾಡ್ಕೋಬೇಕು ನಾನು ಅಂತಾನೆ. ಯಾಕೋ ಹಂಗೆ ಹೇಳಿದ್ಯಾ ಅಂತ. ಆವಾಗ ಸುದ್ದಿ ಗೊತ್ತಾಗುತ್ತೆ. ಲಕ್ಷ್ಮಣ ಇರ್ತಾನೆ, ಹೇಳಿಬಿಡ್ತಾನೆ, ಹಿಂಗೆ ಹೇಳ್ದ ನಮ್ಮಪ್ಪ ಕಾಡಿಗೆ ಹೋಗಬೇಕು ಅಂತ. ಇಲ್ಲಿ ಒಂದು ದ್ವಂದ್ವ ಬರುತ್ತೆ ಸ್ನೇಹಿತರೆ, ಭಾಳ ದೊಡ್ಡ ದ್ವಂದ್ವ ಅದು. ಓನ್ಲಿ ಮರ್ಯಾದಾ ಪುರುಷೋತ್ತಮ ಮಾತ್ರ ಮಾಡ್ಬೋದು, ಮತ್ತೊಬ್ಬರಾದರೆ ಅವಕಾಶವಾದಿಗಳಾಗಿದ್ದರೆ ಬಳಸ್ಕೊಂಡ್ಬಿಡೋರು. ಅಮ್ಮ ಹೇಳ್ತಾಳೆ, ಮಗು ನೀ ಹೋಗಬೇಡ ಕಾಡಿಗೆ, ನೀನು ಪಿತೃವಾಕ್ಯ ಪರಿಪಾಲನೆಗೆ ಹೋಗ್ತಾ ಇದ್ದಿತ್ತಾನೆ, ಅಪ್ಪನ ಮಾತು ಮೀರಬಾರ್ದು ಅಂತ ಹೋಗ್ತಾ ಇದ್ದಿತ್ತಾನೆ. ನಾನು ಅಮ್ಮ, ನೀ ಹೋಗಬೇಡ ಅಂತೀನಿ, ನೀ ಏನು ಮಾಡ್ತೀಯ? ನಮ್ಮ ಪರಂಪರೆಯಲ್ಲಿ ಬರೋದು ಮಾತೃದೇವೋ ಭವ ಫಸ್ಟ್, ಆಮೇಲೆ ಪಿತೃದೇವೋ ಭವ, ಆಮೇಲೆ ಆಚಾರ್ಯ ದೇವೋ ಭವ. ತಾಯಿ ಮಾತಿನಕ್ಕಿಂತ ದೊಡ್ಡದು ವೇದ ಇಲ್ಲ ಅಂತ ಒಂದು ಮಾತಿದೆ. ಈಗ ನಾನು ತಾಯಿಯಾಗಿ ಹೇಳ್ತಾ ಇದ್ದೀನಿ, ನೀನು ಹೋಗಬೇಡ, ನಿಮ್ಮಪ್ಪ ಹೋಗು ಅಂದಿದ್ದಾರಲ್ಲ, ನಾನು ಹೋಗಬೇಡ ಅಂತೀನಿ, ಬೆಟೋಪ್ಪ ಅವರಿದು, ಏನು ಮಾಡ್ತೀಯ?
ರಾಮ ಏನು ಮಾಡಬೇಕು? ಮತ್ತೊಬ್ಬರು ಹಾಗಿದ್ದರೆ ಹೌದಲ್ಲ ಅಮ್ಮ ಹೇಳಿದಾಳೆ ಹಾಗೆ ನಾನು ಇದ್ದು ಬಿಡ್ತೀನಿ ಅನ್ಬೋದಾಗಿತ್ತು. ರಾಮ ಹಾಗೆ ಅನ್ನೋಲ್ಲ. ಎಷ್ಟು ಚಂದದ ಮಾತಾಡ್ತಾನೆ ರೀ, ತೂಕದ ಮಾತು, ಮುಖದ ಮೇಲೆ ಬೇಜಾರಿಲ್ಲ, ನೋವಿಲ್ಲ, ಏನೂ ಇಲ್ಲ. ಅಮ್ಮ ಮೊದಲು ಹೇಳಿದ್ದ ಅಪ್ಪ, ಅವನ ಮಾತು ನಡೆಸ್ಬಿಡ್ತೀನಿ, ಆಮೇಲೆ ನಿನ್ನ ಮಾತು ನಡೆಸ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಪ್ಪ ಹೇಳಿದ 14 ವರ್ಷ ಹೋಗು ಅಂಥೇಳಿ, ಮೊದಲು ಅವನ ಮಾತು ನಡೆಸ್ಬಿಡ್ತೀನಿ, 14 ವರ್ಷ ಹೋಗಿ, ಆಮೇಲೆ ನಿನ್ನ ಮಾತು ನಡೆಸ್ತೀನಿ, ಇಲ್ಲೇ ಇರ್ತೀನಿ ನಾನು. ಹಾಗಲ್ಲ, ಈಗ ಹೋಗಬಾರ್ದು ಅಂತ ಹೇಳ್ತಾಳೆ. ಅದಕ್ಕೊಂದು ಉತ್ತರ ಎಷ್ಟು ಚಂದ. ಅಮ್ಮ ನೀನು ಕೂಡ ಅಪ್ಪನ ಮಾತು ಮೀರೋಕ್ಕಾಗಲ್ಲ. ಯಾಕಂದರೆ ನಿನಗೆ ಬರೀ ಗಂಡ ಅಲ್ಲ, ಆತ ಚಕ್ರವರ್ತಿ. ಚಕ್ರವರ್ತಿ ಮಾತು ಎಲ್ರಿಗೂ ಅಪ್ಲೈ ಆಗುತ್ತೆ, ಹೆಂಡತಿ ಮಕ್ಕಳಿಗೆ ಕೂಡ. ಯಾರೂ ಚಕ್ರವರ್ತಿ ಮಾತನ್ನು ಮೀರೋಕ್ಕಾಗೋದಿಲ್ಲ. ಆದ್ದರಿಂದ ನೀನು ಕೂಡ ಹಂಗೆ ಹೇಳೋಕೆ ಅಧಿಕಾರ ಇಲ್ಲ ನಿನಗೆ, ಅದನ್ನು ಚಿಂತೆ ಮಾಡಬೇಡ, ನಾನು ಹೋಗ್ತೀನಿ ಅಂತಾಳೆ. ಗೊತ್ತು ರಾಮ ಒಂದು ಸಲ ಮಾತು ಕೊಟ್ಟರೆ ಬದಲಾಯಿಸಲ್ಲ ಅಂತ ಭಾಳ ದುಃಖ ಪಡ್ತಾಳೆ ಆಕೆ. ಅಯ್ಯೋ ನಾನು ಹೋಗ್ಬಿಟ್ರೆ ನನ್ನ ಪರಿಸ್ಥಿತಿ ಏನಪ್ಪ, ಇಲ್ಲಿ ನನ್ನ ಸುಮಿತ್ರೆಯನ್ನು ಕೊಂದು ಹಾಕ್ಬಿಡ್ತಾಳೆ ಕೈಕೇಯಿ ಅಂತೆಲ್ಲ ಹೇಳ್ತಾಳೆ. ಏನು ಚಿಂತೆ ಮಾಡಬೇಡಮ್ಮ, ಲಕ್ಷ್ಮಣ ಇರ್ತಾನೆ, ಅವನಂತ ನಾನು ಯಾಕಿರಲಿ ಅಂತಾನು. ಅವನು ಬಿಟ್ಟೆ ಶಾಡೋ ಅವನು, ನಾನು ಇರೋಲ್ಲ ಅಂತಾನೆ. ನೀನು ಯಾಕೆ ಬರ್ತೀಯೋ? ನನಗೆ ಹೇಳಿದ್ದು ಅಪ್ಪ ಹೋಗು ಅಂತ. ಅವನು ಹೇಳ್ತಾನೆ, ಅಪ್ಪನಿಗೆ ರಾಮ ಅಂದರೆ ಲಕ್ಷ್ಮಣ ಸಹಿತ ಅಂತಲೇ ಅರ್ಥ, ಬೇರೆ ಅರ್ಥ ಇಲ್ಲ. ನಾನು ಹೋಗೋದೆ, ನೀನು ಬೆನ್ನತ್ತಿ ಬಂದೇ ಬಿಡೋದು ನಾನು. ಈ ಥರದ ಭ್ರಾತೃ ಪ್ರೇಮ. ಮತ್ತೊಬ್ಬರಾದರೆ ಪಿಕ್ನಿಕ್ಗೆ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತಾರೆ, ಕಾಡಿಗೆ ಹೋಗೋದಕ್ಕೆ ಬರ್ತೀನಿ ಅಂತಾನೆ. ದಯವಿಟ್ಟು ನೆನೆಸ್ಬೇಕು, ಅವನ ತ್ಯಾಗ ಭಾಳ ದೊಡ್ಡದು. ಅವನು ಅದೇ ಸಮಯಕ್ಕೆ ಮದುವೆ ಆಗಿದ್ದಾನೆ ಊರ್ಮಿಳೆಯನ್ನು. ರಾಮನ ಜೊತೆಗೆ ಸೀತೆ ಹೋದ್ಲು, ಊರ್ಮಿಳೆ ಹೋಗಲಿಲ್ಲ. 14 ವರ್ಷ ಬಿಟ್ಟಿದ್ದಾನೆ ಹೆಂಡತಿನಲ್ಲಿ ಹೋಗಿ ಕಾಡಲ್ಲಿ. ಅಣ್ಣ ಮತ್ತು ಅತ್ತಿಗೆ ಸೇವೆ ಮಾಡ್ಕೊಂಡಿದ್ದಾನೆ, ಅವ್ರನ್ನೇ ದೇವರು ಅಂತ ನಂಬ್ಕೊಂಡು ಕೆಲಸ ಮಾಡಿದ್ದಾನೆ. ಲಕ್ಷ್ಮಣ ಹೋಗ್ತೀನಂದ. ಅಲ್ಲಿಂದ ಮುಂದೆ ಸೀತೆ ಕಡೆ ಬರ್ತಾನೆ. ಎಷ್ಟು ಚಂದ. ಸೀತೆ ಕಡೆ ಬಂದವನು ಬಿಕ್ಕಿ ಅಳೋಕ್ಕೆ ಶುರು ಮಾಡ್ತಾನೆ ರಾಮ. ವಾಲ್ಮೀಕಿಗಳ ಮಾತು ಎಷ್ಟು ಚಂದ. ಯಾಕೆ ಗೊತ್ತಾ? ಯಾರು ಅಂತಃಕರಣದಲ್ಲಿ ಇರ್ತಾರೋ ಅವ್ರ ಮುಂದೆ ಅಳು ಬರುತ್ತೆ ನಮ್ಮದು, ಯಾರ್ಯಾರ ಮುಂದೆ ಅಳಲ್ಲ ನಾವು. ಏನೋ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ನೋ ಐ ಡೋಂಟ್ ಮೈಂಡ್ ಅಂತ ಜೋರಾಗಿ ಹೇಳಿಬಿಡ್ತಾರೆ ಪಬ್ಲಿಕ್ಕಾಗಿ. ಮನೆಗೆ ಹೋಗಿ ಅಳ್ತಾರೆ, ಮಾಸ್ತಿ ಚಂದ ಬರೀತಾರೆ ಅದನ್ನು. ನಾನು ರಾಜೀನಾಮೆ ಕೊಟ್ಟು ಬಂದೆ ಕೆಲಸಕ್ಕೆ, ರೆವಿನ್ಯೂ ಕಮಿಷನರ್ ಜಾಗ, ದೊಡ್ಡ ಹುದ್ದೆ ಕೊಟ್ಟು ಬಂದೆ. ಮನೆಗೆ ಬಂದು ಅತ್ತೆ ಅಂತ ಬರೀತಾರೆ. ಅಂದರೆ ಅತ್ಯಂತ ಭಾವನೆಗಳಿರುವಂಥದ್ದು ಸೀತೆ ಹತ್ರ. ತಡ್ಕೊಳ್ಳೋಕ್ಕೆ ಆಗಲ್ಲ, ಬಿಕ್ಕಿ ಹತ್ಬಿಡ್ತಾನೆ ರಾಮ. ಯಾಕೆ ಹಿಂಗಾಯಿತು? ಹೇಳ್ತಾನೆ, ಇಲ್ಲ ನನಗೆ ದೈವದಲ್ಲಿ ಇಲ್ಲ ರಾಜ, ಹೋಗುವಂದ ಅಪ್ಪ, ಹೋಗಬೇಕಾಗ್ತದೆ. ನೀನು ಒಂದು ಜವಾಬ್ದಾರಿ ಮಾಡಬೇಕು, ನೀನು ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು ಇಲ್ಲೇ ಇರಬೇಕು, ಕಾಳಜಿ ಮಾಡಬೇಕು. ಯಾಕಂದ್ರೆ ಕೈಕೇಯಿ ತೊಂದರೆ ಕೊಟ್ಟರೆ ಆಗ್ತದೆ. ಯಾಕೆಂತ ನಾನು ಯಾಕಿರಲಿ ಇಲ್ಲಿ, ನಾನು ಇರೋಲ್ಲ. ಅಪ್ಪ ಮದುವೆ ಮಾಡಿಕೊಟ್ಟು ನಿನಗೆ, ನಾನು ನಿನ್ನ ಜೊತೆಗೆ ಬರ್ತೀನಿ, ನೀನು ಹೇಳಿದೆ, ಅದನ್ನು ರಿಪೀಟ್ ಮಾಡೋದು ಬೇಡ, ನಾನು ಹೋಗ್ತೀನಿ ಅಂತ ಒಪ್ತಾಳೆ. ಈಗ ಕಾಡಿಗೆ ಹೊರಟು ನಿಂತರು ಇವರು. ಹೊರಟಾಗ ಒಂದು ತಮಾಷೆ ಆಗುತ್ತೆ. ಇದು ಭಾಳ ಅದ್ಭುತ ಪ್ರಸಂಗ, ತುಂಬ ಸಣ್ಣ ಪ್ರಸಂಗ, ಅಬ್ಸರ್ವ್ ಮಾಡಲ್ಲ ನಾವು ಅದನ್ನು. ದಶರಥ ಕರೀತಾನೆ ರಾಮನ್ನ, ಅಪ್ಪ ನಿನ್ನ ಸ್ವಭಾವ ನನಗೆ ಗೊತ್ತು ಕಣೋ, ಒಂದು ಸಲ ಮಾತು ಕೊಟ್ಟರೆ ಬದಲಾಯಿಸೋಲ್ಲ ನೀನು ಹೋಗೇ ತೀರ್ತೀಯ ಅಂತ ಗೊತ್ತು. ಆದರೆ ಮುದುಕ ಮನುಷ್ಯ, ನೀನು 14 ವರ್ಷ ಹೋಗಿ ಬರೋ ತನಕ ನಾನು ಇರ್ತೀನಿ ಅಂತ ನಂಬಿಕೆ ಇಲ್ಲ ನನಗೆ. ಆದ್ದರಿಂದ ನೀನು ಹೇಗೂ ಹೋಗ್ತೀಯ, ಇವತ್ತು ಒಂದು ರಾತ್ರಿ ಬಿಟ್ಬಿಡು, ನಾಳೆ ಹೋಗು. ಒಂದು ರಾತ್ರಿ ನಾನು ನೀನು ಕೂತು ಹರಟೆ ಹೊಡೆಯೋಣ, ಸ್ವಲ್ಪ ಮಾತಾಡೋಣ ಪ್ರೀತಿಯಿಂದ. ಅದು ಈಗ ಹೋಗಬೇಡ, ಒಂದು ದಿವಸ ಮುಂದೆ ಹಾಕು ಅಂತಾನೆ. ಮತ್ತೊಬ್ಬರಾದ್ರೆ ಏನು ಅನ್ಬೇಕಾಗಿತ್ತು? ಹ್ಯಾಂಗೂ ಹೋಗೋದಿದೆ 14 ವರ್ಷ, ಒಂದು ದಿವಸ ಮೈನಸ್ ಆದರೆ ಏನಾಗೋದಿದೆ? ಅಪ್ಪ ಹೇಳ್ತಾರೆ ಇರಬೇಕು. ಇಲ್ಲ, ರಾಮ ಹೇಳ್ತಾನೆ ಸಾಧ್ಯನೇ ಇಲ್ಲ, ನಾನು ಹೊರಡಬೇಕು. ಯಾಕೆ ಹೊರಡಬೇಕು ಅಂತ ಹೇಳ್ತಾನೆ, ಪ್ರಾಪ್ಸ್ಯಾಮಿ ಯಾನದ್ಗುಣಾನ್ ಕೋಮೇ ಸ್ವಸ್ಥಾನ್ ಪ್ರದಾಶ್ಯತಿ ಅಪಕ್ರಮಣಮೇವಾತಃ ಸರ್ವಕಾಮೈ ಅಹಂಋಣೆ. ಅಪ್ಪ, ಮನುಷ್ಯನ ಮನಸ್ಸು ಭಾಳ ಚಂಚಲ. ಈಗ ನನ್ನ ಮನಸ್ಸಲ್ಲಿ ಒಳ್ಳೆಯ ಗುಣ ಇದೆ, ಅಪ್ಪನ ಮಾತು ನಡೆಸಬೇಕು, ಕಾಡಿಗೆ ಹೋಗಬೇಕು ಅಂತಿದೆ. ಆದರೆ ನಾಳೆ ಹೆಂಗೆ ಇದ್ದಿತ್ತು ಅಂತ ಹೇಳೋಕ್ಕಾಗಲ್ಲ. ನಿನ್ನೆ ಕ್ಲಾಸಿಕ್ ಎಕ್ಸಾಂಪಲ್ ನಿನ್ನೆ ಆಗಿದೆಯಲ್ಲ, ರಾಜ ಆಗು ಅಂತ ಹೇಳಿದವನು ಒಂದು 2 ತಾಸಲ್ಲಿ ನೀನು ಹೋಗೋದು, ಕಾಡಿಗೆ ಹೋಗು ಅಂತಾನೆ. ಹಾಗೆ ಮನುಷ್ಯ ಬದಲಾವಣೆ ಆಗೋದನ್ನು ಕಂಡಿದ್ದೇನೆ. ಮನುಷ್ಯ ಚಂಚಲ ಚಿತ್ತ, ನನಗೂ ಹಂಗೆ ಆಗಿಬಿಡಬಾರ್ದು. ನನ್ನ ಮನಸ್ಸು ಬದಲಾಯಿಸೋದ್ರೊಳಗೆ ನಾನು ಅಯೋಧ್ಯೆಯನ್ನು ಬಿಟ್ಟು ಹೊರಡಬೇಕು. ಹೊರಟೇ ಬಿಟ್ಟ. ಆವಾಗ ಇವನು ಹೇಳ್ತಾನೆ, ಸುಮಂತ್ರನಿಗೆ ರಾಜ ಹೇಳ್ತಾನೆ, ನೀನು ಹೋಗಪ್ಪ, ಕರ್ಕೊಂಬ, ಹೋಗು, ಅವನ ಜೊತೆ ಹೋಗು, ಕನ್ವಿನ್ಸ್ ಮಾಡಿ. ಹಾದಿಯಲ್ಲಿ ಹೋಗ್ಬೇಕಲ್ಲ, ನದಿಗೆ ಹೋಗೋ ತನಕನೂ, ಸರಯೂ ನದಿಗೆ ಹೋಗೋ ತನಕನೂ ಕನ್ವಿನ್ಸ್ ಮಾಡಿ ಕರ್ಕೊಂಬ ವಾಪಸ್ ಅವನು. ಎಷ್ಟು ಚಂದ, ನನ್ನ ಕಡೆಯಿಂದ ಆಗಲಾರ್ದನ್ನು ನೀ ಮಾಡ್ತೀಯ ಅಂತ. ಹೋಗು, ನದಿ ತನಕ ಕರ್ಕೊಂಡೋಗಿ ಮಾತಾಡಿ ಕರ್ಕೊಂಬ ಅವನ, ನಾ ಕಾಯ್ತಾ ಕೂತಿರ್ತೀನಿ ನಿನಗೋಸ್ಕರ ಅಂತ. ಇಷ್ಟು ಹೇಳಿದ್ನಲ್ಲಿ ನಿನ್ನೆ, ಹೃದಯ ಇದ್ದವರಿಗೆ, ಕಣ್ಣಿದ್ದವರಿಗೆ ಅಳು ಬರದೇ ಇರೋದೇ ಸಾಧ್ಯ ಇಲ್ಲ ಆ ಪ್ರಸಂಗದಲ್ಲಿ. ದಶರಥ ಆಲಾಪ ನೋಡಬೇಕು, ಒದ್ದಾಡ್ತಾನೆ, ಹೊರಗೆ ಬರ್ತಾನೆ, ಮೊಳಕಾಲು ಸರ್ಕೊಂಡು ಬರ್ತಾನೆ, ಹೇಳೋಕ್ಕಾಗಲ್ಲ. ಹೋಗಬೇಡ ರಾಮ ಅಂತಾನೆ. ಜನ ಎಲ್ಲ ತೆರೆದು ಬಿಟ್ಟಿದ್ದಾರೆ ಅಯೋಧ್ಯೆಯಲ್ಲಿ, ಹೋಗಬೇಡ ರಾಮ ಅಂತ ಕೂತಿದ್ದಾರೆ. ಇವನು ರಥದಲ್ಲಿ ಕೂತಾಗ ನಿಲ್ಲು ಸುಮಂತ್ರ ಹೋಗಬೇಡ ನಿಲ್ಲು ಅಂತ ದಶರಥ ಕೂಗ್ತಾನೆ.
ರಾಮ ಬೇಗ ನಡಿ ಅಂತಾನೆ. ಅಲ್ಲ, ಅಪ್ಪ ಇರು ಅಂತಾನೆ. ಅಪ್ಪ ಇರ್ತಾನೆ, ನೀನು ಹೋಗಿ ಸುಳ್ಳು ಹೇಳು ಅಂತಾನೆ ರಾಮ. ನಿನ್ನ ಧ್ವನಿ ಕೇಳ, ಅವ್ನು ಬೈಬೋದಲ್ಲ ನಾಳೆ. ನಾನು ನಿಲ್ಲು ಅಂತ ಹೇಳಿದ್ನಲ್ಲ, ಯಾಕೆ ಹೋದೆ ನೀನು ಅನ್ಬೋದು ದಶರಥ. ನೀನು ಹೇಳು, ಜನ ತುಂಬ ಕೂಗ್ತಾ ಇದ್ರಲ್ಲ ಗದ್ದಲದಲ್ಲಿ ಕೇಳಿಸ್ತಿಲ್ಲ ಅಂತ ಹೇಳು, ಮೊದಲು ನಡಿ. ದಾಟಿ ಹೋಗ್ತಾನೆ. ಆ ಪ್ರಸಂಗಗಳನ್ನು ದೀರ್ಘ ವರ್ಣನೆ ಮಾಡೋದು ಬೇಕಿಲ್ಲ ಅದು, ಯಾಕಂದರೆ ಅದು ಭಾಳ ಚಂದ. ಅಲ್ಲಿ ತಂಗ ಸರಯೂ ನದಿಗೆ ಹೋದ್ಮೇಲೆ ಜನ ಬೆನ್ನು ಹತ್ತಿ ಬಂದುಬಿಡ್ತಾರೆ, ಅವ್ರನ್ನ ತಪ್ಪಿಸ್ಕೊಂಡು ಹೋಗ್ತಾನೆ. ಆ ಕಡೆ ಗುಹಾಂ ಕಡೆ ಹೋಗ್ತಾನೆ. ಇದೆಲ್ಲ ಕತೆ ಶಾರ್ಟ್ ಮಾಡಬೇಕು, ಯಾಕೆಂದಲ್ಲ ಟಾಕಾ ಪೂರ್ತಿ ಈ 3 ದಿವಸ ಸಲ ಹೇಳಬೇಕು. ಇನ್ನೊಂದು ಬಹುದೊಡ್ಡ ಮಾತನ್ನು ಹೇಳಬೇಕು. ಈ ಅಯೋಧ್ಯಾಕಾಂಡ ಮುಗಿಯೋ ಹೊತ್ತಿಗೆ ಒಂದು ಮಾತು ದಶರಥ ಹೇಳ್ತಾನೆ. ನನ್ನ ಪ್ರಕಾರ ಮಹಾಭಾರತದ ದೊಡ್ಡ ಟೇಕ್ಅವೇ ಫ್ರಮ್ ಮಹಾಭಾರತ ಅಂದರೆ ಇದು, ಈ ಶ್ಲೋಕ. ಇದೊಂದು ಶ್ಲೋಕ ನೆನಪಿದ್ರೆ ನಮ್ಮ ಜೀವನ ಸರಿ ಆಗ್ತದೆ ಅನಿಸುತ್ತೆ. ಅತ್ಯಂತ ಅದ್ಭುತವಾದ ಶ್ಲೋಕ ದಶರಥನ ಬಾಯಿಂದ ಬರೋದು. ಅವನಿಗೆಲ್ಲ ಕಷ್ಟ ಗೊತ್ತಾಯಿತು. ಆ ಋಷಿಗಳ ಮನಿಗಳು ಕೊಟ್ಟಿದ್ರಲ್ಲ ಶಾಪ, ಆಯ್ತಲ್ಲ, ಈಗ ಮಗ ಬಿಟ್ಟು ಹೋದ, ಪುತ್ರ ಶೋಕದಿಂದ ಸಾಯ್ತೀನಿ, ನಾ ಬದುಕೋಲ್ಲ, ಹೇಗಿದ್ರು ಸಾಯೋಲ್ಲ. ಈಗ ಕೈಕೇಯಿ ಮನೆಯಲ್ಲಿ ಇಲ್ಲ, ಅವನು ಬಿಟ್ಟು ಕೌಶಲ್ಯ ಮನೆಗೆ ಬಂದಿದ್ದಾನೆ. ಕೌಶಲ್ಯ ತೊಡೆ ಮೇಲೆ ತಲೆ ಇಟ್ಟು ಮಲ್ಕೊಂಡು ಹೇಳ್ತಾನೆ, ಎಂಥ ಅದ್ಭುತ ಮಾತು ಸರ್ ಇದು, ಅದು ಮನಸ್ಸು ಉಳ್ಕೊಂಬಿಡಬೇಕು. ಯಥಾಚರತಿ ಕಲ್ಯಾಣಿ ಶುಭಂ ವಾ ಅಶುಭಂ ತದೇವ ಲಭತೆ ಭದ್ರೇ ಭರ್ತ್ರ ಇದು ಕರ್ತಾ ಕರ್ಮಜಮಾತ್ಮನ ಅಂತ. ಯಥಾಚರತಿ ಕಲ್ಯಾಣಿ, ಕಲ್ಯಾಣಿ ನಾನು ಏನು ಮಾಡ್ತೀನಲ್ಲ ತದೇವ ಲಭತೆ, ಅದೇ ನನಗೆ ಸಿಗುವಂಥದ್ದು. ನಾ ಮಾಡಿದ್ದುಣ್ಣೋ ಮಹಾರಾಯ ಅಂತೇನು ಗಾದಿ ಮಾತು ಹೇಳ್ತೀವಿ, ಅದು ನಾವು ಚಂದ ಹೇಳ್ತಾನೆ. ಯಥಾಚರತಿ ಕಲ್ಯಾಣಿ ಶುಭಂ ವಾ ಯದಿ ಅಶುಭಂ, ನಾ ಶುಭವನ್ನು ಮಾಡ್ತೇನೋ ಅಶುಭವನ್ನು ಮಾಡ್ತೇನೆ, ತದೇವ ಲಭತೆ ಭದ್ರೆ, ಅದೇ ನನಗೆ ವಾಪಸ್ ಬಂದೇ ಬರ್ತೆ. ನಾನು ಅದು ಯಾವಾಗಲೂ ಹೇಳೋದು, ಭಗವಂತ ಒಂದು ತಕ್ಕಡಿ ಹಿಡ್ಕೊಂಡು ಕೂತಿದ್ದಾನೆ. ಅವನು ಕಿಲೋಗ್ರಾಮ್ ತೂಕ ಮಾಡಲ್ಲ, ನ್ಯಾನೋಗ್ರಾಮ್ ತೂಕ ಮಾಡ್ತಾನೆ. ಒಂದು ಚೂರು ತಪ್ಪು ನಾ ಮಾಡಿದರೆ ಕರೆಕ್ಟಾಗಿ ಅದೇ ಕ್ಷಣಕ್ಕೆ ಒಂದು ತೂಕ ಹಾಕ್ತಾನೆ, ಶಿಕ್ಷೆ ಹಾಕ್ತಾನೆ. ನಾನು ಶಿಕ್ಷೆ ಅವತ್ತೇ ಬರ್ಬೋದು, ಇನ್ನು 10 ವರ್ಷ ಬಿಟ್ಟು ಬರ್ಬೋದು. ನಮ್ಮಲ್ಲಿ ಕೆಲವರು ತಪ್ಪು ಮಾಡ್ತೀವಿ, ಯಾರಿಗೂ ಗೊತ್ತಾಗಿಲ್ಲ ಅಂತ ಸಂತೋಷ ಪಡ್ತೀವಿ. 20 ವರ್ಷ ಮೇಲೆ ಹೊಡೆತ ಬಿದ್ದಾಗ ನನಗೆ ಯಾಕೆ ಹಿಂಗೆ ಆಗಬೇಕಾಗಿತ್ತು ಅಂತೀವಿ. ಆದರೆ 20 ವರ್ಷದಿಂದ ಮಾಡಿದಂಥ ತಪ್ಪು ಭಗವಂತ ಲೆಕ್ಕ ಇಟ್ಟಿದ್ದಾನೆ. ಯಥಾಚರತಿ ಕಲ್ಯಾಣಿ ಶುಭಂ ವಾ ಅಶುಭಂ ತದೇವ ಲಭತೆ ಭದ್ರೆ ಕರ್ತಾ ಕರ್ಮಜಮಾತ್ಮನ. ಆ ಮನುಷ್ಯ ಮಾಡಿದ ಕರ್ಮದಿಂದ ಪಾರಾಗೋಕ್ಕೆ ಸಾಧ್ಯವೇ ಇಲ್ಲ, ಶಿಕ್ಷೆ ಬರಲೇಬೇಕು ಅಂತ ಹೇಳ್ತಾನೆ. ಇದು ಬಹುದೊಡ್ಡ ದರ್ಶನ ಕೊಟ್ಟದ್ದು. ಮುಂದೆ ಭರತನ್ ಬರ್ತಾನೆ, ಸತ್ತು ಹೋಗ್ತಾನೆ ದಶರಥ. ಆಮೇಲೆ ಹೇಳಿ ಕಳಿಸ್ತಾರೆ. ಬಂದಾಗ ಭರತನ ನೋಡ್ಬೇಕ್ರಿ ಎಷ್ಟು ಚಂದ. ಆಕೆಗೆ ಎಷ್ಟು ಸಂತೋಷವಾಗಿ ಹೇಳ್ತಾಳೆ. ಅಣ್ಣ ಎಲ್ಲಿ ಅಂತ ಕೇಳ್ತಾನೆ ಬಂದ ತಕ್ಷಣ ಅರಮನೆಗೆ. ಅಣ್ಣ ಇಲ್ಲ. ಎಲ್ಲಿ ಹೋಗಿದ್ದಾರೆ? ಹೊರಗಡೆ ಹೋಗಿದ್ದಾರೆ, ಅಣ್ಣ ಅತ್ತಿಗೆ ಹೋಗಿದ್ದಾರೆ. ಅಪ್ಪ ಎಲ್ಲಿದ್ದಾರೆ? ಉತ್ತರ ಚೆನ್ನಾಗಿದೆ ಆಕೆದು. ಎಲ್ಲರೂ ಒಂದು ದಿವಸ ಎಲ್ಲಿಗೆ ಹೋಗಬೇಕು ಅಲ್ಲಿ ಹೋಗಿದ್ದಾರೆ ನಿಮ್ಮಪ್ಪ ಅಂತ. ಎಲ್ಲಿ ಹೋದ್ರು? ಸತ್ತು ಹೋದರು. ಅಯ್ಯೋ ಪಾಪ ಏನಾಗಿತ್ತು ಅಂತೆಲ್ಲ ಕೇಳ್ತಾನೆ. ಅಣ್ಣ ಅತ್ತಿಗೆ ಕಾಣಿಸ್ತಾ ಇಲ್ಲ. ಆಕೆ ಹೇಳ್ತಾಳೆ, ನಿನಗೋಸ್ಕರ ಹೆಂಗೆ ಮಾಡಿದ್ದೇನಪ್ಪ ಅಂತಂದಾಗ ಬೈತಾನೆ ಅಮ್ಮನ್ನ ಅಸಾಧ್ಯ ಬೈತಾನೆ. ಏನೇನು ಬೈಬಾರ್ದು ಎಲ್ಲ ಬೈತಾನೆ. ನಿನ್ನಿಂದ ಕುಲ ಹಾಳಾಯಿತು ಅಂತೆಲ್ಲ ಬೈತಾನೆ. ಆಕೆಗೆ ಶಾಕ್ ಅದು, ಇವನಿಗೋಸ್ಕರ ಎಲ್ಲ ಮಾಡಿದ್ದಾಳೆ ಆಕೆ, ಈ ಮೆಚ್ಕೋತಾನೆ ಅಂತ. ಆಕೆ ಬೈತಾಳೆ. ನಾನು ಹೇಳ್ತಾನೆ ಕರ್ಕೊಂಡೇ ಬರ್ತೀನಿ ಆಕೆನ, ಹೋಗಿ ನೀವೆಲ್ಲ ಬರ್ಬೇಕು ನನ್ನ ಜೊತೆ, ಕರ್ಕೊಂಬರ್ತೀನಿ ಅಂತ. ಆ ಪ್ರಸಂಗ ಮಾತ್ರ ಅತ್ಯಂತ ಹೃದಯಂಗಮವಾದಂಥ ಪ್ರಸಂಗ. ಭರತ ಹೋಗ್ತಾನೆ. ಆ ಚೌಕಾಸಿ ಇದೆ ನೋಡಿ ಇಬ್ಬರ ನಡುವೆ, ಅದು ನನಗನ್ಸುತ್ತೆ ಮೋಸ್ಟ್ ಇಂಟೆಲೆಕ್ಚುವಲ್ ಡೈಲಾಗ್ ಬಿಟ್ವೀನ್ ಬ್ರದರ್ಸ್. ಅದರ ಲೀಗಲ್ ಇದೆ, ಇಮೋಷ್ನಲ್ ಇದೆ, ಇಂಟೆಲೆಕ್ಚುವಲ್ ಇದೆ ಅದರೊಳಗೆ. ಹೋಗಿ ಭರತ ತನ್ನ ಸೈನ್ಯ ತೊಗೊಂಡು ಹೋಗ್ತಾನೆ. ಗುಹಾನ್ ಮೀಟ್ ಮಾಡ್ತಾನೆ, ಗುಹನಿಂದ ಅಲ್ಲಿ ಹೋಗ್ತಾನೆ. ಲಕ್ಷ್ಮಣ ಇರ್ತಾನಲ್ಲ, ಯಾವಾಗಲೂ ಸ್ವಲ್ಪ ಅಡ್ವಾನ್ಸ್ ಅವನು. ಧೂಳು ಕೇಳಿಸುತ್ತೆ, ಸ್ವಲ್ಪ ಪ್ರಾಣಿಗಳ ಧ್ವನಿ ಕೇಳಿಸಿದ ತಕ್ಷಣ ಏನೂ ಆಗ್ತಾಯಿದೆ, ಮರ ಹತ್ತಿ ನೋಡ್ತಾನೆ. ಓಹೋ, ಭರತನ ದಂಡು ಬರ್ತಾ ಇದೆ. ಅವನ ತಲೆಗೇನು ಅಂದರೆ, ಭರತನಿಗೆ ಬರೀ ಅರಮನೆ ಬಿಟ್ಟು ಹೋದದ್ದಷ್ಟೇ ಸಂತೋಷ ಆಗಿಲ್ಲ, ಹೊರಗೋದ್ಮೇಲೆ ಒಂದು ದಿವಸ ಬಂದುಬಿಡ್ತಾರಲ್ಲ ಇವ್ರನ್ನ ಮುಗಿಸೇ ಬಿಡಬೇಕು ಅಂತ ದಂಡು ತೊಗೊಂಬಂದಿದ್ದಾನೆ ಅಂತ ಅವನ ಕೋಪ. ಅಣ್ಣ ನೀ ಹ್ಞೂ ಅನ್ನು, ಬಾಣ ಬಿಟ್ಟು ಎಲ್ಲರೂ ನಾಶ ಮಾಡಿಬಿಡ್ತೀನಿ ಅಂತಾನೆ. ಸುಮ್ಮನೆ ಇರಪ್ಪ ನೀನು, ಭರತನ ಸ್ವಭಾವ ನನಗೆ ಗೊತ್ತಿಲ್ವಾ, ನನ್ನ ತೊಂದರೆ ಮಾಡೋಕ್ಕೆ ಬಂದಿಲ್ಲ ಅವನು. ಮುಂದೆ ವಶಿಷ್ಠರು, ಈ 3 ಜನ ತಾಯಂದಿರು ಎಲ್ಲ ಬರ್ತಾರೆ. ತಾಯಂದಿರು ನೋಡಿದ ತಕ್ಷಣ ರಾಮನಿಗೆ ಗೊತ್ತಾಗತ್ತೆ ಅಪ್ಪ ಬದುಕಿಲ್ಲ ಅಂತ ಹೇಳಿ. ಬಹಳ ದುಃಖ ಪಡ್ತಾನೆ. ಶ್ರಾದ್ದ ಕ್ರಿಯೆಗಳನ್ನೆಲ್ಲ ಮಾಡ್ತಾನೆ. ಮಾಡಿದ ಮೇಲೆ ಭರತ ಹೇಳ್ತಾನೆ, ಅಣ್ಣ ನಡಿ ಹೋಗೋಣ ವಾಪಸ್ಸೇನು. ಯಾಕೆ? ಅಮ್ಮ ಕೇಳಿದ್ದು, ಕ್ಷಮೆ ಕೇಳ್ತಾಳೆ ಆಕೆ ನಿನಗೆ. ಆಕೆನೇ ತಾನೇ ಕೇಳಿದ್ದೀನಿ ಕಾಡಿಗೆ ಹೋಗು ಅಂತ, ಆಕೆನೇ ವಿಡ್ರಾ ಮಾಡ್ಕೋತಾಳೆ. ಈಗ ಆಗಿಬಿಡ್ಬೇಕು. ಈಗ ರಾಮ ಅಂತ ಹೇಳ್ತಾನೆ, ನೋಡು ಭರತ, ನಿನಗೆ ಗೊತ್ತಿಲ್ಲ, ಆ ರಾಜ್ಯ ನಿನ್ನದೇ, ಅದು ನಂದಲ್ಲ. ಹೇಗೆ? ನಿನಗೆ ಗೊತ್ತಿಲ್ಲ,
ಅಪ್ಪ ಮದುವೆ ಆಗುವಾಗ ಕೈಕೇಯಿ ತಾಯಿನ ಮದುವೆ ಆಗುವ ಆಕೆ ತಂದೆಗೆ ಮಾತು ಕೊಟ್ಟಿದ್ದಾನೆ, ಆಕೆ ಮಗನೇ ರಾಜ ಆಗಬೇಕು ಅಂತ ಕೊಟ್ಟಿದ್ದಾನೆ, ಆದ್ದರಿಂದ ನೀನೇ ರಾಜಪ್ಪ ಅಂತ. ಈ ಒಂದು ಪ್ರಶ್ನೆ ಬರುತ್ತೆ ನಮಗೆ. ಇದು ರಾಮನಿಗೆ ಗೊತ್ತಿದ್ರು ಒಪ್ಕೊಂಡು ಯಾಕೆ ರಾಜ ಆಗೋದಕ್ಕೆ ಅಲ್ವಾ? ದಶರಥ ನಾಳೆ ನನಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂದಾಗ ಒಪ್ಕೋಬೇಕಾಗಿತ್ತು. ನಂದಲ್ಲ ಸ್ವಾಮಿ ರಾಜ್ಯ, ಇದು ಭರತಂದು ಅನ್ಬೇಕಾಗಿತ್ತಲ್ಲ. ಈ ಪ್ರಶ್ನೆಗಳು ತುಂಬ ಹೇಳ್ತವೆ ರಾಮಾಯಣದಲ್ಲಿ. ಅವನು ಯಾಕೆ ಕೇಳಲ್ಲ ಅಂದ್ರೆ ರಾಮನಿಗೆ ಗೊತ್ತಿಲ್ಲ. ಆವಾಗ ರಾಮನಿಗೆ ಆವಾಗ ದಶರಥ ಮಾತು ಕೊಟ್ಟದ್ದು ಗೊತ್ತಿಲ್ಲ. ಮತ್ತು ಈಗ ಹೆಂಗೆ ಗೊತ್ತಾಯಿತು? 10 ದಿವಸ ಅವಧಿಯಲ್ಲಿ ಗೊತ್ತಾಯ್ತಲ್ಲ. ಹೇಗೆ ಗೊತ್ತಾಯಿತು ಅಂದರೆ ಸುಮಂತ್ರ ಕಳ್ಸೋಕೆ ಹೋಗಿದ್ದಾನಲ್ಲ, ಇವನ್ನ ಕಳ್ಸೋಕೆ ಹೋದಾಗ ಹೇಳ್ತಾನೆ, ನಿನಗೆ ಗೊತ್ತಿಲ್ಲ, ಹಿಂಗೆಲ್ಲ ಚೌಕಸಿ ಆಗಿತ್ತು, ಕೈಕೇಯಿ ಮಗ ರಾಜ ಆಗಬೇಕು ಅಂತ ಬೇಡ್ಕೊಂಡು ಅದೇ ಒದ್ದಾಡ್ತಾ ಇದ್ದ ನಮ್ಮಪ್ಪ ಅಂತ. ಈಗ ರಾಮನಿಗೆ ಗೊತ್ತಾಯಿತು ರಾಜ್ಯ ನನ್ನದಲ್ಲ. ಬರ್ತಾ ಇರ್ತಾನೆ, ಹಂಗೆ ನಂದು ಹೌದಲ್ಲಪ್ಪ, ನಂದಲ್ಲ ರಾಜ್ಯ ಇದು, ನಾನು ನಿನಗೆ ಕೊಟ್ಬಿಡ್ತೀನಿ, ನಿನಗೆ ಕೊಟ್ಬಿಡ್ತೀನಿ ಅಣ್ಣನಿಗೆ, ನೀ ಬಾ ಈಗ. ಅವನ ಹತ್ತೇನು ಕೊಡೋಕೆ ಅಧಿಕಾರ ಇಲ್ಲ ನಿನಗೆ. ಕೊಟ್ಟವ ನಮ್ಮಪ್ಪ, ಮಾತು ಕೊಟ್ಟವನು, ಈಗ ಅವನಿಲ್ಲ, ಅವ್ನು ಮಾತು ನಡೆಸ್ಬೇಕಾದ್ರೆ ನೀನು ಜವಾಬ್ದಾರಿ. ನಾನು ತೊಗೊಳಕ್ಕೆ ಬರಲ್ಲ, ದಾನ ತೊಗೊಳಕ್ಕೆ ಬರಲ್ಲ. ಒಂದು ಕೆಲಸ ಮಾಡು, ಹಾಗಾದ್ರೆ ಒಂದು ಕೆಲಸ, ನಾನು ಬಂದುಬಿಡ್ತೀನಿ ನಿನ್ನ ಜೊತೆಗೆ, ನಾನು ಕಾಡಿಗೆ ಬರ್ತೀನಿ. ಎಲ್ಲ ಆರ್ಗ್ಯುಮೆಂಟ್ ಮಾಡ್ತಾರೆ. ಇದೊಂದು ವಿಚಿತ್ರ ಘಟನೆ ಇದು. ಎಲ್ಲ ಕಡೆ ಆಸ್ತಿ ಬೇಕು ಅಂತ ಕೋರ್ಟಿಗೆ ಹೋಗೋ ಮಕ್ಕಳು ಇರುವಾಗ ನನಗೆ ಬೇಡ ಅಂತ ಜಗಳಾಡುವಂಥ ಅಣ್ಣ ತಮ್ಮಂದ್ರಿ ಇವರು. ಅಪರೂಪಪ್ಪ ಇದು. ಕೊನೆಗೆ ರಾಮ ಎಷ್ಟರ ಮಟ್ಟಿಗೆ ಹೇಳ್ತಾನೆ ಅಂದರೆ ಹಂಗಲ್ಲ. ಇನ್ನೊಬ್ಬ ಚಾರ್ವಾಕ ಋಷಿ ಇರ್ತಾನೆ ಅಲ್ಲಿ, ಚಾರ್ವಾಕ ಅಂತ ಹುಚ್ಚುಚಾರ ಪ್ರಶ್ನೆ ಕೇಳೋರು ಅವರು. ಅವ್ನು ಕೇಳ್ಬಿಡ್ತಾನೆ ರಾಮನಿಗೆ, ನೀನು ಯಾಕೆ ತಲೆ ಕೆಡಿಸ್ಕೋತೀಯೋ, ನಿಮ್ಮ ಅಪ್ಪನೇ ಅಲ್ಲ ಅವನು ದಶರಥ, ನಿಮ್ಮಪ್ಪ ಅಲ್ಲೇ ಅಲ್ಲ, ಪಾಯಸದಿಂದ ಹುಟ್ಟಿದವನು ನೀನು, ಅಪ್ಪನೇನು ಮಾತು ಕೇಳ್ತೀಯ ನೀನು, ಅಮ್ಮ ಹೇಳಿದ್ಲಲ್ಲ ನಡ್ಕೊಂಬಿಡು ಹಾಗೆ ಅಂತ ಹೇಳ್ತಾನೆ. ಆವಾಗ ರಾಮನಿಗೆ ಎಷ್ಟು ಮರ್ಯಾದೆ ಪುರುಷೋತ್ತಮ ರಾಮ, ಸಿಟ್ಟು, ಸಾತ್ವಿಕ ಸಿಟ್ಟು ಹೆಂಗೆ ಬರುತ್ತೆ ಅಂದರೆ ನನಗೆ ಆಶ್ಚರ್ಯ ಆಗತ್ತೆ ಅಂತಾನೆ. ನಿಮ್ಮಂಥವ್ರನ್ನ ಯಾಕೆ ಇಟ್ಕೊಂಡ ನಮ್ಮಪ್ಪ ರಾಜ್ಯದಲ್ಲಿ ಅಂತಾನೆ. ಇಂಥ ಕೆಟ್ಟ ಅಭಿಪ್ರಾಯ ಕೊಡ್ತೀರಿ, ನಿಮ್ಮಂಥವ್ರ ಮಂತ್ರಿಗಳು ಯಾಕೆ ಇಟ್ಕೊಂಡಿದ್ದಾರೆ ನಮ್ಮಪ್ಪ ಅಂತ ಬೈತಾನೆ. ಕೊನೆಗೆ ಹೇಳ್ತಾನೆ, ವಶಿಷ್ಠರಿಗೆ ಹೇಳ್ತಾನೆ. ವಶಿಷ್ಠರು ಕೂಡ ಹೇಳಿಬಿಡ್ತಾರೆ, ಒಂದು ಕೆಲಸ ಮಾಡೋಣಪ್ಪ ರಾಮ, ನೀನು ತಾನೇ ಜೈಲಿಗೆ ಕಾಡಿಗೆ ಹೋಗಬೇಕಾದದ್ದು, ನೀ ಹೋಗು, ಸೀತೆಯನ್ನು ರಾಜ ಅಣಿ ಮಾಡಿಬಿಡ್ತೀನಿ ನಾನೀಗ. ಫಸ್ಟ್ ಟೈಮ್ ಆಗೋದದು, ನೆನ್ಪಿಟ್ಕೊಳ್ಳಿ. ಹೆಣ್ಮಗಳನ್ನು ಚಕ್ರವರ್ತಿನಿ ಯಾಕೆ ಕೂಡಿಸ್ತೀನಿ ಯಾಕೆನ ಅಂತಾಳೆ. ಸೀತೆ ಹೇಳ್ತಾಳೆ, ವಶಿಷ್ಠರು ಇದು ಹೆಂಗೆ ವಿಚಾರ ಮಾಡ್ತೀರಿ ನೀವು ಅಂತಾಳೆ. ಅವನಿಲ್ಲದೆ ನನಗೆ ಸ್ಥಾನನೇ ಇಲ್ಲ, ನಾನು ಅವನ ಅರ್ಧಾಂಗಿ ನಾನು, ಮತ್ತು ಅವನೇ ಹೋದರೆ ಅರ್ಧ ಹೆಂಗಿರ್ತದೆ ಇಲ್ಲಿ, ನಾನು ಹೋಗಬೇಕು ಅಂತ ಹೇಳ್ತಾಳೆ. ಕೊನೆಗೆ ಏನು ಮಾಡ್ತೀರಿ ನೋಡ್ರಪ್ಪ, ಹಾಗಾದ್ರೆ ಒಂದು ಕೆಲಸ ಮಾಡು, ಕಡೆಗೆ ಅದು ಪಾದುಕಾ ವಿಷಯ ಬರ್ತದೆ. ಕೆಲವು ತಮಾಷೆ ಮಾಡಿ ಹೇಳ್ತಾರೆ, ಭರತನಿಗೆ ಅಣ್ಣನ ಮೇಲೆ ಎಷ್ಟು ಸಿಟ್ಟಿತ್ತು ಅಂದರೆ ಚಪ್ಪಲಿ ಕೂಡ ಕಿತ್ಕೊಂಡ್ಬಿಟ್ಟ ಅವನು ಅಂತ. ಅದಲ್ಲ, ಅದು ಊರಿಂದ ತೊಗೊಂಡು ಹೋಗಿರ್ತಾನೆ, ಬಂಗಾರದ ಪಾದಕ್ಕೆ ಮಾಡಿಸ್ಕೊಂಡು ಹೋಗಿರ್ತಾನೆ ಅವನು. ಅಣ್ಣ ಇದ್ರ ಮೇಲೆ ಕಾಲು ಇಟ್ಬಿಡು ಒಂದು ಸಲ, ನಿಂದು ಸ್ಪರ್ಶ ಆದರೆ ನಿಂದೇ ಇದ್ದಂಗೆ, 14 ವರ್ಷ ನಿನ್ನ ಹೆಸರಿಂದ ರಾಜ್ಯಭಾರ ಮಾಡ್ತೀನಿ ನಾನು ಅಂತ. ಅದಕ್ಕೆ ನಮ್ಮ ಗುಂಡಪ್ಪನವರಿಗೆ ಭರತನ ಮೇಲೆ ಬಹಳ ಪ್ರೀತಿ. ಹೆಂಗಿದ್ದವನು, ಒಡರಿಸುವನೆಲ್ಲವನ್ ಅದಾವುದೂ ತನದಲ್ಲ, ಒಡರಿಸುವನೆಲ್ಲವನ್ ಅದಾವುದೂ ತನದಲ್ಲ, ಬಿಡನೊಂದನು ರಾಜ್ಯ ತನದಲ್ಲವೆಂದು, ನಡೆವಂ ಸ್ವತಂತ್ರದಲ್ಲಿ ಸಲಿಸುತ್ತೆ ವಿಧೇಯತೆಯ ಕಡುಯೋಗಿ ಭರತನಲ್ಲ ಮಂಕುತಿಮ್ಮ. ಎಂಥ ಮಾತು. ಇನ್ಚಾರ್ಜ್ ಅಂತ ಇರ್ತಾರೆ ನೋಡ್ರಿ ಕೆಲವ್ರ ಕಡೆ, ಆಫೀಸಲ್ಲಿ ಇಲ್ಲದೆ ಹೋದಾಗ ಇನ್ಚಾರ್ಜ್, ಅವ್ರು ಏನೂ ಮಾಡಲ್ಲ, ಅವರು ಸುಮ್ಮನೆ ಇನ್ಚಾರ್ಜ್. ಅದು ಮಾಡಿದ್ರೆ ತಪ್ಪು ಬಿಟ್ಟಿರ್ತೀವಿ, ಬಿಟ್ಟು ಬರ್ತಾರಲ್ಲ ಅವ್ರು 3 ದಿವಸ ಮೇಲೆ ಅವರೇ ಮಾಡ್ಕೋತಾರೆ. ಭರತ ಇನ್ಚಾರ್ಜ್ ಅಲ್ಲ, ಅವನು ಹಂಗೆ ಮಾಡಲಿಲ್ಲ. ಅದಕ್ಕೆ ಹೇಳ್ತಾರೆ, ಒಡರಿಸುವನು ಎಲ್ಲ ಕೆಲಸ ಜವಾಬ್ದಾರಿಯಿಂದ ಮಾಡ್ತಾನೆ, ಅದಾವುದೂ ತನ್ನದಲ್ಲ, ನಂದಲ್ಲ, ಇದಮ್ಮ ನಮ್ಮಮ್ಮ, ನಂದು ರಾಜ್ಯ ಅಲ್ಲ ಅಂದ್ಕೊಂಡೇ ಪ್ರೀತಿಯಿಂದ ಎಲ್ಲ ಕೆಲಸ ಮಾಡ್ತಾನೆ. ಬಿಡನೊಂದನು ರಾಜ್ಯ ತನದಲ್ಲವೆಂದು, ರಾಜ್ಯದಿಂದ ಯಾವ ಕೆಲಸನೂ ಬಿಡಲಿಲ್ಲ. ನಡೆವಂ ಸ್ವತಂತ್ರದಲ್ಲಿ, ಸ್ವತಂತ್ರ ರಾಜ ಏನೇನು ತೀರ್ಮಾನ ಇದೆಲ್ಲ ತೀರ್ಮಾನ ತೊಗೊಂಡಿದ್ದಾನೆ, ಆದರೆ ಸಲ್ಲಿಸುತ್ತೆ ವಿಧೇಯತೆಯ ಕಡುಯೋಗಿ ಭರತನಲ್ಲ ಮಂಕುತಿಮ್ಮ. ಅದು ಕಾಂಪಿಟೀಷನ್ ಫಾರ್ ನೊಬಿಲಿಟಿ. ಇನ್ನೊಂದು ಮಾತು ಹೇಳ್ತಾರೆ, ಪ್ರತ್ಯಕ್ಷವಿಲ್ಲದ ಸ್ವಾಮಿಯಂ ನೆನೆದು, ಗುಂಡಪ್ಪನವ್ರು ನಮಗೆ ಹೇಳೋದು, ರಾಮನ ನಾವು ಅಂಟಿಸ್ಕೋಬೇಕು ಹೇಗೆ ಅಂತ. ಪ್ರತ್ಯಕ್ಷವಿಲ್ಲದ ಸ್ವಾಮಿಯಂ ನೆನೆದು ಸತ್ಯ ಭಕ್ತಿಯ ಸೇವೆಗೈದವಂ ಭರತಂ, ನಿತ್ಯ ಜೀವನದಿ ನೀ ಆ ನಯವನ್ನನುಸರಿಸೋ ಸತ್ವದಾಸೆಯ ನೀಗೆ ಮಂಕುತಿಮ್ಮ. ನಮಗೆ ಹೇಳೋದು, ಆ ಭರತ ಹೆಂಗೆ ಬದುಕಿದ್ನ ಹಂಗೆ ಬದುಕಪ್ಪ. ರಾಮ ಕಣ್ಣು ಮುಂದೆ ಇಲ್ಲ, ಆದರೆ ಇದ್ದಾನೆ ಅಂತ ತಿಳ್ಕೊಂಡು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ನೋ. ಪ್ರತ್ಯಕ್ಷವಿಲ್ಲದ ಸ್ವಾಮಿಯಂ ನೆನೆದು ಸತ್ಯ ಭಕ್ತಿಯ ಸೇವೆಗೈದವಂ ಭರತಂ, ನಿತ್ಯ ಜೀವನದಿ ನೀನು ಆ ನಯವನ್ನನುಸರಿಸೋ ಸತ್ವದಾಸೆಯ ನೀಗೆ ಮಂಕುತಿಮ್ಮ. ಇದಾದಮೇಲೆ ನಮ್ಮ ಅರಣ್ಯಕಾಂಡ ಶುರು ಆಗ್ತದೆ. ಅರಣ್ಯಕಾಂಡವನ್ನು ರಾಮಾಯಣದ ಹೃದಯ ಭಾಗ ಅಂತಾರೆ. ಎಷ್ಟು ಬೇಗ 1 ಅವರ್ ಆಗ್ಬಿಡುತ್ತಲ್ಲ, ಇನ್ನೊಂದು 10 ನಿಮಿಷ ಮಾಡ್ಬೋದಾ? ನನಗೆ ಉಸಿರುಗಟ್ಟದಂಗೆ ಆಗುತ್ತೆ 3 ತಾಸು ಮುಗಿಸೋದು. ಹೋದ ಸಲ ಯಾಕೋ ಕರುಣೆಯಿಂದ 1.5 ತಾಸು ಕೊಟ್ಟಿದ್ರಿ ಸರ್, ಈ ಸಲ 1 ತಾಸು ಮಾಡಿಬಿಟ್ರಿ. ಒಂದು 10 ನಿಮಿಷ ಮಾಡ್ಬೋದಾ?
ಈಗ ನನಗೆ ಅರ್ಧಕ್ಕೆ ಬಿಟ್ಟರೆ ಉಸಿರು ಕಟ್ಟದಂಗೆ ಆಗುತ್ತೆ. ಒಂದು ಯಾವುದೋ ಹಂತಕ್ಕೆ ನಾನು ನಿಲ್ಲಿಸ್ಬೇಕು ಅದನ್ನು. ಅರಣ್ಯಕಾಂಡ, ಇಲ್ಲಿ ರಾಮ ಸೀತೆಯರ ಘಟನೆಗಳು ಎದೆ ಬೆರೀತವೆ, ಸತ್ವ ಪರೀಕ್ಷೆ ಆಗುತ್ತೆ. ರಾಮನಿಗೆ ವನವಾಸ ಬರೀ ಸುತ್ತಾಟ ಅಲ್ಲ. ಹಿಂದ್ಕೊಮ್ಮೆ ಹೇಳಿದ್ನೆಲ್ಲ ಗೊತ್ತಿಲ್ಲ, ನಾನು ಇದನ್ನು ಒಂದು ಸಲ ಮಾತು ಹೇಳಿದಾಗ ಬಯಸ್ಕೊಂಡಿದ್ದೀನಿ ಇದನ್ನು ಗುಂಡಪ್ಪನವ್ರ ಕಡೆಯಿಂದ. ನಾನು ಕೇಳಿದೆ, ಒಳ್ಳೆಯವರಿಗೆ ತೊಂದರೆ ಬರುತ್ತಲ್ಲ ಸರ್ ಯಾಕೆ ಅಂತ ಕೇಳಿದೆ. ಯಾರಿಗೆ ಬಂತು ಅಂತ ಕೇಳಿದರು. ನನಗೆ ತಕ್ಷಣ ಹೊಳೆದದ್ದು ರಾಮ. ಸರ್, ರಾಮನಂಥ ಮನುಷ್ಯನಿಗೆ ಕಾಡಿಗೆ ಹೋಗೋ ಪರಿಸ್ಥಿತಿ ಬಂತಲ್ಲ, 14 ವರ್ಷ ಕಾಡಿಗೆ ಹೋದ್ನಲ್ಲ, ಅವನು ಎಲ್ಲಿ ಹೋದ ಕಾಡಿಗೆ? ಇನ್ನು ಅವ್ರಿಗೇನು ರಾಮಾಯಣ ಹೇಳೋದು ನಾನು? ಅಲ್ಲ ಸರ್, ಮದುವೆ ಆದಮೇಲೆ ಹೋದ್ನಲ್ಲ 14 ವರ್ಷ, ಅದು ವನವಾಸ ಅಲ್ರಿ, ಇದು ಲಾಂಗೆಸ್ಟ್ ಹನಿಮೂನ್ ಇನ್ ಹ್ಯೂಮನ್ ಹಿಸ್ಟ್ರಿ. ನನ್ನ ಮಾತಲ್ಲ, ಅವ್ರ ಮಾತು. ಬೈದ್ರೆ ಅವ್ರಿಗೆ ಬೈಬೇಕು. ಇದು ಲಾಂಗೆಸ್ಟ್ ಹನಿಮೂನ್ ಇನ್ ಹ್ಯೂಮನ್ ಹಿಸ್ಟ್ರಿ ಅವ್ರ ಪ್ರಕಾರ. ಚಂದದ ಹುಡುಗಿನ ಮದುವೆ ಹಾಕಿ ಬಂದಿದ್ದಾನೆ, ಅವನ ತಲೆ ಕಿರೀಟ ಹಾಕಿ ರಾಜ ಮಾಡಿಕೊಡ್ತೀವಿ, ಹೆಂಡತಿ ಕಡೆ ನೋಡೋಕ್ಕಾಗ್ತಿತ್ತೇನ್ರಿ ಅವನಿಗೆ? ಈಗ ಆರಾಮಾಗಿ ಹೋದ. ಇನ್ನೊಂದು ಹನಿಮೂನಿಗೆ ಹೋದಾಗ ಯಾರು ಅಸಿಸ್ಟೆಂಟ್ ಕಳಿಸ್ತಾರೆ? ಯಾರಾದರೂ ಅಸಿಸ್ಟೆಂಟು ಹೋಗಿದ್ದಾನೆ, ಅವ್ರಿಗೇನೇನು ಬೇಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾನೆ. 13 ವರ್ಷ ತುಂಬ ಸಂತೋಷವಾಗಿದ್ದು ಸೀತೆ, ತಿರುಗಾಡಿಕೊಂಡು ಬೆಟ್ಟ ಗುಡ್ಡ ನೋಡಿ. ಯಾಕೆ ಕಂಡಿಲ್ಲ ಅದನ್ನು ಎಲ್ಲ ನೋಡಿ ಎಷ್ಟು ಸಂತೋಷಪಟ್ಟಳು ಅಂದರೆ, ಮುಂದೆ ಬಸುರಿ ಆದಾಗ ಕಾಡಿಗೆ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟಳು. ಅಷ್ಟು ಚೆಂದ ಅದು. ಅದಕ್ಕೆ ಹೇಳೋರು, ನೋಡಿ ಮೇಷ್ಟ್ರೇ, ರಾಮ ಸೀತೆ ಸಂತೋಷವಾಗಿ 13 ವರ್ಷ 2 ತಿಂಗಳು ಇದ್ದರು. ಅದು ಹನಿಮೂನ್. ಅದು ಕಷ್ಟಪಟ್ಟದ್ದು 10 ತಿಂಗಳು, ಜಾಸ್ತಿ ಇಲ್ಲ. ರಾವಣ ಎತ್ಕೊಂಡು ಹೋದ್ನಲ್ಲ, ಆಕೆ ಅಶೋಕ ಒಂದರಿಂದ 10 ತಿಂಗಳು ಮಾತ್ರ. ಹೇಳೋರು, ನೋಡ್ರಿ ಹೇಗಿರುತ್ತೆ ಇನ್ವೆಸ್ಟ್ಮೆಂಟು. 10 ತಿಂಗಳು ಕಷ್ಟಪಟ್ಟರು, ಮುಂದೆ 10,000 ವರ್ಷ ಚಕ್ರವರ್ತಿಯಾಗಿದ್ದ ರಾಮ ಅಂತ ಬರುತ್ತೆ. 10 ತಿಂಗಳು ಕಷ್ಟಪಟ್ಟೋದಕ್ಕೆ 10,000 ವರ್ಷ ಇರೋದು ಚೆನ್ನಾಗಿರೋದಿಲ್ವಾ? 10,000 ವರ್ಷ ಚೆನ್ನಾಗಿರ್ಬೋದು, 10 ತಿಂಗಳು ಕಷ್ಟಪಡ್ಬೋದಲ್ವಾ? ಆದ್ದರಿಂದ ವನವಾಸ ಅಲ್ಲ ಅದು ಅಂತ ಅವ್ರ ಥಿಯರಿ. ಆದರೆ ನಾವು ನೋಡಬೇಕಾದ್ದು ವನವಾಸ ಅಂತ ನೋಡಬೇಕು. ಇಲ್ಲಿ ಬಂದಾಗ ಅವನು ಬಂದದ್ದು ಸುಮ್ಮನೆ ಪಿಕ್ನಿಕ್ಕಿಗೆ ಬಂದದ್ದಲ್ಲ, ಅವನು ಮನಸ್ಸಲ್ಲಿ ರೆಡಿ ಮಾಡ್ಕೊಂಡು ಬಂದಿದ್ದಾನೆ. ಎಷ್ಟು ಚಂದದ ಮಾತಿದೆ ಗೊತ್ತಾ? ನೀವು ಜಿಯೋಗ್ರಫಿ ವಿಚಾರ ಮಾಡಿದರೆ ಭಾರತದ್ದು ಮೇಲೆ ಅಯೋಧ್ಯ ಎಲ್ಲ ಮೇಲೆ ಇದೆ, ನಡುವೆ ಪರ್ವತ ಇದ್ದಾವಲ್ಲ, ವಿಂಧ್ಯ ಪರ್ವತಗಳೆಲ್ಲ, ಅದೆಲ್ಲ ರಾಕ್ಷಸರ ಗೂಡಾಗಿತ್ತು. ಅವ್ರು ನಿಧಾನವಾಗಿ ತಮ್ಮ ಸಾಮ್ರಾಜ್ಯ ಮೇಲೆ ಏರಿಸಿ ಅಯೋಧ್ಯವನ್ನು ತೊಗೊಂಡ್ಬಿಟ್ರೆ ಸಾಕು. ಅವರು ಲಂಕಾಧೀಶನ ಸೂರ್ಯ ಖುಷಿ ಆಗ್ತಿತ್ತು. ಎಲ್ಲ ರಾವಣನ ಡಿಸೈಪಲ್ಸ್ ಎಲ್ಲ ಇವರು. ಅದಕ್ಕೆ ರಾಮ ಏನು ಮಾಡಿದ? ಎಷ್ಟು ಚಂದ ವಶಿಷ್ಠರು ಸೂಚನೆ ಕೊಡ್ತಾರೆ. ರಾಮ, ನೀವು ಹೋದಾಗ ಒಂದು ಕರ್ತವ್ಯ ಇದೆ, ಸಾಕಷ್ಟು ಜನ ಋಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ ಪರ್ವತಗಳಲ್ಲಿ, ಅವ್ರು ರಕ್ಷೆ ಕೊಡಬೇಕಾಗತ್ತೆ ನೀನು ಅಂತ. ಅಂದರೆ ಅವನು ಹೋದದ್ದು ಸ್ಲೋಲಿ ಈ ರಾಕ್ಷಸರನ್ನ ತಳ್ಕೊಂಡು ಕೆಳಗಡೆ ಬರಬೇಕು. ಲಂಕೆ ಹೆಡ್ ಕ್ವಾರ್ಟರ್ಸ್ ಅವ್ರದ್ದು, ತಳ್ಕೊಂಬರ್ಬೇಕು ಕೆಳಗಡೆ ಅಂತ ಹೋಗಿ ಬಂದವನು. ಆಗ ಸೀತೆ ಹೇಳೋ ಮಾತನ್ನು ಹೇಳಿದೆ, ಯಾಕೆ ಬಿಲ್ಲು ಬಾಣ ಬಳಸ್ತೀಯ ನೀನು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಬಿಲ್ಲು ಬಾಣ ಉಪಯೋಗಿಸೋದು ನಾನು ಶಸ್ತ್ರ ತೋರಿಸೋದಕ್ಕಲ್ಲ, ದಂಡಿಸೋದಕ್ಕೆ. ರಾಕ್ಷಸರು ಯಾರು ನಮ್ಮ ಕೆಲಸ ಮಾಡುವಂಥ ಋಷಿಗಳಿಗೆ ತೊಂದರೆ ಕೊಡ್ತಾರೋ ಅವ್ರು ಶಿಕ್ಷೆ ಕೊಡೋದಕ್ಕಿದೆ ಅಂತ ಒಪ್ಪಿಸ್ತಾನೆ. ಇನ್ನೊಂದು ಸಣ್ಣ ಮಾತು ಬರ್ತದೆ, ಎಷ್ಟು ಚಂದದ ಮಾತುಗಳು ಜೀವನಕ್ಕೆ ನಮ್ಗೆ ಅಂಟಬೇಕು. ನಮಗೆಲ್ಲ ಸುತೀಕ್ಷ್ಣಾಶ್ರಮಕ್ಕೆ ಹೋಗ್ತಾರೆ, ರಾಮ ಲಕ್ಷ್ಮಣ ಸೀತೆಯರು ಹೋಗ್ತಾರೆ. ಅಲ್ಲಿಂದ ಅಗಸ್ತ್ಯ ಆಶ್ರಮಕ್ಕೆ ಹೋಗಬೇಕು, ನಡ್ಕೊಂಡು ಹೋಗೋದೆಲ್ಲ ಹುಡ್ಕೋಬೇಕಾರೆ. ಬೆಳಗ್ಗೆ ಬೇಗ ಹೊರಡಬೇಕು. ಸಾಮಾನ್ಯವಾಗಿ ಹೆಣ್ಮಕ್ಳು ಹೊರಡೋದು ಸ್ವಲ್ಪ ತಡ ಆಗ್ತದೆ, ಗಂಡಸರು ಬೇಗ ರೆಡಿಯಾಗಿ ನಿಂತುಬಿಡ್ತಾರೆ. ಆಯ್ತೇನೋ ಬರಲಿಲ್ಲೇನೋ, ಬನ್ನಿ ಬೇಗ ಬನ್ನಿ ಅಂತ ಕರೀತಾ ಇರಬೇಕು. ಇಲ್ಲೂ ಹಾಗೆ ಆಯಿತು. ರಾಮ ರೆಡಿಯಾಗಿ ನಿಂತಿದ್ದಾನೆ ಹೊರಗಡೆ, ಸೀತೆ ಆ ಸ್ತ್ರೀಯರ ಜೊತೆಗಿದ್ದಾರೆ, ಆಶ್ರಮದ ಸ್ತ್ರೀಯರ ಜೊತೆಗೆ. ಬೇಗ ಬಾ ಅಂತ ಕರೀತಾನೆ. ಕರೆದೊಂದು ಮಾತು ಹೇಳ್ತಾನೆ. ಆ ಶ್ಲೋಕದ ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ. ಅವಿಷ ಹ್ಯಾತಪೋ ಯಾವತ್ ಸೂರ್ಯೋ ನಾತಿ ವಿರಾಜತೆ ಅಮಾರ್ಗೇಣ ಗತಾಂ ಲಕ್ಷ್ಮೀ ಪ್ರಾಪ್ಯವ ಅನ್ವಯವರ್ಜಿತ ಅಂತ. ಸೂಕ್ಷ್ಮವಾಗಿ ನೋಡ್ಬೇಕು ಮಾತನ್ನು. ಇದನ್ನು ತಡಮಾಡದೆ ಸೂರ್ಯ ಮೇಲಕ್ಕೇರಿದರೆ ತಡೆಯಲಾರದಷ್ಟು ತಾಪ ಕೊಡ್ತಾನೆ. ಸೂರ್ಯ ಕೆಳಗಿದ್ದಾಗ ಚೆನ್ನಾಗಿರುತ್ತೆ, ಸೂರ್ಯ ಮೇಲೆ ಹೋದಾಗ ತಡ್ಕೊಳ್ಳೋಕ್ಕಾಗಲಾರ್ದಷ್ಟು ತಾಪ ಕೊಡ್ತಾನೆ, ಬಿಸಿ ಕೊಡ್ತಾನೆ. ಹೇಗೆ ತೊಂದರೆ ಕೊಡ್ತಾನೆ ಅಂದರೆ, ಈ ಶ್ಲೋಕದ ಈ ಮೊದಲಿನ ಸಾಲ ಬೇರೆ, ಎರಡನೇ ಸಾಲ ಅರ್ಥನೇ ಬೇರೆ. ಅಮಾರ್ಗೇಣ ಗತಾಂ ಲಕ್ಷ್ಮೀಂ ಪ್ರಾಪೇವ ಅನ್ವಯವರ್ಜಿತಂ ಅಂತ. ಅಂದರೆ ದುರ್ಮಾರ್ಗದಿಂದ ಪಡೆದಂಥ ಹಣದಿಂದ ಬೀಗುವ ಕುಲಹೀನನಂತೆ ಜನರನ್ನು ಪೀಡಿಸ್ತಾನೆ ಅಂತ 21ನೇ ಶತಮಾನ ಹೇಳಿ ಮಾಡಿಸಿದಂಥ ಮಾತು. ಸೂರ್ಯ ಮೇಲೆ ಹೋದಾಗ ಹೇಗೆ ತೊಂದರೆ ಕೊಡ್ತಾನೆ, ತಾಪ ಕೊಡ್ತಾನೆ ಅಂತ ಒಂದು ಮಾತು ಹೇಳಿ, ಹೆಂಗೆ ತಾಪ ಕೊಡ್ತಾನೆ ಅಂದರೆ, ದುರ್ಮಾರ್ಗದಿಂದ ಗಳಿಸಿದಂಥ ಹಣ ಕುಲಹೀನನ ಜೀವನವನ್ನು ಹೇಗೆ ಹಾಳು ಮಾಡ್ತದೋ ಹಾಗೆ ಸೂರ್ಯ ಮಾಡ್ತಾನೆ ಅಂತ. ಅಂದರೆ ವಾರ್ನಿಂಗ್ ನಮಗೆ, ಗಳಿಸೋದಿದ್ದರೆ ಸುಮಾರ್ಗದಿಂದ ಗಳಿಸಿ, ದುರ್ಮಾರ್ಗದಿಂದ ಗಳಿಸಬೇಡಿ. ಅದು ಗಳಿಸಿದ ದುಡ್ಡು ಯಾವಾಗೂ ಪನಿಷ್ಮೆಂಟೇ ಕೊಡೋದು. ನಮ್ಮಪ್ಪ ಭಾಳ ಚಂದ ಹೇಳೋರು, ಲಂಚ ಕೊಡೋರು ಯಾರಾದರೂ ಪ್ರೀತಿಯಿಂದ ಒಳ್ಳೇದಾಗಲಿ ಸರ್ ನಿಮಗೆ ಅಂತ ಕೊಡ್ತಾರಾ?
ಹಾಳಾಗಿ ಹೋಗು ಅಂತ ಕೊಡ್ತಾರೆ ಅಲ್ವಾ. ಶಾಪದ ದುಡ್ಡದು. ಈಗ ಬೆವರ್ಸೂರು ದುಡ್ದು ದುಡ್ಡೇ ಮೈಗೆ ಅಂಟಲ್ಲ ಈಗ. ಅಂತ ಶಾಪದ ದುಡ್ಡು ಹಂಚದ ಮೈಗೆ. ಅದಕ್ಕೆ ಅದನ್ನೇ ಹೇಳ್ತಾನವನು, ಯಾವನು ದುರ್ಮಾರ್ಗದಿಂದ ಕಣ ಹಣಿಸಿದ್ದಾನೋ ಅವನ ಕುಲಹೀನನಾಗಿ ಅವನು ತೊಂದರೆ ಕೊಡೋಗಿ ಹೇಗಾಗತ್ತೋ ಹಾಗೆ ಸೂರ್ಯ ಮಾಡ್ತಿದ್ದಾನೀಗ ಅಂತ. ಒಂದು ಸುಲಭವಾದ ಮಾತನ್ನು ವಾಲ್ಮೀಕಿಗಳು ಹೇಳುವಾಗ ಮೌಲ್ಯಕ್ಕೆ ಹೆಂಗೆ ಜೋಡಿಸ್ತಾರೆ ನೋಡಿ. ಬಿಸಿಲಾಗ್ತಾ ಇದೆ ಬೇಗ ಬಾ ಅಂತ ಹೇಳುವಾಗ ಮೇಲೆ ಹೋದಂಥ ಸೂರ್ಯ ಹೆಂಗೆ ತೊಂದರೆ ಕೊಡ್ತಾನೆ ಅಂದರೆ ಕುಲಹೀನನಾದಂಥ ಮನುಷ್ಯ ಹಣ ಗಳಿಸಿದಂಗೆ, ದುರ್ಮಾರ್ಗದಿಂದ ಗಳಿಸಿದಂಗೆ ಅಂತ. ಇನ್ನೊಂದು ಭಾಳ ಮುಖ್ಯವಾದ ವಿಷಯ, ನಾನು ಕೆಲವು ಹಾರಿಸ್ಕೊಂಡು ಹೋಗಬೇಕು. ಈ ಕೆಲವು ಪ್ರಾಮಾಣಿಕರಾದಂಥ ಶಿಷ್ಯರು ಇರ್ತಾರಲ್ಲ, ಅವ್ರ ಕರ್ಮ ಭಾಳ ಕಷ್ಟ ಕರ್ಮ ಅವ್ರದ್ದು. ಈಗ ಜಂಪ್ ಮಾಡ್ತೀನಿ ಕತೆ. ಮಾರೀಚ ಈ ನೋಡಿ, ಶೂರ್ಪಣಿಕೆ ಬಂದಲು, ಅದೆಲ್ಲ ಬಿಟ್ಬಿಟ್ಟಿದ್ದೀನಿ. ಶೂರ್ಪಣಿಕೆ ಬಂದಲು, ಆಕೆ ಸುಮ್ಮನೆ ಕೊಡಲ್ಲ. ಅದೊಂದು ತಿರುವು ಮಜಾ ಅಂದರೆ ಇಡೀ ಕತೆಗೆ ತಿರುವು ಕೊಟ್ಟವ್ರು ಇಬ್ಬರೇ. ರಾಮಾಯಣ 2 ಕಡೆ ತಿರುವು ಬರ್ತದೆ, 2 ಕಡೆಗೆ ಹೆಣ್ಮಕ್ಳೆ. ಒಂದು ಕಡೆಗೆ ಮಂಥರೆ ಬಂದು ತಿರುಗಿಸ್ತಾಳೆ ಕತೆ, ಇನ್ನೊಂದು ಕಡೆ ಶೂರ್ಪಣಿಕೆ ತಿರುಗಿಸ್ತಾಳೆ. ಶೂರ್ಪಣಿಕೆ ಬರದೇ ಹೋಗಿದ್ದರೆ ಏನೂ ತೊಂದರೆ ಆಗ್ತಿರಲಿಲ್ಲ. 10 ತಿಂಗಳು ಆರಾಮಾಗಿ ತಿರುಗಾಡ್ಕೊಂಡು 14 ವರ್ಷಕ್ಕೆ ಬಂದುಬಿಡೋರು. ಶೂರ್ಪಣಿಕೆ ಬರ್ತಾಳೆ, ಹುಡುಗನ ನೋಡ್ತಾಳೆ, ಚೆನ್ನಾಗಿದ್ದಾನೆ ಇವನು ರಾಮ ಅಂತ ಆಸೆ ಬರ್ತದೆ ಆಕೆ. ಅವ್ನು ಭಾಳ ನೀಚ ಆಕೆ ಶೂರ್ಪಣಿಕೆ. ಆಕೆ ರಾವಣನ ತಂಗಿ. ವಿಚಿತ್ರ ಅಂದರೆ ಈಕೆ ತಂಗಿ ಗಂಡನ್ನು ರಾವಣನೇ ಕೊಂದು ಹಾಕಿದ್ದಾನೆ. ಯುದ್ಧಕ್ಕೆ ಹೋಗಿದ್ದಾನೆ, ಅಲ್ಲಿ ವೈರಿ ಯಾರು ಶತ್ರು ಯಾರು ಗೊತ್ತಾಗದೇನೆ ತನ್ನ ತಂಗಿ ಗಂಡನ ಇವನೇ ಕೊಂದುಬಿಟ್ಟಿದ್ದಾನೆ. ಆಕೆ ಏನು ಮಾಡಲಿ ಅಣ್ಣ ಅಂದ್ಲು. ನೀನು ಯಾಕೆ ಚಿಂತೆ ಮಾಡ್ತೇನೆ, ನಾನು ಪೋಸ್ಟ್ ಕ್ರಿಯೇಟ್ ಮಾಡ್ತೀನಿ ಅಂತ. ಅಲ್ಲಿ ಹೋಗಿ ನೀನೇ ಹೆಡ್ ಕ್ವಾರ್ಟರ್ಸ್ ನೋಡ್ಕೊ, ನಿನ್ನ ಜೊತೆಗೆ 14,000 ಜನ ಕೊಡ್ತೀನಿ, ಸೈನಿಕರು ಕೊಡ್ತೀನಿ, ನೀನು ಕಮಾಂಡರ್ ಇನ್ ಚೀಫ್, ನೀ ಆರಾಮಾಗಿದ್ಬಿಡು ಅಂತ ಕಳಿಸಿದ್ದು. ಆಕೆ ಹೇಳ್ತಿದ್ಲು ನರಮಾಂಸ ತಿನ್ಬೇಕು ಆಕೆಗೆ. ವಿಚಿತ್ರ ಅಂದರೆ ಆಕೆ ಪದ್ಧತಿ ನರಮಾಂಸ ಅಷ್ಟೇ ಅಲ್ಲ, ಪುರುಷ ನರಮಾಂಸ ತಿನ್ನಬೇಕು. ಹೆಣ್ಮಕ್ಳು ಸೇಫ್, ಅಲ್ಲಿ ಗಂಡಸರನ್ನು ತಿನ್ಬೇಕಾಕಿ. ಆ ಥರ ಕೂತಿದ್ಲಾಕೆ. ನೋಡ್ಕೊಂಬಂದ್ಲು, ವಾಸನೆ ಬಂತು, ಪುರುಷ ಚರ್ಮದ ವಾಸನೆ. ಓಹೋ ಇಬ್ಬರಿದ್ದಾರೆ ಇವರು, ನೋಡೋಕೆ ಚೆನ್ನಾಗಿದ್ದಾನೆ ಇವನು ಅಂತ ಹೋದ್ಲು. ಕಂಡಾಪಟ್ಟಿ ಮುದಿಕೆ, ಆಕೆ ವರ್ಣನ ನೋಡಬೇಕು. ಸುಕ್ಕಗಟ್ಟಿದ ಮುಖ, ಎಮ್ಮೆ ಆಗಿದ್ದಾಳೆ ಅಂತೆಲ್ಲ ಬರೀತಾರೆ, ಭಾಳ ಕೆಟ್ಟದಾಗ ಬರೀತಾರೆ. ಹೋಗಿ ಅವ್ನು ಹೇಳ್ತಾಳೆ ನೀನು ಮದುವೆ ಆಗಬೇಕು ಅಂತೆಲ್ಲ ಹೇಳ್ತಾಳೆ. ಅಲ್ಲಿ ಒಂದು ತಮಾಷೆ, ಭಾಳ ಜನ ತಪ್ಪು ತಿಳ್ಕೊತಾರೆ. ರಾಮ ಸುಳ್ಳು ಹೇಳಿಲ್ವ ಅವಾಗ? ರಾಮ ಏನು ಹೇಳ್ತಾನೆ ಗೊತ್ತಾ? ಇಲ್ಲಮ್ಮ ನನಗೆ ಮದುವೆ ಆಗಿದೆ, ನನ್ನ ಹೆಂಡತಿ ಇದ್ದಾಳೆ, ಅವನಿದ್ದ ನೋಡು, ಹೆಂಡತಿ ಇಲ್ಲ ಅವನ ಜೊತೆಗೆ, ಅವ್ನು ಮದುವೆ ಆಗು. ಆಕೆ ಹೋಗ್ತಾಳೆ, ನೀನು ಮದುವೆ ಆಕೇನು ಯಾರಾದರೆ ನೀನು ಮದುವೆ ಆಗು ಅಂತಾಳೆ. ನಾನು ಆಗೋಲ್ಲ, ದಾಸ ನಾನು, ಅವನು ಸೇವೆ ಮಾಡ್ಕೊಂಡಿರಬೇಕು. ನಾನು ಹೇಳ್ತೇನೆ ನೀನು ಸೇವೆ ಮಾಡ್ಕೊಂಡು ಇರಬೇಕಾಗತ್ತೆ, ಅವನೇ ಮದುವೆ ಆಗಿಬಿಡು, ದೊಡ್ಡದಾಗ್ತದೆ. ಮತ್ತು ಆಕೆ ಅಲ್ಲಿ ಹೋಗ್ತಾಳೆ, 3-4 ಸಲ ಓಡಾಡಿಸ್ತಾರೆ. ಆಕೆ ಕೊನೆಗಂತಾಳೆ, ಈ ಹುಡುಗಿನ ಏನು ಮದುವೆ ಮಾಡಿದ್ದೀಯ ನೀನು? ಸಣ್ಣ ಬೆಂಡಿಕಾಯಿ ಇದ್ದಂಗೆ ಇದ್ದಾಳೆ ಆಕೆ, 3 ತಿಂದುಬಿಡ್ತೀನಿ ನಾನು ಆಕೆನ. ಆಕೆ ತಿಂದಲ್ಲಿ ಕೆಲಸ ಮುಗಿತಲ್ಲ, ನಾನು ಮದುವೆ ಆಗ್ಬೋದು ನೀನು ಅಂತಾಳೆ. ಆ ಗ್ರಾಮ ಅಂತಾನೆ ದೀರ್ಘಕ್ಕೆ ಹೋಗ್ತದೆ ಇದು, ನಾನು ಹೆಂಡ್ತಿನ ಕೊಂದೇ ಬಿಡ್ತಾಳೆ ಆಕೆ, ಮುಗಿಸೋಕೆನ ಸ್ವಲ್ಪ ಶಿಕ್ಷೆ ಕೊಡು, ಚೂರು ಮೂಗು ಕತ್ತರಿಸು, ಕಿವಿ ಕತ್ತರಿಸಿ ಕಳಿಸು ಅಂತ ಹೇಳ್ತಾನೆ. ಲಕ್ಷ್ಮಣ ಮಾಡಿ ಕಳಿಸ್ತಾನೆ. ಸುಳ್ಳು ಹೇಳಿಲ್ವಾ ರಾಮ? ಭಾಳ ಜನ ಪ್ರಶ್ನೆ ಕೇಳ್ತಾರೆ, ಲಕ್ಷ್ಮಣ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿಲ್ವಾ? ರಾಮ ಸುಳ್ಳು ಹೇಳೋನಲ್ಲ, ರಾಮ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ, ಸತ್ಯವೃತ ಅವನು. ಆದರೆ ಅದು ಹಾಗಲ್ಲ. ಶ್ಲೋಕ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವನು ಮದುವೆ ಆಗಿಲ್ಲ ಅಂತ ರಾಮ ಹೇಳಲ್ಲ, ಅವನ ಹೆಂಡತಿ ಅವನ ಜೊತೆಗಿಲ್ಲ ಅಂತ ಹೇಳ್ತಾನೆ. ಸತ್ಯ ಅಲ್ವಾ ಅದು? ಅವನ ಹೆಂಡತಿ ಅಲ್ಲಿದ್ದಾಳಲ್ವ ಊರ್ಮಿಳೆ, ಅದರಿಂದ ಹೇಳೋದು ಅವನ ಹೆಂಡತಿ ಅವನ ಜೊತೆಗಿಲ್ಲ, ಅವನ ಮದುವೆ ಆಗು ನೀನು ಅಂತ ಹೇಳ್ತಾಳೆ. ಇದಾದಮೇಲೆ ಶೂರ್ಪಣಿಕೆ ಹೋಗಿ ಹತ್ಕೋತಾಳೆ, ರಾವಣನಿಗೆ ಹೇಳ್ತಾಳೆ. ಆಕೆ ಎಂಥ ಬುದ್ಧಿವಂತೆ. ನಮ್ಮಲ್ಲಿ ಭಾಳ ಜನ ಇರ್ತಾರೆ, ಬ್ಯೂಟಿಫುಲ್ ಮ್ಯಾನಿಪುಲೇಟ್ ಮಾಡ್ತಾರೆ, ಇಲ್ಲೊಂದು ಹೇಳ್ತಾರೆ ಅಲ್ಲೊಂದು ಹೇಳ್ತಾರೆ. ಅಲ್ಲಿ ಹೋಗಿ ರಾವಣನಿಗೆ ಏನು ಹೇಳ್ತಾಳೆ ಆಕೆ, ರಾಮ ನಿನ್ಗೆ ಗೊತ್ತಿಲ್ಲ, ಊರಲ್ಲಿ ಬಂದಿದ್ದಾನೆ ರಾಮ ಲಕ್ಷ್ಮಣ ಅಂತ ಹುಡುಗರಿದ್ದಾರೆ, ಆ ಹುಡುಗಿ ಇದ್ದಾಳಪ್ಪ, ಏನು ಚಂದ ಇದ್ದಾಳೆ ಗೊತ್ತಾ, ನಿನ್ನ ಕಡೆ ಇರಬೇಕಂತವರೆಲ್ಲ, ನೀನು ಮಹಾಶೂರ, ಎಂತೆಂಥ ಸ್ತ್ರೀಯರನ್ನು ಕರ್ಕೊಂಬಂದಿದ್ಯಾ, ಆದರೆ ಆಕೆ ಬರದೆ ಹೋದರೆ ನಿನ್ನ ರಾಜ್ಯಕ್ಕೇನು ಬೆಲೆ ಇಲ್ಲ. ಅಂಥ ಸುಂದರಿ ನಾನು ನೋಡಲೇ ಇಲ್ವೋ. ವರ್ಣನೆ ಮಾಡ್ತಾಳೆ, ಆಸೆ ಹುಡ್ಸ್ಬಿಡ್ತಾಳೆ ಅವನಿಗೆ. ಹುಡ್ಸ್ಬಿಟ್ಟು ಆಕೆನ ಕರ್ಕೊಂಬರೋಕ್ಕೆ ಹೋದ ಅದನ್ನು ಶಿಕ್ಷೆ ಕೊಟ್ಟರು ಇವರು. ತನ್ನ ಮೂರ್ಖತನ ಕೊಟ್ಟದ್ದಲ್ಲ, ನಾ ಕರ್ಕೊಂಬರೋಕ್ಕೆ ಹೋದ ನನ್ನ ಶಿಕ್ಷೆ ಕೊಟ್ಟರು, ನೀನು ಹೇಗಾದ್ರೂ ಮಾಡಿ ತೊಗೊಂಬರ್ಬೇಕು ಅವ್ರನ್ನ. ಅವನಂತಾನೆ ಹೋಗೋಣ, ಸೈನ್ಯ ತೊಗೊಂಡು ಹೋಗೋಣ ಅಂತಾನೆ. ಹೋಗ್ಬೇಡ, ಸೈನ್ಯ ತೊಗೊಂಡು ಹೋಗ್ಬೇಡ. ಈಗಾಗಲೇ 14,000 ಜನ ಕೊಂದು ಹಾಕಿದ್ದಾರೆ ಅವರು, ಇಬ್ಬರು ಅಲ್ಲ ಒಬ್ಬನೇ. ಲಕ್ಷ್ಮಣಗೆ ಹೇಳ್ಬಿಡ್ತಾನೆ ರಾಮ, ನೀವು ಹೊರಗೆ ಬರಬೇಡ, ಸೀತೆ ಹತ್ರ ಇರು, ನಾನು ಒಬ್ಬನೇ 14,000 ಜನ ಮುಗಿಸ್ತೀನಿ ಅಂತ ಮುಗಿಸಿದ್ದಾನೆ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ, ಮೋಸದಿಂದ ಗೆಲ್ಬೋದು. ಆಗ ಮಾರೀಚನ ಕಡೆ ಹೋಗ್ತಾನೆ. ಮಾರೀಚ ಹೊಡೆತ ತಿಂದಿದ್ದಾನೆ, ಹಳೆ ನೆನಪಿದೆ ಅವನಿಗೆ. ಒಂದು ಹೊಡೆತ ತಿಂದು ಅಲ್ಲಿ ಬಂದು ಬಿದ್ದಿದ್ದಾನೆ ಸಮುದ್ರ ದಂಡೆಗೆ. ಈಗ ಸನ್ಯಾಸಿಯಾಗಿ ಕೂತಿದ್ದಾನು ಅವನು. ಇವನು ಹೋದ, ಸೋದರ ಮಾವ ಬೇರೆ ಮಾರೀಚ ಇವನಿಗೆ, ಹಿಂಗೆ ಮಾಡು ಅಂತಾನೆ. ಬೇಡಪ್ಪ, ರಾಮನ ಹೆಸರು ತೆಗಿಬೇಡ, ನನಗೆ ಸಾಕಾಗ್ತದೆ. ಕೊನೆಗೆ ಮಾರೀಚನ ಒಪ್ಪಿಸ್ತಾನೆ. ಅವನು ಜಿಂಕೆ ಹಾಗೆ ಹೋಗ್ತಾನೆ. ಭಾಳ ಜನ ನಾವು ಅನ್ನೋದು ರಾಮ ತಡಿಬೋದಾಗಿತ್ತಲ್ಲ,
ಮಾಯಾ ಜಿಂಕೆ ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ಸ್ಪಷ್ಟ ಬರಿತಾನೆ. ರಾಮ ಹೇಳ್ತಾನೆ, ಇದು ಮನುಷ್ಯ ಪ್ರಕೃತಿ ನಿರ್ಮಿತವಾದಂಥ ಜಿಂಕೆ ಅಲ್ಲ. ಲಕ್ಷಣ ನೋಡಿದರೆ ಇದು ಮಾಯದ್ದಿದೆ, ರಾಕ್ಷಸರ ಆಟ ಇದು, ಬೇಡ ಸೀತೆ ಅಂತ ಹೇಳ್ತಾನೆ. ಒಂದೊಂದು ಸಲ ಮೊಂಡುತನ ಬಂದುಬಿಡುತ್ತೆ ಆಕೆ. ನನಗೆ ಬೇಕೇ ಬೇಕು, ಎಂಥ ಗಂಡ ನೀನು, ಒಂದು ಜಿಂಕೆ ತಂದು ಕೊಡಲ್ಲ ನನಗೆ ಅಂತ ಕೇಳ್ತಾಳೆ. ಬೇಡ, ತೊಗೊಂಬರ್ತೀನಿ. ಲಕ್ಷ್ಮಣನು ಹೇಳ್ತಾನೆ, ಬೇಡಮ್ಮ ಇದು ಜಿಂಕೆ ಸರಿಯಿಲ್ಲ ಇದು. ರಾಮ ಹೋಗ್ತಾನೆ, ಅದು ತಪ್ಸ್ಕೊಂಡು ಮುಂದೆ ಹೋಗ್ತದೆ. ಕೊನೆ ಕತೆ ಗೊತ್ತು, ಅವನು ಹಾ ರಾಮ ಹಾ ಸೀತೆ ಅಂತ ಕೂಗಿ ಬಿದ್ದು ಹೋಗ್ತಾನೆ. ಲಕ್ಷ್ಮಣ ಹೋಗಬೇಕು, ಹೋಗಲ್ಲ ಲಕ್ಷ್ಮಣ. ನೀ ಹೋಗು ಅಂತಾಳಾಕೆ. ಇವ್ರು ಹೋಗಲ್ಲ. ಅಮ್ಮ ನಿನಗೆ ಗೊತ್ತಿಲ್ಲ, ನನ್ನ ಅಣ್ಣನ್ನ ಎಲ್ಲ ದೇವತೆಗಳು ಒಂದಾಗಿ ಬಂದರೂ ಸೋಲ್ಸೋಕೆ ಸಾಧ್ಯ ಇಲ್ಲ. ಯಾವ ರಾಕ್ಷಸ ಏನು ಮಾಡ್ತಾನೆ, ಚಿಂತೆ ಮಾಡಬೇಡ, ಮೋಸ ಇದೆ ಅಂತ. ಎಷ್ಟು ತೂಕ ತಬ್ಬಿಡ್ತೀವಿ. ಮನುಷ್ಯ ಜನ್ಮದಲ್ಲಿ ಬಂದಿದ್ದಾರಲ್ಲ, ತೂಕ ತಪ್ಪಬೇಕು ಮಾತಲ್ಲಿ. ಸೀತೆ ನಿಜವಾಗ್ಲೂ ತೂಕ ತಪ್ಪಿ ಮಾತಾಡ್ತಾಳೆ. ಎಲ್ಲಿವರೆಗೂ ಮಾತಾಡ್ಬಿಡ್ತಾಳೆ ಅಂದರೆ, ನೀನು ನನ್ನ ಮೇಲೆ ಆಸೆ ಇದೆ, ಅದಕ್ಕೋಸ್ಕರ ಹೆಂಗೆ ಮಾಡ್ತಾ ಇದೆಯಾ ಅಂದ್ಬಿಡ್ತಾಳೆ. ಆ ಕ್ಷಣಕ್ಕೆ ಆಯ್ತಮ್ಮ ಹೋಗ್ತೀನಿ ಅಂತಾನೆ. ನಾವು 3 ಗೆರೆ ಹಾಕೋದು ಎಲ್ಲ ಕತೆ ಕೇಳಿದ್ದೀವಿ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. 3 ಗೆರೆ ಹಾಕೋ ಪ್ರಸಂಗನೇ ಇಲ್ಲ. ಹೇಳ್ತಾನೆ, ಅಮ್ಮ ನಿನ್ನ ದೇವ್ರ ರಕ್ಷಣೆ ಮಾಡಲಿ ಅಂತ ಹೋಗ್ತಾನೆ. ಹೋಗ್ತಾ ಎದುರಿಗೆ ರಾಮ ಬರ್ತಾನೆ. ಲಕ್ಷ್ಮಣನ ಕರ್ಮ ನೋಡಿ, ನೀನು ಯಾಕೆ ಬಂದೆಯೋ ಎದುರಿಗೆ ಅಂತ. ನಾವು ಆಶ್ರಮ ಬಿಟ್ಟು ಯಾಕೆ ಬಂದು, ಬಿಡಬೇಡ ಅಂತ ಹೇಳಿರಲಿಲ್ಲ ನಿನಗೆ, ಈಕೆ ಇರಬೇಡ ಹೋಗು ಅಂತ ಆಕೆ ಬಂದು ಯಾಕೆ ಅಂತ ಅವನು. ಈಗ ಸೇವಕ ಏನು ಮಾಡಬೇಕು? ಇದು ಸರ್ವಿಂಗ್ 2 ಮಾಸ್ಟರ್ಸ್ ಈಸ್ ಇಂಪಾಸಿಬಲ್. ಸೀತೆ ಹೋಗು ಅಂತ ಬೈತಾಳೆ, ನೀ ಬಂದು ಯಾಕೆ, ಏನು ಅನಾಹುತ ಆಗಿದೆ ಅಂತಾನೆ. ಬರೋ ಹೊತ್ತಿಗೆ ಸೀತೆ ಇಲ್ಲ. ಲಕ್ಷ್ಮಣನ ಹಿಗ್ಗಾಮುಗ್ಗ ಬೈತಾನೆ ರಾಮ, ನಿನಗೇನು ಹೇಳಿದೆ ಜವಾಬ್ದಾರಿ, ನಾನು ಬಿಟ್ಟು ಬರಬೇಡ ಅಂತ ಹೇಳಿರಲಿಲ್ವಾ? ನಿಜವಾಗ್ಲೂ ಸೇವಕ ಏನು ಮಾಡಬೇಕು ಸ್ವಾಮಿ? ಈಗ ಭಾಳ ಕಷ್ಟದ ಪರಿಸ್ಥಿತಿ ಅಲ್ಲ. ಇಬ್ಬರು ಮಾಲಕರೇ, ಯಜಮಾನ್ರೇ, ಇಬ್ಬರು ಪ್ರಿಯರಾದವರೇ. ರಾಮ ಹೇಳ್ತಾನೆ, ನೀ ಅಲ್ಲಿ ಇರಬೇಕಾಗಿತ್ತು, ಬರಬಾರ್ದಾಗಿತ್ತು. ನೀನು ಆಕೆ ಏನು ಹೇಳಿದ್ರು ಇರಬೇಕಾಗಿತ್ತು, ಅಲ್ಲೇ ಮರೆಗಾದ ನಿಂತ್ಕೋಬೇಕಾಗಿತ್ತು ನೀನು. ನೀ ಇಲ್ಬೇಡ, ಹೋಗು ಅವ್ನು ಹುಡ್ಕೊಂಡು ಬಾ ಅಂತ ಈಕೆ ಹೇಳ್ತಾಳೆ. ಕೊನೆಗೆ ಹೇಳ್ತಾಳೆ, ನನ್ನ ಮೇಲೆ ಆಸೆ ಇಟ್ಕೊಂಡಿದ್ಯಾ ಅಂತ ಬೈದುಬಿಡ್ತಾಳೆ. ಅದಕ್ಕೆ ವಾಲ್ಮೀಕಿಗಳು ಒಂದು ಸೊಲ್ಯೂಷನ್ ಕೊಡ್ತಾರೆ, ನಮಗೂ ಪ್ರಯೋಜನ ಆಗುವಂಥದ್ದು. ಕೆಲವೊಂದು ಸಲ ಇಕ್ಕಟ್ಟಿನ 2 ಆದೇಶಗಳು ಬಂದಾಗ ನಾವು ಹೆಂಗೆ ಕೆಲಸ ಮಾಡಬೇಕು ಅಂತ ಭಾಳ ಚಂದ ಹೇಳ್ತಾರೆ. ಹೇಗೆ ಮಾಡಬೇಕಂದ್ರೆ, ಇಬ್ಬರ ಮಾತನ್ನು ತಾದಾತ್ಮ್ಯತೆಯಿಂದ ಕೇಳಿಸ್ಕೋಬೇಕು, ತಲೆ ಕೆಡಿಸ್ಕೋಬಾರ್ದು. ನಿಮಗೆ ಯಾವ ಸರಿ ಅನಿಸುತ್ತೋ ಅದನ್ನೇ ಮಾಡಬೇಕು ಅಂತ. ಇಬ್ಬರು ಮಾತನ್ನು ಕೇಳಬೇಕು, ಆದರೆ ನಿಮಗೆ ಯಾವ ಸರಿ ಅನಿಸುತ್ತೋ ಅದನ್ನೇ ಮಾಡೋದು. ಲಕ್ಷ್ಮಣ ಅದನ್ನೇ ಮಾಡಿದ. ಹೋದ, ಗೊತ್ತಿತ್ತು ಅವನಿಗೆ ಆಗ್ತದೆ ಅಂತ. ಬರೋದ್ರೊಳಗೆ ನಾವುತಾಗಿತ್ತು. ಕಿಷ್ಕಿಂಧ ಕಾಂಡ ಇದೆಯಲ್ಲ ಮುಂದೆ ಬರುವಂಥದ್ದು, ಒಂದು 5 ನಿಮಿಷ ಹೇಳಿಬಿಟ್ಬಿಡ್ತೀನಿ, ಜಾಸ್ತಿ ಮಾಡಲ್ಲ. ಕಿಷ್ಕಿಂಧ ಕಾಂಡ ರಾಮಾಯಣದ ಕಂಠಭಾಗ ಅಂತ ಕರೀತಾರೆ. ಈ ಭಾಗದಲ್ಲಿ ರಾಮನ ಕಳವಳ, ಸೀತೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ರಾಮನ ಪರಿಸ್ಥಿತಿ ನೋಡ್ಬೇಕ್ರಿ, ಯಾವಾಗ ಒದ್ದಾಡ. ನೀವು ಕಂಡೀರಿ ಅಂತ ಎಲೆ ಕೇಳ್ತಾನೆ, ಗಿಡಕ್ಕೆ ಕೇಳ್ತಾನೆ, ಬಳ್ಳಿಗಳಿಗೆ ಕೇಳ್ತಾನೆ, ಪಕ್ಷಿಗಳಿಗೆ ಕೇಳ್ತಾನೆ. ಒಂಥರ ಉನ್ಮತ್ತಾಗ್ಬಿಟ್ಟಿದ್ದಾನೆ. ಎಲ್ಲಿ ಹೋದ್ದು ಸೀತೆ ಅಂತ ಹುಡುಕ್ತಾನೆ. ರಾಮನ ದುಃಖ ಆಕಾಶಕ್ಕೆ. ಅಣ್ಣನ ಕರ್ಮ ಅಂದರೆ, ಲಕ್ಷ್ಮಣನ ಕರ್ಮ ಅಂದರೆ ಅಣ್ಣನ ಕೋಪ ಗಮನ ಮಾಡಬೇಕು ಮತ್ತು ಸೀತೆ ಹುಡ್ಕೋಕೆ ದಾರಿ ಮಾಡಬೇಕು. ಮುಂದೆ ಜಟಾಯು ದರ್ಶನ ಆಗುತ್ತೆ. ಕಬಂಧ ಸಿಗ್ತಾನೆ. ಕಬಂಧ ಹೇಳ್ತಾನೆ, ನೀನು ಹೋಗಪ್ಪ, ಹಂಪಿಗೆ ಹೋಗು, ಪಂಪಾ ಸರೋವರಕ್ಕೆ ಹೋದರೆ ಅಲ್ಲಿ ನಿನಗೆ ಸಿಗ್ತಾನೆ, ಸುಗ್ರೀವ ಅಂತಿದ್ದಾನೆ, ಅವನು ನಿನ್ನ ಪರಿಸ್ಥಿತಿಯಲ್ಲಿ ಇದ್ದಾನೆ. ಅವ್ರ ಅಣ್ಣ ಅರ್ಧಂಬರ್ಧ ಹೇಳ್ತಾನೆ, ಪೂರ್ತಿ ಹೇಳಲ್ಲ ಅವನು. ಅವನ ಅಣ್ಣ ತಮ್ಮನ್ನು ಹೊಡೆದು ಓಡಿಸಿದ್ದಾನೆ, ಅವನು ಹೆಂಡತಿನ ಇಟ್ಕೊಂಡ್ಬಿಟ್ಟಿದ್ದಾನೆ ಮನೆಯಲ್ಲಿ. ಪಾಪ ಇವನು ಸುಗ್ರೀವ ಕೂತಿದ್ದಾನೆ, ನೀನು ಸಹಾಯ ಮಾಡ್ತಾನೆ ಸೀತೆಯನ್ನು ಹುಡ್ಕೋದಕ್ಕೆ, ಅಲ್ಲಿ ಹೋಗು ಅಂತ ಸೀದಾ ಅಲ್ಲಿ ಬರ್ತಾನೆ. ದಾರಿಯಲ್ಲಿ ಶಬರಿ ದರ್ಶನ ಆಗ್ತದೆ. ತಾವು ಹಂಪಿಗೆ ಹೋಗಿದ್ದರೆ ಅಲ್ಲಿ ತೋರಿಸ್ತಾರೆ, ಶಬರಿ ಗುಹೆ ಅಂತ ತೋರಿಸ್ತಾರೆ ಪಂಪಾ ಸರೋವರದ ಮುಂದೆ. ಇದೊಂದು ಕತೆ ಭಾಳ ಚಂದ. ಅಲ್ಲಿ ಕೂಡ ನಾವು ಏನು ಕತೆಗಳಿದ್ದೀವಿ ಅಂದರೆ, ಶಬರಿ ಕಾಯ್ತಾ ಇದ್ಲು, ರಾಮ ಬರ್ತಾನೆ. ಹಾಡೇ ಇದೆಯಲ್ಲ, ಕಾದಿರುವಳು ಶಬರಿ ರಾಮ ಬರುವನೆಂದು ಅಂತ. ಕಾದಿದ್ದಾಳೆ. ಬಂದ ತಕ್ಷಣ ಬೋರೆ ಹಣ್ಣು ಕೊಟ್ಟಲು. ಅದು ಸಿಹಿ ಆಗಿದೆಯಾ ನೋಡಬೇಕು ಅಂತ ಕಚ್ಚಿ ಇಟ್ಟಿದ್ಲಾಕೆ, ರುಚಿಯಾಗಿರೋದನ್ನು ಕೊಟ್ಟಲು ಅಂತ. ಈ ಲಕ್ಷ್ಮಣ ಕೆಟ್ಟ ಮುಖ ಮಾಡ್ತಾರೆ. ಸೀರಿಯಲೆಲ್ಲ ಹಂಗೆ ತೋರಿಸ್ತಾರೆ, ಅಯ್ಯೋ ಅಂಜಲ್ ತಿನ್ನಬೇಕಲ್ಲ ಅಂತ. ಆದರೆ ಹಂಗಲ್ಲ, ಜಂಜಲದ ಬೋರೆ ಹಣ್ಣು ಕೊಟ್ಟೇ ಇಲ್ಲ ಆಕೆ. ಇರುವಂಥ ಎಲ್ಲ ಹಣ್ಣುಗಳಂತ ಕೂಡಿಸಿದ ಹಣ್ಣುಗಳನ್ನು ಕೊಡ್ತಾಳೆ. ಪ್ರೀತಿಯನ್ನು ತೋರಿಸ್ತಾಳೆ, ಆಶ್ರಮ ತೋರಿಸ್ತಾಳೆ, ಮತಂಗ ಆಶ್ರಮ ನನ್ನ ಗುರುಗಳಿದ್ದಂಥದ್ದು ಅಂತ ಹೇಳ್ತಾಳೆ. ರಾಮ ನೀ ಬಂದಿಯಲ್ಲಪ್ಪ, ನನ್ನ ಕೆಲಸ ಮುಗೀತು. ಮತಂಗ ಮುನಿಗಳು ನನ್ನ ಗುರುಗಳು ಹೇಳಿದರು, ರಾಮ ನೋಡಿದಾದಮೇಲೆ ನೀನು ಆಕಾಶಕ್ಕೆ ಬಂದುಬಿಡು ಅಂತ ಹೇಳಿ ಅಗ್ನಿ ಪ್ರವೇಶ ಮಾಡಿ ಅತ್ಯಂತ ಸುಂದರ ಸ್ತ್ರೀಯಾಗಿ ದೇವತೆಯಾಗಿ ಮೇಲೆ ಹೋಗ್ಬಿಡ್ತಾಳೆ ಶಬರಿ. ಇದು ವಾಲ್ಮೀಕಿಯಲ್ಲಿ ಬರುವಂಥದ್ದು. ಇನ್ನು ಕೆಲವರು ಎಷ್ಟು ಚಂದ ಬದಲಾವಣೆ, ಇಷ್ಟ ಬರುವಂಥ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಕವಿ ಮಾಡಿದಂಥ ಬದಲಾವಣೆ. ಯಾರೋ ಕೇಳಿದಂಥ ಶಬರಿಗೆ, ಅಲ್ಲಮ್ಮ ಅವನು ಎಲ್ಲೋ ಅಯೋಧ್ಯ ರಾಜ, ಯುವರಾಜ, ಅವನು ಕಂಡಿಲ್ಲ ನೀನು. ಅವಾಗೇನು ಇಂಟರ್ನೆಟ್ ಇಲ್ಲ, ಏನೂ ಇಲ್ಲ, ಫೋಟೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವನು ಹೆಂಗಿದ್ದಾನೆ ನಿನಗೆ ಹೆಂಗೆ ಗೊತ್ತು? ಅವ್ರು ಬಂದವರು ರಾಮ ಲಕ್ಷ್ಮಣ ಅಂತ ಹೆಂಗೆ ಗೊತ್ತಾಯ್ತು ನಿನಗೆ ಅಲ್ವಾ?
ಈಗ ಶಬರಿ ಕೂತಿದ್ದಾಳ ಕಾಡಲ್ಲಿ, ಯಾರೋ ಇಬ್ಬರು ಬಂದರು, ರಾಮ ಲಕ್ಷ್ಮಣ ಅಂತ ಹೇಳಿದರು. ಹೌದಾ, ನಿಜವಾಗ್ಲೂ ರಾಮ ಲಕ್ಷ್ಮಣರ ಅವರು ಅಂತ ಕೇಳಿದಾಗ ಆಕೆ ಉತ್ತರ ಭಾಳ ಚೆನ್ನಾಗಿದೆ. ಗೊತ್ತಿಲ್ಲಪ್ಪ ನನಗೆ ಅಂತಾಳಕ್ಕೆ. ನಾನಲ್ಲಿ ಬಂದವರು ಎಲ್ಲರಲ್ಲೂ ರಾಮ ಲಕ್ಷ್ಮಣರನ್ನೇ ಕಂಡಿದ್ದೇನೆ ನಾನು ಅಂತ. ನನ್ನಲ್ಲಿ ಯಾರ್ಯಾರು ಬಂದರೋ ಅವ್ರು ಎಲ್ಲರೂ ರಾಮ ಲಕ್ಷ್ಮಣರನ್ನೇ ಕಂಡಿದ್ದೇನೇನು ಶಬರಿ ಗುರುತು. ಅಲ್ಲಿ ಮುಗಿಸಿ ಮುಂದೆ ಪಂಪಾ ಸರೋವರಕ್ಕೆ ಬಂದಾಗ ಮೇಲೆ ಸುಗ್ರೀವ ಕೂತಿದ್ದಾನೆ, ಎಕ್ಸೈಲ್ಡ್. ಅವನು ಋಷ್ಯಮುಖ ಪರ್ವತ ಅಂತ ಒಂದಿದೆ, ಅಲ್ಲೇ ಕೂಡಬೇಕು ಅವನು, ಹೊರಗಡೆ ಹೋಗೋಂಗಿಲ್ಲ, ಕರ್ಫ್ಯೂ ಏರಿಯಾ ಅದು. ಹೊರಗೆ ಹೋದರೆ ಕೊಂದು ಹಾಕ್ತಾನೆ ಅವನು ವಾಲಿ, ಅಷ್ಟು ಜಾಗದಲ್ಲಿ ಕೂತಿದ್ದಾನೆ. ಮೇಲೆ ನೋಡಿದ ಇವನ ಜೊತೆಗಿರೋರು 4-5 ಜನ, ದೈವ ಆಂಜನೇಯ ಅವನ ಜೊತೆಗಿದ್ದಾನೆ. ಈ ಹುಡುಗರು ಬರೋದು ನೋಡಿದ, ವಾಲಿ ಮತ್ತೇನೋ ಪ್ರಯೋಗ ಮಾಡಿದ್ದಾನೆ, ಇಬ್ಬರನ್ನು ಕಳಿಸಿದ್ದಾನೆ, ಕೇಳ್ಕೊಂಬ ಹೋಗು ಅಂತ ಬರ್ತಾನೆ. ಅಲ್ಲಿ ಬಂದಾಗ ಬರುವಂಥ ಮಾತು ಅದ್ಭುತ. ಆಂಜನೇಯ ತೆಳಗೆ ಬಂದು ಇವರು ಮಾತಾಡಿಸ್ತಾನೆ, ಬ್ರಾಹ್ಮಣ ವೇಷದಲ್ಲಿ ಬರ್ತಾನೆ, ಎಷ್ಟು ಚಂದ ಮಾತಾಡ್ತಾನೆ. ನೀವು ಯಾರು, ಎಲ್ಲಿಂದ ಬಂದ್ರಿ, ತಾನು ಯಾರು, ಎಲ್ಲವನ್ನೂ ಹೇಳ್ತಾನೆ. ಅದನ್ನು ಹೇಳಿ ಆ ಮಾತು ಹೇಗೆ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಕಲಿಸೋದಾದರೆ ಇದನ್ನು ಕಲಿಸ್ಬೇಕು ಶ್ಲೋಕ. ಆ ಶ್ಲೋಕ ಹೆಂಗಿದೆ, ನಾನು ಋಗ್ವೇದ ವಿನೀತಸ್ಯ ನಾ ರುಜುರ್ವೇದ ಧಾರಿಣ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತು. ಋಗ್ವೇದ, ಸಾಮವೇದ, ಯಜುರ್ವೇದಗಳನ್ನು ಅರ್ಥಸಹಿತವಾಗಿ ಅಧ್ಯಯನ ಮಾಡದೇ ಇರುವವನಿಗೆ ಈ ಥರದ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ. ರಾಮ ಹೇಳುವಂಥ ಸರ್ಟಿಫಿಕೇಟ್, ಅಷ್ಟು ಚಂದ ಮಾತಾಡ್ತಾನೆ. ಅವಿಸ್ತರಂ ಅಸಂದಿಗ್ಧಂ ಅವಲಂಬಿತಂ ಅಧ್ರುವಂ ಉರಸ್ಥಂ ಕಂಠಗಂ ವಾಕ್ಯಂ ವರ್ತತೆ ಮಧ್ಯಮೇಶ್ವರೆ. ಇದು ನಮಗೆಲ್ಲ ಮಾಡೆಲ್ ಆಗಬೇಕು ಮಾತಾಡೋದಕ್ಕೆ. ಹೆಂಗೆ ಮಾತಾಡ್ತಾನೆ, ತುಂಬ ವಿಸ್ತಾರ ಮಾಡಲ್ಲ, ತುಂಬ ಚುಕ್ಕು ಮಾಡಲ್ಲ. ಅಸಿಗ್ಧಂ ಅಸಂದಿಗ್ಧಂ, ಮಾತಿಲ್ಲ ಸಂದಿಗ್ಧ ಇಲ್ಲ, ಸ್ಪಷ್ಟತೆ ಇದೆ, ನೋ ಆಂಬಿಗ್ಯೂಟಿ ಇನ್ ದ ಟಾಕ್, ಕ್ಲಿಯರಾಗಿ ಮಾತಾಡ್ತಾನೆ. ಅವಲಂಬಿತಂ, ಎಳೆದು ಕೆಲವರು ಹೇಳ್ತಾರೆ. ಆವಾಗ ಏನಾಯಿತು ಅಂದರೆ ಕಾಯ್ಕೊಂಡು ಕೂತಿರ್ಬೇಕು ನಾವು ಮುಂದಿನ ಮಾತು ಯಾವಾಗ ಬೀಳುತ್ತೆ ಅಂತ. ಹಂಗೆ ಅವಲಂಬಿತ ಇಲ್ಲ. ಮದ್ರುತಂ ಅದ್ರುತಂ ಉರಸ್ಥಂ ಕಂಠಗಂ ವಾಕ್ಯಂ ವರ್ತತೆ ಮಧ್ಯ. ಕೆಲವರು ಹೋ ಅಂತ ಕಿರ್ಚ್ಕೊಂಡು ಮಾತಾಡೋದು, ಇನ್ನು ಕೇಳಿಸೋದೇ ಇಲ್ಲ, ಇನ್ನೊಮ್ಮೆ ಹೇಳಿ ಅನ್ಬೇಕು. ಹಾಗಲ್ಲ, ಕರೆಕ್ಟ್ ಮಧ್ಯಮ ಧ್ವನಿಯಲ್ಲಿ ಹಿತವಾಗುವಂತ ಮಾತಾಡ್ತಾನೆ. ಕೊನೆಗೆ ಹೇಳ್ತಾನೆ, ಇಂಥ ಒಬ್ಬ ಮಂತ್ರಿ ಇದ್ದರೆ ಆ ರಾಜ ಎಂದೂ ಸೋಲೋದಕ್ಕೆ ಸಾಧ್ಯ ಇಲ್ಲ. ರಾಜನ ಮಟ್ಟ ಹೇಳ್ತಾನೆ, ಇಂಥ ಒಬ್ಬ ಮಂತ್ರಿ ಇದ್ದರೆ ಸಾಕು, ಯಾರೂ ಸೋಲಕ್ಕೆ ಸಾಧ್ಯ ಇಲ್ಲ. ಏವಂ ಗುಣಗಣಯುಕ್ತ ಯಶಸ್ಸು ಕಾರ್ಯಸಾಧಕ ತಸ್ಯ ಸಿದ್ಧಂತಿ ಸರ್ವಾರ್ಥ ದೂತವಾಕ್ಯ ಪ್ರಚೋದಿತ. ಇಂಥ ಒಬ್ಬ ಸೇವಕ ನಮ್ಮಲ್ಲಿದ್ದರೆ ನಾವು ಪ್ರಪಂಚವನ್ನು ಗೆಲ್ಲಬಹುದು ಅನ್ನೋ ಮಾತನ್ನು ಹೇಳ್ತಾನೆ. ಇಲ್ಲಿ ಮುಂದೆ ಬರುವಂಥ ವಿಷಯವನ್ನು ಪ್ರಸ್ತುತ ಕ್ವಶ್ಚನ್ ಇಟ್ಟು ಬಿಟ್ಬಿಡ್ತೀನಿ. ಮುಂದಿನ ಪ್ರಸಂಗ ಬಹಳ ಚರ್ಚಾಸ್ಪೃತವಾದಂಥ ಪ್ರಸಂಗ. ವಾಲಿ ವಧೆ. ರಾಮ ಮಾಡಿದ ಸರಿನಾ? ವಾಲಿಯನ್ನು ಕೊಲ್ಲಬೇಕಾಗಿತ್ತ? ಅದು ಹಿಂದೆ ನಿಂತ್ಕೊಂಡು ಹೊಡಿಬೇಕಾಗಿತ್ತ? ತಪ್ಪಲ್ವ ಹೊಡೆದದ್ದು? ವಾಲಿ ಏನು ಮಾಡಿದ್ದ ಇವನಿಗೆ? ಇವನು ಸ್ನೇಹ, ನಾನು ಯಾರ್ದೋ ಸ್ನೇಹ ಮಾಡಿ ಅವನ ಮಾತಿಗೆ ಇನ್ನೊಬ್ಬನ ಹೊಡೆಯೋಕ್ಕಾಗತ್ತಾ? ರಾಮ ಮಾಡಿ ಸರಿನಾ? ಇದ್ರ ಬಗ್ಗೆ ತುಂಬ ಚರ್ಚೆಗಳಾಗಿದ್ದಾವೆ. ನಾಳೆ ವಾಲ್ಮೀಕಿಗಳ ಮಾತೇನು ಅಂತ ನಾಳೆ ನೋಡೋಣ. ನಮಸ್ಕಾರ.